ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಎಕ್ಸಾಮ್ಗೆ ಚೆನ್ನಾಗಿ ಓದ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಕ್ಸಾಮ್ ಹತ್ರ ಬಂದಷ್ಟು ನಾವು ಎಫರ್ಟ್ ಜಾಸ್ತಿ ಹಾಕಬೇಕು, ಎಫರ್ಟ್ ಕಡಿಮೆ ಹಾಕಬಾರ್ದು, ನೆನ್ಪಿಟ್ಕೊಳ್ಳಿ ಒಂದು. ಆ್ಯಂಡ್ ಈಗ ಕಮಿಂಗ್ ಟು ದ ಫಿಸಿಕ್ಸ್. ಓಕೆ, ಫಿಸಿಕ್ಸ್ ನ್ಯೂಮರಿಕಲ್ಸು ನಾನು ನೋಡ್ದಂಗೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮಲ್ಲಿ ಫಿಸಿಕ್ಸಲ್ಲಿ ತುಂಬ ಜನ ಮಕ್ಕಳು ಮಾರ್ಕ್ಸ್ ಕಳ್ಕೋಬೋದು. ಈಸಿಯಾಗಿ ನೀವು 50, 55, 70ಕ್ಕೆ ತೊಗೊಬೋದು. ಆದರೆ ತುಂಬ ಜನ ಮಾರ್ಕ್ಸ್ ಕಳ್ಕೊತಾ ಇರೋದು ನ್ಯೂಮರಿಕಲ್ಸಲ್ಲಿ. ಸೊ ನ್ಯೂಮರಿಕಲ್ಸ್ ಡೋಂಟ್ ವರಿ ಮಕ್ಕಳು, ತುಂಬ ಈಸಿ ಇರುತ್ತೆ. ಸೊ ಇಟ್ಸ್ ನಾಟ್ ಟಫ್. ಆ್ಯಕ್ಚುಲಿ ನೀವು ಅಂದ್ಕೊಂಡೆ ಟಫ್ ಇರೋದಿಲ್ಲ. ಆ್ಯಂಡ್ ಬೋರ್ಡ್ ಎಕ್ಸಾಮ್ ನ್ಯೂಮರಿಕಲ್ಸ್ ತುಂಬ ಈಸಿ ಇರುತ್ತೆ. ಆ್ಯಂಡ್ ನಾನು ಈ ವಿಡಿಯೋದಲ್ಲಿ ನಿಮಗೆ ವೇವ್ ಆಪ್ಟಿಕ್ಸ್ ನ್ಯೂಮರಿಕಲ್ಸು, ಸೊ ಎಲ್ಲದನ್ನೂ ವೇವ್ ಆಪ್ಟಿಕ್ಸ್ ನ್ಯೂಮರಿಕಲ್ಸು 2014 ಹಿಡಿದು ಯಾವ್ಯಾವ ನ್ಯೂಮರಿಕಲ್ಸ್ ಬಂದು ಎಲ್ಲ ನ್ಯೂಮರಿಕಲ್ಸ್ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಗುಡ್ ಥಿಂಗ್ ಏನಂದರೆ, ನಾನು ಅಸ್ಯೂಮ್ ಮಾಡ್ಕೊತೀನಿ ನಿಮ್ಗೇನು ಗೊತ್ತಿಲ್ಲ ಅಂತ. ಸೊ ನಿಮ್ಗೆ ಏನು ಗೊತ್ತಿಲ್ಲ, ನಿಮ್ಗೆ ವೇವ್ ಆಪ್ಟಿಕ್ಸ್ ಚಾಪ್ಟರ್ ಏನು ಗೊತ್ತಿಲ್ಲ, ಸೊ ನಾನು ಓದೇ ಇಲ್ಲ ಸೈ ಚಾಪ್ಟರ್ನ, ಆದರೂ ನೀವು ನ್ಯೂಮರಿಕಲ್ಸ್ನ ಮಾಡ್ಬೋದು. ತುಂಬ ಈಸಿ ಇರುತ್ತೆ. ಒಂದೇ ಒಂದು ಟಾಪಿಕ್, ಅದೊಂದು YDSC ಎಕ್ಸ್ಪೆರಿಮೆಂಟ್ ಇದೆ, ಅದ್ರ ಮೇಲೆ ಕೇಳ್ತಾರೆ ನ್ಯೂಮರಿಕಲ್ಸು. ಅದನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಐ ವಿಲ್ ಡಿಸ್ಕಸ್ ದ ಕಾನ್ಸೆಪ್ಟ್ ರಿಕ್ವೈರ್ಡ್ ಫಾರ್ ನ್ಯೂಮರಿಕಲ್ಸ್ ಅಲಾಂಗ್ ವಿತ್ ಆಲ್ ದ ನ್ಯೂಮರಿಕಲ್ಸ್ ಫ್ರಮ್ 2014. ಅಫ್ಕೋರ್ಸ್ ಈ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಸೊ ನೀವೇನು ಮಾಡೋಕ್ಕಂತ ಹೇಳಿದ್ರೆ, ನೀವು ನೋಟ್ಬುಕ್ ಇಟ್ಕೊಂಡು, ಸೊ ಕ್ಲಿಯರಾಗಿ ನಾನು ಏನು ಹೇಳ್ತೀನಿ ಎಕ್ಸ್ಪ್ಲನೇಷನ್ನ ಬರ್ಕೊಂಡು ನ್ಯೂಮರಿಕಲ್ಸ್ನ ಕಾಪಿ ಮಾಡಿಕೊಂಡು ದಯವಿಟ್ಟು ಸಾಲ್ವ್ ಮಾಡಿ. ಸೊ ನಾನು ಯಾವ ರೀತಿ ಸಾಲ್ವ್ ಮಾಡ್ತಾ ಇದ್ದೀನಿ, ಏನು ಬರೀಬೇಕು, ಯಾವ ರೀತಿ ಶಾರ್ಟಾಗಿ ಸಾಲ್ವ್ ಮಾಡೋಕೆ ಎಲ್ಲದನ್ನು ಹೇಳ್ತಾ ಇರ್ತೀನಿ. ಸೊ ಪ್ಲೀಸ್ ನೋಟ್ ಡೌನ್ ಎವ್ರಿಥಿಂಗ್. ಅಟ್ ದ ಎಂಡ್ ಆಫ್ ದಿಸ್ ವಿಡಿಯೋ, ಈ ವಿಡಿಯೋ ಮುಗಿಯೋಷ್ಟಲ್ಲಿ ನಿಮ್ಗೆ ಅನಿಸುತ್ತೆ ವೇವ್ ಆಪ್ಟಿಕ್ಸ್ ನ್ಯೂಮರಿಕಲ್ಸ್ ಇಷ್ಟೇನಾ, ಆರಾಮಾಗಿ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಇದೆ ಮಕ್ಕಳೇ, ಪರ್ಟಿಕ್ಯುಲರ್ ಕ್ವಶನ್ಸೇ ರಿಪೀಟೆಡ್ ಕೇಳ್ತಾ ಇದ್ದಾರೆ. ಅಫ್ಕೋರ್ಸ್ ವಿತ್ ಡಿಫ್ರೆಂಟ್ ಚೇಂಜಸ್ ಕೇಳ್ತಾ ಇದ್ದಾರೆ ಅಷ್ಟೇ, ಇನ್ನೇನು ದೊಡ್ಡ ಏನು ಆ ಥರ ಡಿಫಿಕಲ್ಟ್ ಕೇಳ್ತಾ ಇಲ್ಲ. ಸೊ ನಿಮಗೆ ಅಟ್ ಎಂಡ್ ಆಫ್ ದಿಸ್ ವಿಡಿಯೋ ಯು ವಿಲ್ ಗೆಟ್ ಎ ಕಾನ್ಫಿಡೆನ್ಸ್ ದಟ್ ಯು ಕ್ಯಾನ್ ಡೂ ಈಸಿಲಿ ನ್ಯೂಮರಿಕಲ್ಸ್ ಅಂತ. ಸೊ ನಾನು ಹೇಳ್ದಂಗೆ ಫಸ್ಟ್ ಕೀಪ್ ದ ನೋಟ್ಸ್, ಸೊ ಬರ್ಕೊಂಡು ವೀಡಿಯೋಸ್ ನೋಡ್ತಾ ಇರಿ. ಓಕೆನಾ? ಫಸ್ಟ್ ಬಂದು ಕಾನ್ಸೆಪ್ಟ್ ಏನು, ಏನಪ್ಪ ಕಾನ್ಸೆಪ್ಟ್ ಕೇಳ್ತಾರೆ ಯೂಶಲಿ ಅಂತ ಹೇಳಿದ್ರೆ, ಬೇಸಿಕಲಿ YDSC ಎಕ್ಸ್ಪೆರಿಮೆಂಟ್ ಮೇಲೆ. ಸೊ ತುಂಬ ಸತಿ ಒಂದೇ ಒಂದು ಕಾನ್ಸೆಪ್ಟಲ್ಲಿ ಪ್ರತಿ ಸತಿ ಕೇಳ್ತಾ ಇದ್ದಾರೆ, ಅದು ಬಂದು YDSC ಎಕ್ಸ್ಪೆರಿಮೆಂಟ್, ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು. ನನಗೆ ಇದರಲ್ಲಿ ನಿಮಗೆ ಫಾರ್ಮುಲಾಸ್ ಗೊತ್ತಾದರೆ ಸಾಕು. ಸೊ ಬಿಕಾಸ್ ಆ ಫಾರ್ಮುಲಾಸ್ ಬೇಸಿಸ್ ಮೇಲೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಸೊ ನಾನು ತುಂಬ ಎಲ್ಲ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಬರೀ YDSC ಎಕ್ಸ್ಪೆರಿಮೆಂಟ್ ಮಾತ್ರ ಕ್ವಿಕ್ಕಾಗಿ ಫಾರ್ಮುಲಾಸ್ ಮಗ್ಗಪ್ ಮಾಡೋದು ಬೇರೆ, ಅರ್ಥ ಮಾಡ್ಕೋದು ಬೇರೆ. ನಿಮ್ಗೆ ಅರ್ಥ ಆಗಬೇಕು ಆ ಫಾರ್ಮುಲಾದಲ್ಲಿ ಯಾವ್ಯಾವ ಟರ್ಮು ಏನೇನು ಮೀನಿಂಗು, ಅದನ್ನು ಪ್ರಾಪರ್ಗೆ ಅರ್ಥ ಮಾಡಿಕೊಂಡು ಅದರದ್ದೊಂದು ಸಿಗ್ನಿಫಿಕೆನ್ಸ್ ಅರ್ಥ ಮಾಡ್ಕೊಬೇಕು. ದೆನ್ ನ್ಯೂಮರಿಕಲ್ಸ್ ಬಿಕಮ್ಸ್ ಈಸಿ. ನೀವೇನೋ ಫಾರ್ಮುಲಾ ಮಗ್ಗಪ್ ಮಾಡ್ಕೊಂಡು ಹೋಗಿ ಅದ್ರಲ್ಲಿ ಎಕ್ಸ್ ಅಂದರೆ ಗೊತ್ತಿಲ್ಲ, ಎನ್ ಅಂದರೆ ಗೊತ್ತಿಲ್ಲ, ಲ್ಯಾಂಬ್ಡ ಅಂದರೆ ಯು ಡೋಂಟ್ ನೋ ವಾಟ್ಸ್ ಎಕ್ಸಾಕ್ಟ್ಲಿ ಫಾರ್ಮುಲಾ. ಆ ರೀತಿ ಹೋದರೆ ನ್ಯೂಮರಿಕಲ್ಸ್ ಮಾಡೋಕ್ಕೆ ಯಾವತ್ತೂ ಸಾಧ್ಯ ಆಗೋದಿಲ್ಲ, ನಿಮಗೆ ಡಿಫಿಕಲ್ಟ್ ಅನ್ಸುತ್ತೆ. ಓಕೆ, ಫಸ್ಟ್ ಅರ್ಥ ಮಾಡ್ಕೊಂಡು YDSC ಎಕ್ಸ್ಪೆರಿಮೆಂಟ್ ವೆರಿ ಸಿಂಪಲ್. YDSC ಎಕ್ಸ್ಪೆರಿಮೆಂಟ್ ಅಂತ ಇಂಟರ್ಫರೆನ್ಸ್ ಪ್ಯಾಟ್ರನ್ನ ಪ್ರೂವ್ ಮಾಡೋಕ್ಕೋಸ್ಕರ, ಇಂಟರ್ಫರೆನ್ಸ್ ಪ್ಯಾಟರ್ನ್ ಬರುತ್ತಲ್ವ, ಅದನ್ನು ಎಕ್ಸ್ಪೆರಿಮೆಂಟಲಿ ನೋಡಿಸಿದ್ದು ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟಲ್ಲಿ ನಾವು ಇಂಟರ್ಫರೆನ್ಸ್ ಪ್ಯಾಟರ್ನ್ ನಮ್ಗೆ ಈಸಿಯಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಅಂದರೆ ಇಂಟರ್ಫರೆನ್ಸ್ ಪ್ಯಾಟರ್ನಿಂದ ನಾವೇನು ಪ್ರೂವ್ ಮಾಡ್ಬೋದು, ನಾವು ವೇವಿ ನೇಚರ್ ಆಫ್ ಲೈಟ್. ನೀವೇನು ಸ್ಟಡಿ ಮಾಡಿದ್ರೆ ಪ್ರೀವಿಯಸ್ ಚಾಪ್ಟ್ರಲ್ಲಿ ರೇ ಆಪ್ಟಿಕ್ಸಲ್ಲಿ ಲೈಟ್ ಬಂದು ರೇ ಥರ ಹೋಗುತ್ತೆ. ನೀವು 10th ಲೈಟ್ ಬರಬೇಕಂದ್ರೆ ಸ್ಟ್ರೇಟ್ ರೇ ಬರೀತಾ ಇದ್ರಿ, ಅದೇ ಲೈಟ್ಗೆ ವೇವಿ ನೇಚರ್ ಕೂಡ ಇದೆ. ಅದನ್ನು ಅದು ಹೆಂಗೆ ಪ್ರೂವ್ ಮಾಡಬೇಕಂತ ಬೇಸಿಕಲಿ, ಸೊ ದೇರ್ ಆರ್ ಸಮ್ ಈ ಇಂಟರ್ಫರೆನ್ಸ್ ಆಗಲಿ, ಡೈಫ್ರಾಕ್ಷನ್ ಆಗಲಿ, ಪೊಲರೈಸೇಷನ್ ಆಗಲಿ, ಈ ಕಾನ್ಸೆಪ್ಟ್ಸು ನೇಚರಲ್ಲಿ ಆಲ್ರೆಡಿ ನಡೀತಾ ಇದೆ. ಬಟ್ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾನು ಲೈಟ್ನ ರೇ ಅಂತ ತೊಗೊಂಡ್ರೆ ಐ ಕಾಂಟ್ ಎಕ್ಸ್ಪ್ಲೈನ್ ದಿಸ್ ಫಿನಾಮಿನಾ ಯೂಸಿಂಗ್ ಟೇಕಿಂಗ್ ಲೈಟ್ ಆ್ಯಸ್ ಎ ರೇ. So when we take light as a wave, then we can explain this phenomena very easily. ಒಂದು ಸಿಂಪಲ್ ಕ್ವಿಕ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಈಗ ನೀವೇ ಯೋಚನೆ ಮಾಡಿ. ಫಾರ್ ಎಕ್ಸಾಂಪಲ್, ನೀವು ಮತ್ತು ನಿಮ್ಮ ಫ್ರೆಂಡ್, ಸೊ ನೀವು ಇಲ್ಲಿ ನಿಂತಿದ್ದೀರಾ, ನೀವು ಮತ್ತು ನಿಮ್ಮ ಫ್ರೆಂಡ್ ಬೇಸಿಕಲಿ ಏನಾಗುತ್ತೆ ಯೂಶಲಿ, ಸೊ ಆ್ಯಕ್ಚುಲಿ ಏನಾಗುತ್ತೆ ಬೇಸಿಕ್ ಒಂದು ಲೈಟ್, ಈಗ ನೀವು ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಳ್ಳಿ. 2 ಲೈಟ್ ಬಿಟ್ಟಾಗ, ಸೊ 2 ಲೈಟ್ ವೆನ್ ದ 2 ಲೈಟ್ಸ್ ಕಮ್ಸ್, ನೀವೊಂದು ಲೇಸರ್ ಲೈಟ್ ಇಟ್ಕೊಂಡಿದ್ದೀಯಾ, ನಿಮ್ಮ ಫ್ರೆಂಡ್ ಒಬ್ಬ ಲೇಸರ್ ಲೈಟ್ ಇಟ್ಕೊಂಡಿದ್ದಾನೆ, 2 ಬಿಟ್ಟಾಗ ಕಾಮನ್ ಸೆನ್ಸ್ ಏನು ಅಬ್ಸರ್ವ್ ಮಾಡ್ತೀವಿ ನಾವು, ಬೇಸಿಕಲಿ ಒಂದು ಬ್ರೈಟ್ ಸ್ಪಾಟ್ ಬರುತ್ತೆ. ಈಗ ಎರಡು ಲೈಟ್ ರೇಸ್ ಬಂದು ಒಂದು ಪಾಯಿಂಟ್ ಹತ್ರ ಬಿಟ್ಟಾಗ, 2 ಲೈಟ್ ಬಿಟ್ಟಾಗ ಬ್ರೈಟ್ ಸ್ಪಾಟ್ ಬರುತ್ತೆ. ಆದರೆ ಇದೇ ಎಕ್ಸ್ಪೆರಿಮೆಂಟ್ನ ನಾವು 2 ಸಣ್ಣ ಹೋಲ್ಸ್ ತಗೋತೀವಿ ನೋಡಿ. ಫಾರ್ ಎಕ್ಸಾಂಪಲ್ ಏನು ಮಾಡ್ತೀನಿ ಅಂದರೆ, ಈಗ ಐ ಟೇಕ್ 2 ಸ್ಮಾಲ್ ಹೋಲ್ಸ್, ಅಂದರೆ ಈ 2 ಹೋಲ್ ತುಂಬ ಸಣ್ಣದಿರುತ್ತೆ. ಡಿಸ್ಟೆನ್ಸ್ ಆಫ್ ಸಪ್ರೇಷನ್ ಬಂದು ತುಂಬ 0.5 mm ಏನೋ ಇರುತ್ತೆ. ಅದರ ಮಧ್ಯದಲ್ಲಿ ಈಗ ನಾನು ಲೈಟ್ನ ಬಿಟ್ಟಾಗ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಯು ಎಕ್ಸ್ಪೆಕ್ಟ್ ದಟ್ ಅಗೇನ್ ಯು ಗೆಟ್ ಎ ಬ್ರೈಟ್ ಸ್ಪಾಟ್. ಅಲ್ಲ, ಕಾಮನ್ ಸೆನ್ಸ್ ಅಲ್ವಾ? 2 ಹೋಲಿಂದ ಲೈಟ್ ಹೋದರೆ 2 ಲೈಟು ಆ್ಯಡ್ ಆಗಿ ಬ್ರೈಟ್ ಸ್ಪಾಟ್ ಬರಬೇಕು. ಆದರೆ ನಿಮ್ಗೊಂದು ಬ್ರೈಟು ಒಂದು ಡಾರ್ಕು ಈ ಥರ ಬರ್ತಾ ಇದೆ ಪ್ಯಾಟ್ರನ್. ಇದೇಂಥದ್ದು, ಇದು ಯಾಕೆ ಈ ರೀತಿ ಬರ್ತಾ ಇದೆ ಬ್ರೈಟ್ ಸ್ಪಾಟ್ ಈ ಥರ? ಇದನ್ನು ಎಕ್ಸ್ಪ್ಲನೇಷನ್ ಮಾಡೋಕ್ಕೋಸ್ಕರನೇ ಸೊ YDSC ಎಕ್ಸ್ಪೆರಿಮೆಂಟು. ಇದರಿಂದ ನಾವು ಪ್ರೂವ್ ಮಾಡ್ಬೋದು ಲೈಟ್ ಈಸ್ ಆಲ್ಸೋ ಎ ವೇವ್ ಅಂತ. ಸೊ ಇಫ್ ಯು ನಾಟ್ ಕನ್ಸಿಡರ್ ಲೈಟ್ ಆಸ್ ಎ ವೇವ್, ಯು ಕಾಂಟ್ ಎಕ್ಸ್ಪ್ಲೇನ್ ದಿಸ್ ಫಿನಾಮಿನಾ. ಅಂದರೆ ಏನಾಗುತ್ತೆ, ಬೇಸಿಕಲಿ 2 ಸಣ್ಣ ಹೋಲ್ಸಿಂದ ಡಬಲ್ ಸ್ಲಿಟ್ ಅಂತ, 2 ಸಣ್ಣ ಹೋಲ್ಸಿಂದ
ಲೈಟ್ ಬಿಟ್ಟಾಗ ಒಂದು ಅದ್ರಲ್ಲಿ ಮತ್ತೆ ಯಾವ ಟೈಪ್ ಲೈಟ್ ಅಂದರೆ ಅದನ್ನು ಕೊಹೆರೆಂಟ್ ಸೋರ್ಸಸ್ಸು ಇನ್ಕೊಹೆರೆಂಟ್ ಸೋರ್ಸಸ್ ಎಲ್ಲ ಇದೆ. ಇದು ನಾನು ಎಲ್ಲ ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡ್ತಾರೆ, ನ್ಯೂಮರಿಕಲ್ಸ್ಗೆ ಏನು ಬೇಕೋ ಅದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎರಡು ಲೈಟ್ ಬಿಟ್ಟಾಗ ಆ ಎರಡು ಸೋರ್ಸಸ್ ಆಫ್ ಲೈಟ್ ಬಂದು ನಿಮಗೆ ಇಲ್ಲಿ ಒಂದು ಸೆಂಟ್ರಲ್ ಬಂದಾಗ ಅದೊಂದು ಪ್ಯಾಟರ್ನ್ ಕ್ರಿಯೇಟ್ ಆಗ್ತಾ ಇದೆ. ಸೊ ನಾವು ಯೂಶ್ವಲಿ ನಾವೇನು ಅಬ್ಸರ್ವ್ ಮಾಡ್ತೀವಿ, ಯೂಶ್ವಲಿ ಒಂದು ಎರಡು ಆ್ಯಡ್ ಆಗಿ ಒಂದು ಬ್ರೈಟ್ ಸ್ಪಾಟ್ ಬರಬೇಕಲ್ವ. ಇದೆಂಥದ್ದು ಒಂದು ಬ್ರೈಟ್ ಒಂದು ಡಾರ್ಕ್, ಒಂದು ಬ್ರೈಟ್ ಒಂದು ಡಾರ್ಕ್ ಬರುತ್ತೆ. ಅದು ಎಕ್ಸ್ಪೆರಿಮೆಂಟಲಿ ಪ್ರೂವ್ಡ್ ಆಗಿದೆ. ಅರ್ಥ ಆಯಿತಾ? ನಾವು ಇದನ್ನು ಫ್ರಿಂಜಸ್ ಅಂತ ಕರಿತೀವಿ, ಆಯಿತಾ? ಸೊ ಇದು ಫ್ರಿಂಜಸ್ಸು. ಸೊ ನಾವು ಇದನ್ನು ಯಾವ ರೀತಿ ಫೈನ್ ಮಾಡಬೇಕು, ಇದ್ರ ಪ್ಯಾರಾಮೀಟರ್ಸ್ ಈಗ ಇದ್ರದ್ದು ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಡಿ, ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ರೀನ್ ಆ್ಯಂಡ್ ದ ಸ್ಲಿಟ್ಸು ಕ್ಯಾಪಿಟಲ್ ಡಿ. ಅದನ್ನು ಎಕ್ಸ್ಪೆರಿಮೆಂಟೇ YDSA ಎಕ್ಸ್ಪೆರಿಮೆಂಟ್. ಅಂದರೆ ಇದು ಅಬ್ಸರ್ವೇಷನ್, ಇದು ಈ ರೀತಿ ಆಗ್ತಾ ಇದೆ ನೇಚರಲ್ಲಿ. ನಾನು ಆಫ್ಲೈನ್ ಕ್ಲಾಸಲ್ಲಿ ಮಾಡಬೇಕಂದ್ರೆ ಪ್ರತಿ ಸಲ ನಾನು ಆಫ್ಲೈನ್ ಕ್ಲಾಸಲ್ಲಿ ನಾನು ಈ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಅಲ್ಲಿ ಸ್ಟಾರ್ಟ್ ವಿತ್ ಎಕ್ಸ್ಪೆರಿಮೆಂಟ್. ಫಸ್ಟ್ ನಾವು ಎಕ್ಸ್ಪೆರಿಮೆಂಟ್ ತೋರಿಸ್ಬೇಕು ಅವ್ರಿಗೆ. ಆಗ ಮಕ್ಕಳಲ್ಲಿ ಇದೆ ಅಂತದ್ದು, ಇದು ಈ ಥರ ಬರ್ತಾ ಇದೆಯಲ್ವಾ ಅಂತ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ. ಯು ಕ್ಯಾನ್ ಸಿ ದಟ್ ಲಾಟ್ ಆಫ್ ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರೆ ಗೆಟ್ ಲಾಟ್ ಆಫ್ ವೀಡಿಯೋಸ್ ಆ್ಯಂಡ್ ಯು ಹ್ಯಾವ್ ಲಾಟ್ ಆಫ್ ಎಕ್ಸ್ಪೆರಿಮೆಂಟಲ್ ಸೆಟಪ್ಸ್ ಆ್ಯಕ್ಚುಲಿ ವೇರ್ ಯು ಗೆಟ್ ದ ಬ್ರೈಟ್ ಆ್ಯಂಡ್ ಡಾರ್ಕ್ ಸ್ಪಾಟ್. ಓಕೆನಾ, ಬಿಡಿ. ಸೊ ಇದನ್ನು ಎಕ್ಸ್ಪ್ಲನೇಷನ್ ಈಗ ಇದ್ರದ್ದು ಎಕ್ಸ್ಪೆರಿಮೆಂಟಲ್ ಸೆಟಪ್ಪೇ YDSA ಎಕ್ಸ್ಪೆರಿಮೆಂಟು. ಸೊ ಕ್ವಿಕ್ಕಾಗಿ ಇದು ಅರ್ಥ ಮಾಡ್ಕೊಂಡು ನಿಮ್ಗೆ ಅರ್ಥ ಆಯ್ತಾ? ಈಗ ಬೇಸಿಕಲಿ ಇಲ್ಲಿ 2 ಹೋಲ್ಸ್ ಇದೆ, ಅಂದರೆ ಡಬಲ್ ಸ್ಲಿಟ್ ಅಂತ. ಇದು ತುಂಬ ಹತ್ರ ಇರುತ್ತೆ. ಏನು ನಿಮಗೆ ಇದು ಇಲ್ಲಿ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ. ಅದು ಬಂದು 0.5 mm 0.25 ನಿಮ್ಗೆ ಯಾವುದೇ ಕ್ವಶನ್ ನೋಡಿ ನಿಮಗೆ 0.5 mm 1 mm ಅಷ್ಟೇ ಡಿಸ್ಟೆನ್ಸ್. ತುಂಬ ಡಿಸ್ಟೆನ್ಸ್ ಆಫ್ ಸಪ್ರೇಷನ್ಸ್ ವೆರಿ ಸ್ಮಾಲ್. ನಂತರ ಸ್ಕ್ರೀನ್ ಟು ಅಬ್ಸರ್ವ್ ದ ಪ್ಯಾಟ್ರನ್, ಆ ಪ್ಯಾಟ್ರನ್ ಕಾಣಿಸ್ಬೇಕಲ್ವಾ, ಬ್ರೈಟು ಡಾರ್ಕು, ಆ ಪ್ಯಾಟ್ರನ್ ಅಬ್ಸರ್ವ್ ಮಾಡೋಕ್ಕೋಸ್ಕರ ಸ್ಕ್ರೀನ್ ಇರುತ್ತೆ. ಇದು ಸ್ಕ್ರೀನು, ಇದು ಸ್ಲಿಟ್ಸು, ಇದ್ರ ಮಧ್ಯೆ ಡಿಸ್ಟೆನ್ಸ್ ಬಂದು, ಆಯಿತಾ? ಮತ್ತು ಎರಡು ಸೋರ್ಸಸ್ ಆಫ್ ಲೈಟ್ ಬರ್ತಾ ಇದೆ. ಎರಡು ಸೋರ್ಸ್ ಆಫ್ ಲೈಟ್ ಇಲ್ಲಿ ಬಿದ್ದಾಗ ಇಲ್ಲಿ ಯಾವುದೋ ವಿ ಡೋಂಟ್ ನೋ, ದೇರ್ ಮೇ ಬಿ ಎ ಬ್ರೈಟ್ ಸ್ಪಾಟ್, ದೇರ್ ಮೇ ಬಿ ಡಾರ್ಕ್ ಸ್ಪಾಟ್. ಇಲ್ಲೇ ಅಂತಲ್ಲ, ಇದು ಲೈಟ್ ಇಲ್ಲಿಂದ ಎಲ್ಲ ಕಡೆನೂ ಬರ್ತಾ ಇರುತ್ತೆ. ಕೆಲವೊಂದು ಕಡೆ ಬ್ರೈಟ್, ಕೆಲವೊಂದು ಕಡೆ ಡಾರ್ಕ್ ಅಂತ. ನಾವೇನು ಮಾಡ್ತಾ ಐ ಆಮ್ ಟೇಕಿಂಗ್ ಎ ರ್ಯಾಂಡಮ್ ಪಾಯಿಂಟ್ P. ಆ ಪಾಯಿಂಟ್ P ಡಿಸ್ಟೆನ್ಸ್ ಬಂದು ಸೆಂಟರಿಂದ ಹಿಡಿದು ಆ ಡಿಸ್ಟೆನ್ಸ್ ಬಂದು ಎಷ್ಟಿರುತ್ತೆ, ಡಿಸ್ಟೆನ್ಸ್ ಸೆಂಟರಿಂದ ಹಿಡಿದು ಎಕ್ಸ್ ಅಂತ ಇರುತ್ತೆ ಬೇಸಿಕಲಿ. ಸೊ ವಾಟ್ ಈಸ್ ದಿಸ್ ಎಕ್ಸ್ ಇಸ್ ಎ ಡಿಸ್ಟೆನ್ಸ್. ನಾವು ಯಾವುದೋ ಒಂದು, ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ಇಲ್ಲಿ ಗೆಟ್ ಎ ಬ್ರೈಟ್ ಸ್ಪಾಟ್ ಅಲ್ವಾ, ಇದು ಸೆಂಟ್ರಲ್ ಬ್ರೈಟ್ ಸ್ಪಾಟು, ನಂತರ ಡಾರ್ಕ್ ಸ್ಪಾಟು, ನಂತರ ಬ್ರೈಟ್ ಸ್ಪಾಟು, ಈ ಥರ ಡಾರ್ಕ್ ಸ್ಪಾಟ್ ಬರ್ತಾ ಇದೆ. ಅಂದರೆ ವಾಟ್ ಈಸ್ ಅ ಡಿಸ್ಟೆನ್ಸ್ ಅಟ್ ವಿಚ್ ಸಮ್ ಪರ್ಟಿಕ್ಯುಲರ್ ಬ್ರೈಟ್ ಸ್ಪಾಟ್, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಇದು ಸೆಂಟ್ರಲ್ ಬ್ರೈಟ್ ಫ್ರಿಂಜು, ಆಯಿತಾ? ಸೆಂಟ್ರಲ್ ಬ್ರೈಟ್ ಫ್ರಿಂಜು ಫಸ್ಟು, ಸೆಕೆಂಡು, ಥರ್ಡು. So what is the distance at which third bright fringe is formed? So this x gives distance at which a particular bright fringe is formed. And ಯಾವ ಡಿಸ್ಟೆನ್ಸಲ್ಲಿ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗ್ತಾ ಇದೆ, ಯಾವ ಡಿಸ್ಟೆನ್ಸಲ್ಲಿ ಡಾರ್ಕ್ ಫ್ರಿಂಜ್ ಫಾರ್ಮ್ ಆಗ್ತಾ ಇದೆ, ಆ ಡಿಸ್ಟೆನ್ಸ್ ಎಷ್ಟಿದೆ, ಸೆಂಟ್ರಲ್ ಆಕ್ಸಿಸಿಂದ ಎಷ್ಟಿದೆ ಅಂತ ಇದು ಡಿಸ್ಟೆನ್ಸ್ ಕೊಡುತ್ತೆ, ಆಯಿತಾ? ಇದು ಎಕ್ಸ್ ಮೀನಿಂಗು, ಆಯಿತಾ? ಅದು ನಂತರ ನೀವು ಅರ್ಥ ಮಾಡ್ಕೊಬೇಕು. ಇನ್ನೊಂದು ಇಲ್ಲಿ, ಸೊ ಕ್ಯಾಪಿಟಲ್ ಡಿ ಅಂದರೆ ಏನು, ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ರೀನ್ ಆ್ಯಂಡ್ ದ ಸ್ಲಿಟ್ಸ್ ಅಂತ. ಇದ್ರ ಮಧ್ಯೆ ಡಿಸ್ಟೆನ್ಸ್ ಕ್ಯಾಪಿಟಲ್ ಡಿ ಅಂತ ಹೇಳ್ತೀವಿ. ಈ ಡಿಸ್ಟೆನ್ಸು 1 ಮೀಟರ್, 1.5 ಮೀಟರ್, 2 ಮೀಟರ್ ದೂರ ಇರುತ್ತೆ, ಆಯಿತಾ? ಕ್ಯಾಪಿಟಲ್ ಡಿ ಬಂದು ಇನ್ ಟರ್ಮ್ಸ್ ಆಫ್ ಮೀಟರ್ ಇರುತ್ತೆ. ಈ ಸ್ಮಾಲ್ ಡಿ ಬಂದೇನು ಇನ್ ಟರ್ಮ್ಸ್ ಆಫ್ ಸ್ಮಾಲ್ ಡಿ ಬಂದು MM ಇರುತ್ತೆ, ತುಂಬ ಡಿಸ್ಟೆನ್ಸ್ ಕಡಿಮೆ ಇರುತ್ತೆ. ಸೊ 0.5 mm 1 mm ಆ ಥರ ಇರುತ್ತೆ. ಓಕೆನಾ? ಸೊ ಅರ್ಥ ಆಯ್ತಾ ನಿಮಗೆ ಕ್ಲಿಯರಾಗಿ? ನೀವು ಏನು ಅರ್ಥ ಮಾಡ್ಕೊಬೇಕಂದ್ರೆ ವಾಟ್ ಈಸ್ ಡಿ, ಇಟ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ MM. ವಾಟ್ ಈಸ್ ಕ್ಯಾಪಿಟಲ್ ಡಿ, ಇಟ್ ಇಸ್ ಇನ್ ಟರ್ಮ್ಸ್ ಆಫ್ ಮೀಟರ್ಸ್, ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ರೀನ್ ಅಂಡ್ ದ ಸ್ಲಿಟ್ಸ್. ವಾಟ್ ಈಸ್ ಎಕ್ಸ್ ಇಸ್ ದ ಡಿಸ್ಟೆನ್ಸ್ ಅಟ್ ವಿಚ್ a particular bright fringe or dark fringe is formed from the central. ತುಂಬ ಸರಿ ಕ್ವಶನ್ಸ್ ಕೇಳಿದ್ದಾರೆ. ಡಿಸ್ಟೆನ್ಸ್ ಆಫ್ ದ 7th ಬ್ರೈಟ್ ಫ್ರಿಂಜ್ ಅಂತ ಫ್ರಮ್ ದ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಅಂತ ಏನೋ ಕ್ವಶನ್ ಕೇಳಿರ್ತಾರೆ. ಕೆಲವೊಂದು ಸರಿ KCET ಕ್ವಶನ್ ಕೇಳಿದ್ದಾರೆ, ಡಿಸ್ಟೆನ್ಸ್ ಬಿಟ್ವೀನ್ ದ 3rd ಡಾರ್ಕ್ ಫ್ರಿಂಜ್ ಅಂಡ್ ದ 5th ಬ್ರೈಟ್ ಫ್ರಿಂಜ್, ಆ ಥರ ಏನೋ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಅದಕ್ಕೆಲ್ಲ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್, ಇದು ಎಕ್ಸು. ಈಗ ಇದನ್ನು ನಾವು ಡಿರೈವೇಷನ್ ಮಾಡಾದಮೇಲೆ ದ ಕಂಡೀಷನ್ ಫಾರ್ ಬ್ರೈಟ್ ಫ್ರಿಂಜ್, ಒಂದು ವೇಳೆ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗಬೇಕಂದ್ರೆ ಆ ಎಕ್ಸ್ ಡಿಸ್ಟೆನ್ಸಲ್ಲಿ, ಸೊ ಅದಕ್ಕೆ ನನಗೆ ಎಕ್ಸ್ ವ್ಯಾಲ್ಯೂ ಏನಿರಬೇಕು, x is equal to n lambda d/d ಅಂತ. ಸೊ n is equal to, ಸೊ n ಕ್ಯಾನ್ ವೇರಿ ಫ್ರಮ್ 0, 1, 2, 3 ಥರ ಹೋಗ್ತಾ ಇರುತ್ತೆ. 0 ಅಂದರೆ ಸೆಂಟ್ರಲ್ ಬ್ರೈಟ್ ಫ್ರಿಂಜ್, ಆಫ್ಕೋರ್ಸ್ 0 ಅಂದರೆ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಡಿಸ್ಟೆನ್ಸ್ ಎಷ್ಟಿದೆ, ವಿ ಆಲ್ವೇಸ್ ಮೆಜರ್ ಸೆಂಟರ್ ದ ಡಿಸ್ಟೆನ್ಸ್. ಸೊ ಸೆಂಟ್ರಲ್ ಅದ್ರ ಮೇಲೆ ಆಕ್ಸಸ್ ಮೇಲೆ ಇರೋದ್ರಿಂದ x is equal to 0 ಅಲ್ವಾ. ನಂತರ if put n is equal to 1, you get first bright fringe, n is equal to 1 second bright fringe. So distance of the bright fringe from the center. ಅರ್ಥ ಆಯ್ತಾ? ಇದು ಬ್ರೈಟ್ ಫ್ರಿಂಜ್, ಇದು ಕಂಡೀಷನ್. ಅದೇ ರೀತಿ ಡಾರ್ಕ್ ಫ್ರಿಂಜ್ ಮಾಡೋಕ್ಕಂದ್ರೆ ಕಂಡೀಷನ್ ಏನಾಗುತ್ತೆ ಬೇಸಿಕಲಿ, ಸೊ ಡಾರ್ಕ್ ಫ್ರಿಂಜ್ ಬಂದು x is equal to ನಿಮಗೆ n minus half lambda d/d ಅಂತ ಫಾರ್ಮುಲಾ, n minus half lambda. ನಾನು ಈ ರೀತಿ ಐ ರಿಮೆಂಬರ್ ಇನ್ ದಿಸ್ ವೇ. ಕೆಲವೊಂದು ಬುಕ್ಕಲ್ಲಿಂದ 2n minus 1 ಇಂಟು ಲ್ಯಾಂಬ್ಡಾ d/2d ಅಂತ ಕೊಟ್ಟಿದ್ದಾರೆ, ನಾಟ್ ರಿಕ್ವೈರ್ಡ್. ನ್ಯೂಮರಿಕಲ್ ಕ್ಯಾಲ್ಕುಲೇಷನ್ ಇದು ಈಸಿ ಆಗುತ್ತೆ, ಬೋತ್ ಆರ್ ಸೇಮ್. ಆ್ಯಂಡ್ ಕೆಲವೊಂದು ಕಡೆ n+1/2 ಅಂತ ಕೊಟ್ಟಿರ್ತಾರೆ. n+1/2 ಅಂತ ಕೊಟ್ಟರೆ n ಶುಡ್ ಸ್ಟಾರ್ಟ್ ಫ್ರಮ್ 0.
ಆಯಿತಾ. ಸೊ ಫಸ್ಟ್ ಡಾರ್ಕ್ ಫ್ರಿಂಜ್ಗೆ ನಾವು ನಾವು 0 ಅಂತ ತೊಗೊತೀವಿ. ಸೆಕೆಂಡ್ ಡಾರ್ಕ್ ಫ್ರಿಂಜ್ಗೆ 1 ಅಂತ ತೊಗೊತೀವಿ. ಯು ಶುಡ್ ಟೇಕ್ 1 ಲೆಸ್. ಅದನ್ನು ಯಾಕೆ ತಲೆ ಕೆಡ್ಸ್ಕೊಬೇಕು ಆ್ಯಕ್ಚುಲಿ, ಜಸ್ಟ್ ಟೇಕ್ n-12. ಇಫ್ ದೇ ಆರ್ 7th ಡಾರ್ಕ್ ಫ್ರಿಂಜ್ ಪುಟ್ 7 ದ ವ್ಯಾಲ್ಯೂ, 7th ಅಂದರೆ 7 - ½ ಅಂತ. ಸೊ ಇದು ಬಂದು n ವ್ಯಾಲ್ಯೂ ಬಂದು ಏನಾಗುತ್ತೆ, n ಸ್ಟಾರ್ಟ್ ಫ್ರಮ್ 1 2 3 ಅಂತ, ಆಯಿತಾ. ಸೊ ಇಟ್ ಕೀಪ್ಸ್ ಆನ್ ಗೋಯಿಂಗ್ ಆನ್. ಓಕೆ, ನಂತರ ಸೊ ಇದ್ರದ್ದು ವಿಡ್ತ್ ಇದೆಯಲ್ವಾ, ಫ್ರಿಂಜ್ ವಿಡ್ತ್, ಅದನ್ನ ಫ್ರಿಂಜ್ ವಿಡ್ತ್ ಬೀಟಾ ಅಂತ ಕರಿತೀವಿ. ಸೊ ಫ್ರಿಂಜ್ ವಿಡ್ತ್ ಬಂದು ಬೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ, λd/d ಅಂತ. ಅರ್ಥ ಆಯ್ತಾ. ಸೊ ಬೀಟಾ ಫಾರ್ಮುಲಾ ಬಂದು λd/d. ಸೊ ನಿಮ್ಗೆ ಇದು ಇಷ್ಟೇ, ಈ 3 ಫಾರ್ಮುಲಾಸ್ ಗೊತ್ತಿರಬೇಕು ಮಕ್ಕಳೇ. ಇಫ್ ಯು ಜಸ್ಟ್ ನೋ ದೀಸ್ 3 ಫಾರ್ಮುಲಾಸ್, ನೀವು ಎಲ್ಲ ನ್ಯೂಮರಿಕಲ್ಸು ಇದೇ ಇಲ್ಲಿವರೆಗೂ ಏನು ಕ್ವಶನ್ಸ್ ಕೇಳಿದಾರೋ ಎಲ್ಲ ನ್ಯೂಮರಿಕಲ್ಸು ಈ 3 ಫಾರ್ಮುಲಾಸ್ ಮೇಲೆ ಕೇಳಿದ್ದಾರೆ. ಅರ್ಥ ಮಾಡ್ಕೊಬೇಕು. ಏನು ಸ್ಮಾಲ್ ಡಿ ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ಸು, ಕ್ಯಾಪಿಟಲ್ ಡಿ ಅಂದರೆ ಡಿಸ್ಟೆನ್ಸ್ ಆಫ್ ಸ್ಲಿಟ್ಸ್ ಫ್ರಮ್ ದ ಸ್ಕ್ರೀನು. ಅದು mm ಇರುತ್ತೆ, ಇದು ಮೀಟರ್ಸಲ್ಲಿ ಇರುತ್ತೆ. ನಾನು ಏನು ಇಷ್ಟ ಹೇಳ್ತಾ ಏನಂದರೆ, ಮಕ್ಕಳು ತುಂಬ ಸತಿ ಕ್ವಶನ್ ಏನೋ ರಿವರ್ಸ್ ತೊಗೊಂಡ್ಬಿಡ್ತಾರೆ. ಕೆಲವೊಂದು ಕ್ಯಾಲ್ಕುಲೇಟ್ ಮಾಡೋಕ್ಕಂದ್ರೆ ಕ್ಯಾಪಿಟಲ್ ಡಿ ಕೇಳಿದ್ರೆ ಕ್ಯಾಪಿಟಲ್ ಡಿ ಬಂದು ಅವ್ರಿಗೆ mm ಬರ್ತಾ ಇರುತ್ತೆ. ಏನೋ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡಿದ್ರೆ mm ಬರ್ತಾ ಇರುತ್ತೆ. ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು ನಮ್ಗೆ ಯಾವತ್ತಾಗಲಿ ಯಾವುದೇ ನ್ಯೂಮರಿಕಲ್ಸ್ ಮಾಡೋಕ್ಕಂದ್ರೆ, ದ ರಿಸಲ್ಟ್ಸ್ ಬಂದಾದಮೇಲೆ ಇದು ಈ ರೀತಿ ಆನ್ಸರ್ ಇರ್ಬೋದಾ ಅನ್ನೋ ಗೆಸ್ ಮಾಡೋಷ್ಟು ನಿಮಗೆ ಕೆಪಾಸಿಟಿ ಇರಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಂತರ ವೇವ್ ಲೆಂತ್, ಯೂಶಲಿ ವೇವ್ ಲೆಂತ್ ಯು ಯೂಸ್ ದ ವಿಸಿಬಲ್ ಲೈಟ್ ಅಂತ 400, 500, 600, 700 ನ್ಯಾನೋಮೀಟರ್ಸ್ ಇರುತ್ತೆ. ಸಮೇ ಅರೌಂಡ್ 380 to 720 ನ್ಯಾನೋಮೀಟರ್ಸ್ ಯೂಶಲಿ ನಾವು ಯೂಸ್ ಮಾಡೋದು. ಸೊ ವೇವ್ ಲೆಂತ್ ಲ್ಯಾಂಬ್ಡಾ ಅಂತ. ಅರ್ಥ ಆಯ್ತಾ ಈಗ. ಸೊ ನಿಮಗೆ ಸ್ಮಾಲ್ ಡಿ, ಕ್ಯಾಪಿಟಲ್ ಡಿ, ಲ್ಯಾಂಬ್ಡಾ, ಎಕ್ಸ್ ಅಂದರೆ ಏನು ಹೇಳಿ, ಎಕ್ಸ್ ಅಂದರೆ ಡಿಸ್ಟೆನ್ಸ್ ಆಫ್ ದ ಡಿಸ್ಟೆನ್ಸ್ ಆಫ್ ದ ಪರ್ಟಿಕ್ಯುಲರ್ ಫ್ರಿಂಜ್, ಅದು ಬ್ರೈಟ್ ಆಗಿರಲಿ ಡಾರ್ಕ್ ಆಗಿರಲಿ, ಫ್ರಮ್ ದ ಸೆಂಟ್ರಲ್ ಆಕ್ಸಿಸ್. ಅಂದರೆ ಸೆಂಟರ್ ಅಂದರೆ ಏನು, ಫ್ರಮ್ ದ ಸೆಂಟರ್ ಆಫ್ ದಿಸ್ ಆಕ್ಸಿಸ್ ವಿಚ್ ಪಾಸಸ್ ಥ್ರೂ ದ ಸೆಂಟರ್ ಆಫ್ ದ 2 ಸ್ಲಿಟ್ಸ್. ಅರ್ಥ ಆಯ್ತಾ ಇದು. ಇಷ್ಟು ಅರ್ಥ ಆದಮೇಲೆ ಲೆಟ್ಸ್ ಗೋ ಫಾರ್ ಡೈರೆಕ್ಟ್ಲಿ ನೆಕ್ಸ್ಟ್ ಟಾಪಿಕ್ ನಾವು. ಓಕೆ, ಫಸ್ಟ್ ಈ ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳಿ. ಯು ಶುಡ್ ನೋ ದಿಸ್ ಫಾರ್ಮುಲಾಸ್. ನಾನು ಬಿಫೋರ್ ಐ ಗೋ ಟು ಕ್ವಶನ್ಸ್ ಈ ಫಾರ್ಮುಲಾಸ್ ನಿಮ್ಮ ತಲೆಯಲ್ಲಿ ಇರಬೇಕು. ಸೊ ಇಲ್ಲ ಅಂತ ಹೇಳಿದ್ರೆ ಡೋಂಟ್ ಗೋ ಫಾರ್ ನೆಕ್ಸ್ಟ್ ಒನ್. ಓಕೆ, ಈಗ ಇದು ಬಂದು ಮಾಡೆಲ್ ಪೇಪರ್ 2023 ಕ್ವಶನ್ನು. ನಾನು ಆಲ್ರೆಡಿ ಈ ಕ್ವಶನ್ನ ಮಾಡೆಲ್ ಪೇಪರ್ಸ್ ಎಲ್ಲ ಕ್ವಶನ್ಸು ಸಾಲ್ವ್ ಮಾಡಿದ್ದೀನಿ. ನೀವು ಆಲ್ರೆಡಿ ಆ ವಿಡಿಯೋ ನೋಡಿದರೆ ಯು ಡೋಂಟ್ ಹ್ಯಾವ್ ಟು ವಾಚ್ ದಿಸ್. ನೋಡಿಲ್ಲ ಅಂದರೆ ನೋಡಿ. ಅದೇ ರೀತಿ ಐ ಗಿವ್ ಆಲ್ ದ ವೀಡಿಯೋಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್. ಅದೇ ರೀತಿ ಎಷ್ಟೋ ನ್ಯೂಮರಿಕಲ್ಸ್ ಮಾಡಿದ್ದೀನಿ, ಡಿರೈವೇಷನ್ಸ್ ಮಾಡಿದ್ದೀನಿ. ನಿಮಗೆ ಫಿಸಿಕ್ಸ್ ಏನೇ ಅರ್ಥ ಆಗ್ತಾ ಇಲ್ಲ ಅಂದರೆ ಪ್ಲೀಸ್ ಚೆಕ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಡಿರೈವೇಷನ್ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ, ಎಲ್ಲ ಚಾಪ್ಟರ್ ಡಿರೈವೇಷನ್ಸು. ಈವನ್ ಪ್ರೀವಿಯಸ್ ಇಯರ್ಸ್ ಮಾಡೆಲ್ ಪೇಪರ್ಸ್ ಎಷ್ಟೊಂದು ಕ್ವಶನ್ಸ್ ಮಾಡಿದ್ದೀನಿ. ಸೊ ನಿಮಗೆ ನ್ಯೂಮರಿಕಲ್ಸ್ ತುಂಬ ಈಸಿ ಇರುತ್ತೆ ಮಕ್ಕಳು. ದಯವಿಟ್ಟು ವೀಡಿಯೋಸ್ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಯು ವಿಲ್ ಸ್ಟಾರ್ಟ್ ಲವಿಂಗ್ ನ್ಯೂಮರಿಕಲ್ಸ್ ಯು ಶುಡ್ ಲವ್. ಯಾಕಂದರೆ ಇಫ್ ಯು ಸಮೌಂಟ್ ಟಾರ್ಗೆಟಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ಸೋ ಅದ್ರಲ್ಲಿ ಬರೀ ನ್ಯೂಮರಿಕಲ್ಸೇ ಕೇಳ್ತಾ ಇರ್ತಾರೆ. ಈಗ ಈ ಕ್ವಶನ್ ಬರೋಣ. ಈಗ ಸೊ ಫಸ್ಟ್ ಕ್ವಶನ್ ಬಂದಾಗ ಇಲ್ಲಿ ದ ವೈಡ್ ನಿಮ್ಗೆ ಗೊತ್ತಿದ್ರೆ ಲೆಟ್ಸ್ ಡೈರೆಕ್ಟ್ಲಿ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸೊ ನೀವು ಆಲ್ರೆಡಿ ವಿಡಿಯೋ ನೋಡಿದರೆ ಮಾಡೆಲ್ ಪೇಪರ್ ಎಲ್ಲ ಸಾಲ್ವ್ ಮಾಡಿರೋದು. ಇಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಡೂ ವಾಚ್ ದಿಸ್. ಓಕೆ, ಈಗ ಇನ್ ಅ YDS ಎಕ್ಸ್ಪೆರಿಮೆಂಟ್ ದ ಡಿಸ್ಟೆನ್ಸ್ ಆಫ್ ದ ಸ್ಕ್ರೀನ್ ಫ್ರಮ್ ದ ಡಬಲ್ ಸ್ಲಿಟ್ಸ್ ಇಸ್ 2 meters. ಏನಿದು 2 meters? ಕ್ಯಾಪಿಟಲ್ ಡಿ ಕೊಟ್ಟಿದ್ದಾರೆ. ನಂತರ ವೆನ್ ದ ಲೈಟ್ ಆಫ್ ದ 550 ನ್ಯಾನೋಮೀಟರ್ಸ್ ಇನ್ಸಿಡೆಂಟ್, ಇದೇನು 550 ಲ್ಯಾಂಬ್ಡಾ ವೇವ್ ಲೆಂತ್ ಕೊಟ್ಟಿದ್ದಾರೆ. ನಂತರ ಅದಾದಮೇಲೆ ದ ಡಬಲ್ ಸ್ಲಿಟ್ ಅರೇಂಜ್ಮೆಂಟ್ fringes of the width 2 mm ಆರ್ ಅಬ್ಟೈನ್ಡ್. ಅಂದರೆ ಒಂದು YDS ಎಕ್ಸ್ಪೆರಿಮೆಂಟಲ್ಲಿ ಕ್ಯಾಪಿಟಲ್ ಡಿ ನಿಮ್ಗೆ ಕೊಟ್ಟಿದ್ದಾರೆ, ವೇವ್ ಲೆಂತ್ ಕೊಟ್ಟಿದ್ದಾರೆ, ಬೀಟಾ ಎಷ್ಟಿದೆ, ಎಷ್ಟು ಫ್ರಿಂಜ್ ವಿಡ್ತ್ ಸಿಗ್ತಾ ಇದೆ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ. ಆಯಿತಾ. ನಂತರ ಡಿಟರ್ಮಿನ್ ಡಿಸ್ಟೆನ್ಸ್ ಆಫ್ ಸಪ್ರೇಷನ್ ಏನು ಕೇಳ್ತಾ ಇದ್ದಾರೆ ನಿಮಗೆ, ಸ್ಮಾಲ್ ಡಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನಂತರ ಆಲ್ಸೋ ಫೈಂಡ್ ದ ಫ್ರಿಂಜ್ ವಿಡ್ತ್ ವೆನ್ ದ ಸೋರ್ಸ್ ಆಫ್ ದ ಲೈಟ್ ಈಸ್ ರೀಪ್ಲೇಸ್ಡ್ ಬೈ ವೇವ್ ಲೆಂತ್ 440 ನ್ಯಾನೋಮೀಟರ್ಸ್. ಓಕೆ, ಸೊ ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತ ಅರ್ಥ ಆದ ಕ್ವಶನ್. ಈಗ ನಮಗೆ ಬೀಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಅಲ್ಲಿ ಕೇಳ್ತಾ ಸ್ಮಾಲ್ ಡಿ ಎಷ್ಟು ಅಂತ. ಸೊ ನಿಮಗೆ ಬೀಟಾ ವ್ಯಾಲ್ಯೂ ಕೊಟ್ಬಿಟ್ಟು, ಸೊ ಬೀಟಾ ನಿಮಗೆ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಡಿಫ್ರೆಂಟ್ ಮೆನ್. ಓಕೆ, ಸೊ ನಿಮಗೆ ಬೀಟಾ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಬೀಟಾ ಇಸ್ ಈಕ್ವಲ್ ಟು λd/d. ಸೊ ನಿಮಗೆ ಬೀಟಾ ಕೊಟ್ಟಿದ್ದಾರೆ, ಲ್ಯಾಂಬ್ಡಾ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ. ಎಷ್ಟು ಇದು ಅಂತ ಕೇಳ್ತಾರೆ. ಇಟ್ಸ್ ವೆರಿ ಸಿಂಪಲ್ ಕ್ವಶನ್. ಆಯಿತಾ. ನಂತರ ನೋಡಿ, ಇದು ಆದಮೇಲೆ ದೇ ಆರ್ ಆಸ್ಕಿಂಗ್ ದ್ಯಾಟ್ ಇಫ್ ದ ಲ್ಯಾಂಬ್ಡಾ ವಾಸ್ ರೀಪ್ಲೇಸ್ಡ್ ಬೈ 440 ನ್ಯಾನೋಮೀಟರ್ಸ್. ಅಂದರೆ ಲ್ಯಾಂಬ್ಡಾನ 440ನ ರೀಪ್ಲೇಸ್ ಮಾಡಿದ್ರೆ, ಫಸ್ಟ್ 550 ಇದೆ, 440ನ ರೀಪ್ಲೇಸ್ ಮಾಡಿದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬೀಟಾ ಅಂತ ಕೇಳ್ತಾರೆ. ಇಟ್ಸ್ ವೆರಿ ನೈಸ್ ಕ್ವಶನ್. ನಾನು ವಿತೌಟ್ ಸಾಲ್ವಿಂಗೇ ಮಾಡ್ತೀನಿ ಆ್ಯಕ್ಚುಲಿ. ಅಂದರೆ ತುಂಬ ಸಲ ಹೇಳ್ತೀನಿ ನಾನು. ಸೊ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಿ ಬೇಸಿಕಲಿ. ಸೊ ಪ್ರೊವೈಡೆಡ್ ಕ್ಯಾಪಿಟಲ್ ಡಿ ಆ್ಯಂಡ್ ಸ್ಮಾಲ್ ಡಿ ಆರ್ ಕಾನ್ಸ್ಟೆಂಟ್, ನಿಮ್ಗೆ ಗೊತ್ತಿರೋ ಹಂಗೆ ಬೀಟಾ ಅನ್ನೋದು ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ ಇರುತ್ತೆ. ಒಂದು ವೇಳೆ ವೇವ್ ಲೆಂತ್ 550ಇಂದ 440ಗೆ ಡಿಕ್ರೀಸ್ ಆದರೆ, ಲ್ಯಾಂಬ್ಡಾ ಡಿಕ್ರೀಸ್ ಆದರೆ ನಂದು ಬೀಟಾ ವ್ಯಾಲ್ಯೂ ಕೂಡ ಡಿಕ್ರೀಸ್ ಆಗುತ್ತೆ. ಅವ್ರೇನು ಬೀಟಾ ಕೊಟ್ಟಿದ್ದಾರೆ, ಫಸ್ಟ್ ಕ್ವಶನ್ಗೆ 2 mm ಕೊಟ್ಟಿದ್ದಾರೆ. ಅಂದರೆ ಆಲ್ಸೋ ಫೈಂಡ್ ದ ಫ್ರಿಂಜ್ ವಿಡ್ತ್. ಸೊ ಈ ಆನ್ಸರ್ ಬಂದು ಲೆಸ್ ದ್ಯಾನ್ 2 mm ಇರಬೇಕು. ಇದೊಂದು ಅನಾಲಿಸಿಸ್ ನೋಡಿದ ತಕ್ಷಣ ಅರ್ಥ ಮಾಡ್ಕೊಬೇಕು. ಸೊ ಲೆಸ್ ದ್ಯಾನ್ 2 mm ಇರಬೇಕು ಆ್ಯಕ್ಚುಲಿ. ಅಂದರೆ ಆನ್ಸರ್ ಬಂದು ಲೆಸ್ ದ್ಯಾನ್ 2 mm ಇರಬೇಕು. ಐ ಕ್ಯಾನ್ ಡೈರೆಕ್ಟ್ಲಿ ಇವನ್ ಕ್ಯಾಲ್ಕುಲೇಟ್. ಇನ್ಫ್ಯಾಕ್ಟ್ ಐ ಕ್ಯಾನ್ ಕ್ಯಾಲ್ಕುಲೇಟ್ ಆಲ್ಸೋ ವಿತೌಟ್ ಎನಿ ಆಫ್ ದೀಸ್ ಥಿಂಗ್ಸ್. ಓಕೆ, ಸೊ ಈಗ 550ಗೆ ನಿಮಗೆ ಒಂದು ಇಫ್ ಯು ಗೆಟಿಂಗ್
550ಗೆ ನಮಗೆ ಒಂದು 2 mm ಬರ್ತಾ ಇದ್ದಾರೆ. ಸೊ 450ಗೆ ಎಷ್ಟು ಬರುತ್ತೆ ಅಂತ ಬೇಸಿಕಲಿ ಇಟ್ಸ್ ರೆಡ್ಯೂಸ್ ಅಲ್ವಾ. ಸೊ ಇಟ್ಸ್ ಬೇಸಿಕಲಿ ಸೊ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಬೇಸಿಕಲಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ಯೂಸಿಂಗ್ ಎಷ್ಟು ರೆಡ್ಯೂಸ್ ಆಗಿದೆ. ಐ ಕ್ಯಾನ್ ಸಿ ಈಸಿಲಿ ಐ ಕ್ಯಾನ್ ಸಿ ಸೊ ರಿಡಕ್ಷನ್ ಎಷ್ಟಾಗಿದೆ ಬೇಸಿಕಲಿ ಈಗ ಯು ಕ್ಯಾನ್ ಕ್ಯಾಪಿಟಲ್ ಡಿ ಸ್ಮಾಲ್ ಡಿ ಎರಡು ಇದೆ. ಲೆಟ್ಸ್ ಕ್ಯಾಲ್ಕುಲೇಟ್ ಇನ್ ದಿಸ್ ವೇ. ಸೊ ಈಗ ನಾವು 2 ಅಲ್ವಾ ಇದು. ಸೊ 11 ಬಂದು ಸೊ 4/5 ಇಫ್ ದಿಸ್ ಡಿಕ್ರೀಸ್ ದಿಸ್ ಆಲ್ಸೋ ಡಿಕ್ರೀಸ್. ಓಕೆ, ಸೊ ಎಕ್ಸ್ ಇಂಟು ಒಂದು 4 ಬಂದು 5 ಇಂಟು ಸಮ್ ಒಂದು ನಿಮಿಷ ಎಕ್ಸ್ ಇಂಟು 5 ಈಕ್ವಲ್ ಟು 2 ಇಂಟು 4 ಅಂತ. ಸೊ ಎಕ್ಸ್ ಬಂದು ನಿಮಗೆ 4/5 ಆಫ್ 2 ಅಂತ. ಸೊ 4/5 ಅಂದರೆ 5 ಇದು 5 5 4 20 8 5 40 0.8 ಇಂಟು 2. ಸೊ ಆನ್ಸರ್ ಬಂದು 1.6 mm. ಸೊ ನೋಡಿ, ಅಂದರೆ ಇದು ಸಿಂಪಲ್ ಆ್ಯಕ್ಚುಲಿ. ಇದು ನಾನು ಐ ಡಿಂಟ್ ಕ್ಯಾಲ್ಕುಲೇಟ್, ನಾವು ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕ್ಯಾಲ್ಕುಲೇಟ್ ಮಾಡ್ತಾನೆ. ಏನು ಹೇಳ್ತಾ ಅಂದರೆ ಬೀಟಾ ಡಿಕ್ರೀಸ್ ಆದರೆ ವೇವ್ಲೆಂತ್ ಡಿಕ್ರೀಸ್ ಆದರೆ ತುಂಬ ಇಂಪಾರ್ಟೆಂಟು. ಇದೇ ಟೈಪ್ ಕ್ವಶನ್ನು ಇದರಲ್ಲೂ ಸಿಮಿಲರ್ ಟೈಪ್ ಕ್ವಶನ್ನು ಕೆಲವು ಪರ್ಸೆಂಟೇಜ್ ಕೇಳ್ತಾರೆ. I have just taken some small case question I have taken. All these questions you can explain just by these kind of analysis. ಅಂದರೆ ತುಂಬ ಸಿಂಪಲ್. ಬೀಟಾ ಡಿಕ್ರೀಸ್ ಲ್ಯಾಂಬ್ಡಾ ಡಿಕ್ರೀಸ್ ಆಗಬೇಕು. ಸೊ ಯಾವತ್ತೇ ಆಗಲಿ ಏನಾದರೂ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಸೊ ನಾನು ಇದ್ರದ್ದು ರೇಷಿಯೋ ತೊಗೊತಾ ಇದ್ದೀನಿ. 11 ಅಂದರೆ ಇದು 11 ಅಲ್ವಾ. ಸೊ 11 4s 11 5s ಅಂತ. ಸೊ 5 ಇಂಟು ಎಕ್ಸ್ ಶುಡ್ ಬಿ ಈಕ್ವಲ್ ಟು 2 ಇಂಟು 4. ಸೊ ಎಕ್ಸ್ ಇಸ್ ಈಕ್ವಲ್ ಟು 4/5 ಇಂಟು 2. 4/5 ಅಂದರೆ 0.8 ಇರುತ್ತೆ. 2 ಇಂಟು 0.8 1.6 mm. ಅಂದರೆ ಸೊ ಇಟ್ ಶುಡ್ ಡಿಕ್ರೀಸ್. ಅಂದರೆ ಹೌ ಮಚ್ ಡಿಕ್ರೀಸ್ ಆಗಿದೆ. ಸೊ ಇಟ್ ವಿಲ್ ಡಿಕ್ರೀಸ್, ವಿ ನೋ ಇಟ್ ಇಸ್ ಗಾಟ್ ಡಿಕ್ರೀಸ್. ಸೊ ಇಟ್ ಇಸ್ 1.6 mm. ಈ ರೀತಿ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಐ ವಿಲ್ ಶೋ ದ ಸ್ಟೆಪ್ಸ್ ಆಲ್ಸೋ, ಡೋಂಟ್ ವರಿ. ಸೊ ಈಗ ಸೊ ಫಸ್ಟ್ ಬೀಟಾ ವ್ಯಾಲ್ಯೂ ಬರ್ಕೊಳ್ಳಿ ಇಲ್ಲಿ ಆ್ಯಕ್ಚುಲಿ. ಸೊ ವಾಟ್ ಈಸ್ ದ ಬೀಟಾ ವ್ಯಾಲ್ಯೂ ನಾವು? ಸೊ ಕಮಿಂಗ್ ಟು ಸ್ಟೆಪ್ಸ್ ನಾವು, ದೇ ಗಿವನ್ ದ ಬೀಟಾ ವ್ಯಾಲ್ಯೂ. ಬೀಟಾ ಬಂದು ನಿಮಗೆ 2 mm ಕೊಟ್ಟಿದ್ದಾರೆ. 2 ಇಂಟು 10⁻³ ಅಂತ. ಲ್ಯಾಂಬ್ಡಾಸ್ ಕೊಟ್ಟಿದ್ದಾರೆ 550 ಕೊಟ್ಟಿದ್ದಾರೆ. ಆ್ಯಂಡ್ ಯಾವುದೇ ಬೋರ್ಡ್ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾಗ ಪ್ಲೀಸ್ ಆಲ್ವೇಸ್ ರೈಟ್ ಗಿವನ್ ಫಾರ್ಮುಲಾ ಆನ್ಸರ್. ನಾನು ಗಿವನ್ ಬರ್ದಿಲ್ಲ, ನೀವು ಗಿವನ್ ಬರೀಬೇಕಲ್ಲಿ. ಏನು ಗಿವನ್ ಅಂದರೆ ಬೀಟಾ ಎಷ್ಟು ಕೊಟ್ಟಿದ್ದಾರೆ, ಲ್ಯಾಂಬ್ಡಾ ಎಷ್ಟು ಕೊಟ್ಟಿದ್ದಾರೆ, ಡಿ ಎಷ್ಟು ಕೊಟ್ಟಿದ್ದಾರೆ, ಅದನ್ನು ಬರೀಬೇಕು ಆ್ಯಕ್ಚುಲಿ. ಗಿವನ್ ಫಾರ್ಮುಲಾ ಆನ್ಸರ್ 550 ಇಂಟು ಕ್ಯಾಪಿಟಲ್ ಡಿ ಎಷ್ಟು ಆನ್ಸರು? ಕ್ಯಾಪಿಟಲ್ ಡಿ ಬಂದು 2 ಇರುತ್ತೆ. ನಂತರ ಡಿಸ್ಟೆನ್ಸ್ ಸ್ಮಾಲ್ ಡಿ ಕೊಟ್ಟಿಲ್ಲ, ನಾವು ಫೈನ್ ಮಾಡಬೇಕು. ವೆರಿ ಸಿಂಪಲ್ ಅಲ್ವಾ. 2 ಇಂಟು 2 ಕ್ಯಾನ್ಸಲ್ ಆಗುತ್ತೆ. 550 nanometers it is into 10⁻⁹ ಇರುತ್ತೆ. ಐ ಜಸ್ಟ್ ಎರೇಸ್ ದಿಸ್. ಸೊ 550 ಇಂಟು 10⁻⁹ ಇಂಟು 2/2 ಅಂತ. ಸೊ ಡಿ, ಸೊ 2 ಕ್ಯಾನ್ಸಲ್ ಆಗುತ್ತೆ. ಸೊ 10⁻⁻3 10⁻⁹ 10⁻⁶ ಇರುತ್ತೆ. ಸೊ ಡಿ ಸೈಡ್ ತೊಗೊಂಬನ್ನಿ. ಸೊ ಡಿ ಸೈಡ್ ತೊಗೊಂಬನ್ನಿ 550 ಇಂಟು 10⁻⁶. ಸೊ ನಿಮಗೆ ಆನ್ಸರ್ ಬರುತ್ತೆ 550 ಇಂಟು ಪಾಯಿಂಟ್. ಯು ಕ್ಯಾನ್ ರೈಟ್ ದಿಸ್ ಆಲ್ಸೋ ಆಸ್ ಡೆಸಿಮಲ್ ಶಿಫ್ಟ್ ಮಾಡ್ತಾ ಇದ್ದೀನಿ. ಸೊ 0.55 3 ಡೆಸಿಮಲ್ ಶಿಫ್ಟ್ ಮಾಡ್ತಾ ಇದ್ದೀನಿ. ಸೊ ಐ ಟು ರಿಮೂವ್ 3 ಇಯರ್ 10⁻⁻3 ಬರುತ್ತೆ. ಸೊ 10 ದಿಸ್ ಇಸ್ ಮೀಟರ್ಸ್. ಸೊ ಅಂದರೆ ನಿಮಗೆ 0.55 mm ಇಸ್ ದ ಆನ್ಸರ್. ಇಷ್ಟು ಡಿಸ್ಟೆನ್ಸ್ ನೋಡಿ. ಡಿ ವ್ಯಾಲ್ಯೂ ಬಂದು ಯಾವತ್ತಾಗಲಿ ಸ್ಮಾಲರ್ ವ್ಯಾಲ್ಯೂ ಇರಬೇಕು. ನಂತರ ಇದಾದಮೇಲೆ ಸೆಕೆಂಡ್ ಕ್ವಶನ್ ಕೇಳ್ತಿದ್ದಾರೆ. ಈಗ ನಿಮಗೆ ಇದೇ ಕಂಡೀಷನ್ಸು ಕ್ಯಾಪಿಟಲ್ ಡಿ ಸ್ಮಾಲ್ ಡಿ ಸೇಮ್ ಇರುತ್ತೆ. ಐ ಆಮ್ ರೀಪ್ಲೇಸಿಂಗ್ ದಿಸ್ ವಿತ್ ವಾಟ್, ವಿತ್ ಒನ್ ಮೋರ್. ವಾಟ್ ಈಸ್ ದಟ್? ವೇವ್ ಲೆಂತ್ ಇಸ್ 440 nanometers. ಈಗ ಸೆಕೆಂಡ್ ಕೇಸಲ್ಲಿ ಬೀಟಾ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವು ಲ್ಯಾಂಬ್ಡಾ ಎಷ್ಟು ಕೊಟ್ಟಿದ್ದಾರೆ ನಮಗೆ? ಈಗ ಸೆಕೆಂಡ್ ಕೇಸಲ್ಲಿ 440 nanometers ಕೊಟ್ಟಿದ್ದಾರೆ. 440 ಇಂಟು 10⁻⁹ ಇಂಟು ಡಿಸ್ಟೆನ್ಸ್. ಐ ಜಸ್ಟ್ ಎರೇಸ್ ದಿಸ್ ಮಚ್. ಆಯಿತಾ? ಡಿ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? ಬೇಸಿಕಲಿ ಕ್ಯಾಪಿಟಲ್ ಡಿ ಬಂದು 2 ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಬಂದು ನಿಮಗೆ ಇಲ್ಲಿ 0.55 mm ಇದೆ. ಸೊ 0.55 ಇಂಟು 10⁻⁻3. ಇಲ್ಲಾಂದರೆ ನೀವು ಬೇಕಾದರೆ 550 ಇಂಟು 10⁻⁻6 ಬರ್ಕೊಬೋದು. 550 ಇಂಟು 10⁻⁻6 ಅಂತ ಬರಿಬೋದು. ನಂತರ ಈಗ ಏನಾಗುತ್ತೆ ಆನ್ಸರ್? ಈಗ 10⁻⁻6 10⁻⁻3 10⁻⁻3 ಈಸ್ ಲೆಫ್ಟ್. ಸೊ ನಿಮಗೆ 440/550 ಇಂಟು 2 ಇಂಟು 10⁻⁻3 2 ಇಂಟು 10⁻⁻3 ಬರುತ್ತೆ. ಸೊ ಇದು ಆನ್ಸರ್ ಬಂದು ನಿಮಗೆ 4/5 ಇಂಟು 2 ಇಂಟು 10⁻⁻3. ಸೊ ದ ಆನ್ಸರ್ ಬಂದು ನಿಮಗೆ 4/5 40/50 4/5. ಸೊ ಅಂದರೆ 5 4 8 5 40. ಸೊ 0.8. ಸೊ 0.8 ಇಂಟು 2. ಸೊ ದ ಆನ್ಸರ್ ಬಂದು ನಿಮಗೆ 1.6. ಇದು ಬರುತ್ತೆ 10⁻⁻3 1.6 mm. ಅರ್ಥ ಇದೆ ಕ್ಲಿಯರಾಗಿ? ಸೊ ಇಟ್ಸ್ ವೆರಿ ಸಿಂಪಲ್ ಕ್ವಶನ್. ನಿಮಗೆ ಬಿ ಕೊಟ್ಟಿದ್ದಾರೆ. ಸೊ ದೇ ಆರ್ ಗಿವನ್ ಆಲ್ ದ ವ್ಯಾಲ್ಯೂಸ್. ಯು ಹ್ಯಾವ್ ಟು ಫೈಂಡ್ ದ ಲ್ಯಾಂಬ್ಡಾ.
ಅಂತ ಸೆಕೆಂಡ್ ಕಂಡೀಷನಲ್ಲಿ ಆ ಲ್ಯಾಂಬ್ಡಾನ ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಲ್ಯಾಂಬ್ಡಾ ಡಿಕ್ರೀಸ್ ಆಗಬೇಕು. ನೀವು ಇನ್ನೂ ಈಸಿಯಾಗಿ ಮಾಡೋಕ್ಕಂದರೆ ಬೀಟಾ ಮತ್ತು ಲ್ಯಾಂಬ್ಡಾ. ಇದು ನಾನು ತುಂಬ ಸತಿ KCETಯಲ್ಲಿ ಹೇಳ್ಕೊಡ್ತೀನಿ. ಈ ಥರ ತುಂಬ ಶಾರ್ಟಾಗಿ ಮಾಡೋಕ್ಕೋದು ಆನ್ಸರ್ಸು. ಇದೇ ಕ್ವಶನ್ ತುಂಬ ಸತಿ KCETಯಲ್ಲಿ ಕೇಳಿ ದೇ ಆಸ್ಕ್ ಯು ಟು ಎಕ್ಸ್ಪ್ಲೈನ್ ಇನ್ ದ ಲೆಸರ್ ಟೈಮ್. ಅರ್ಥ ಆಯ್ತಾ ಈಗ? ಸೊ ಐ ಹೋಪ್ ಯು ಗಾಟ್ ದ ಆನ್ಸರ್. ಸೊ ಗಿವನ್ ಫಾರ್ಮುಲಾ ಆನ್ಸರ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಇದು ಬಂದು 2 slits ಸಪರೇಟ್ ಬೈ 1 mm ಇನ್ ನೆಕ್ಸ್ಟ್ 2022 ಕ್ವಶನ್ ಕೇಳಿದರೆ ಇದನ್ನು ಏನು ಕೊಟ್ಟಿದ್ದಾರೆ ಫಸ್ಟ್ ಟ್ರೈ ಮಾಡೋಣ. 2 slits ಸಪರೇಟ್ ಬೈ ಡಿಸ್ಟೆನ್ಸ್. ಏನಿದು 1 mm ಇದು ಸಪ್ರೇಟ್ ಅಂದರೆ ಕ್ಯಾಪಿಟಲ್ ಸ್ಮಾಲ್ ಡಿ. ಇದು YDS ಎಕ್ಸ್ಪೆರಿಮೆಂಟ್ ಆರ್ ಇಲ್ಯುಮಿನೇಟೆಡ್ ಬೈ ದ ವೈಲೆಟ್ ಲೈಟ್. ಇದು ವೈಲೆಟ್ ಲೈಟಲ್ಲಿ ಮಾಡ್ತಾ ಇದ್ದಾರೆ. ವೈಲೆಟ್ ಲೈಟ್ ಆಫ್ ಹೌ ಮಚ್ ವೇವ್ ಲೆಂತ್? ಇಟ್ ಇಸ್ 400 nanometers. ಆಯ್ತು, ಓಕೆ. ವೈಲೆಟ್ ಕೊಟ್ಟರೆ ದ ಇಂಟರ್ಫರೆನ್ಸ್ ಫ್ರಿಂಜಸ್ obtained on the screen are placed at 1 meter from the slits. Find the fringe width. ಓಕೆ, fringe width ಕೇಳ್ತಾ ಇದ್ದಾರೆ. If the violet light is replaced with the red light and then wavelength of 7 nanometers, find the percentage change in the fringe width. ಕ್ವಶನ್ ನೋಡೋದು ತುಂಬ ಟಫ್ ಅನ್ಸುತ್ತೆ. ತುಂಬ ಈಸಿ ಕ್ವಶನ್, ಆ್ಯಕ್ಚುಲಿ ತುಂಬ ಈಸಿ ಕ್ವಶನು. ಇದು 2022 ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ನಾನೊಂದು ಕ್ವಶನ್ ತೊಗೊಂಡಿದ್ದೀನಿ. ಈಗ ಐ ಶುಡ್ ನಾಟ್ ಟೇಕ್ ದ ಕ್ವಶನ್. ಆ್ಯಕ್ಚುಲಿ ನಾನು ಇದೇ ಕ್ವಶನ್ KCET 2022 ಕೇಳಿದ್ದಾರೆ. ದೇ ವಾಸ್ 3 questions ಕೇಳಿದೆ KCET 2020ಅಲ್ಲಿ. ಸೊ ಡೋಂಟ್ ವರಿ, ಐ ಹ್ಯಾವ್ ಟೇಕನ್ ಆಲ್ ದ ನ್ಯೂಮರಿಕಲ್ಸ್ ಓನ್ಲಿ. ಎಲ್ಲ ಬೋರ್ಡ್ ಎಕ್ಸಾಮ್ ನ್ಯೂಮರಿಕಲ್ಸ್ ತೊಗೊಂಡಿದ್ದೀನಿ. ಬಟ್ ಒಂದೇ ಒಂದು ಕ್ವಶನ್ KCET ತೊಗೊಂಡೆ. ಏನಕ್ಕೆ ಅಂದರೆ ಐ ವಾಂಟ್ ಟೆಲ್ ಯು ಹೌ ಅಪ್ಲಿಕೇಶನ್ ವಿಲ್ ಕಮ್. ನೀವು ಬೋರ್ಡ್ ಎಕ್ಸಾಮ್ ಬೇರೆ, KCET ಬೇರೆ. ನಾನು ಬೋರ್ಡ್ ಎಕ್ಸಾಮ್ ಆದಮೇಲೆ KCET ಮಾಡ್ತೀನಿ, ಅದೆಲ್ಲ ಆಗೋದಿಲ್ಲ. ಆ್ಯಕ್ಚುಲಿ ಜೊತೆಲಿ ಪ್ರಿಪೇರ್ ಆಗಬೇಕು. ಆ್ಯಕ್ಚುಲಿ ದಟ್ಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ದ ರೀಸನ್ ವೈ ಐ ಟುಕ್ ದಿಸ್ ಕ್ವಶನ್. ನೀವು ಈ ಕ್ವಶನ್ ಬೋರ್ಡ್ ಎಕ್ಸಾಮ್ ಮಾಡಿದರೆ ಇದೇ ಕ್ವಶನ್ KCETಯಲ್ಲಿ ನೀವು ಜಸ್ಟ್ ಒಂದು 5 secondsಲ್ಲಿ ಮಾಡ್ಬೋದು. ಆ್ಯಕ್ಚುಲಿ ಓಕೆ, ಐ ಟೆಲ್ ಯು ಹೌ ಇಟ್ ಇಸ್. ಓಕೆ, ಫಸ್ಟ್ ನೋಡಿ ಈ ಕ್ವಶನ್ ಏನಂದರೆ, ಈಗ ಇಟ್ಸ್ ವೆರಿ ಸಿಂಪಲ್. ನೀವು ಕ್ವಶನ್ ನೋಡೋದು ಟಫ್ ಅನ್ಸೋದೇನೋ, ಸಮಥಿಂಗ್ ಲೈಕ್ ದಟ್. ಸಮೌಟ್ ಲೈಕ್ ಪ್ರೀವಿಯಸ್ ಅಲ್ವಾ. ಫಸ್ಟ್ ಒಂದು ಬೀಟಾ ಇದೆ. ಆ ಬೀಟಾದಲ್ಲಿ ಎಷ್ಟಿದೆ? 400 nanometers ಇದೆ. ಸೆಕೆಂಡ್ ಒಂದು ಬೀಟಾ ಇದೆ, ಅದರಲ್ಲಿ ಬೀಟಾದಲ್ಲಿ 700 nanometers ಇದೆ. ಅರ್ಥ ಆಯ್ತಾ? ಸೊ 400 ಇಸ್ ರಿಪ್ಲೇಸ್ ವಿತ್ 700. ನಾವು ಏನು ಕ್ವಶನ್ ಏನಂದರೆ, ಈಗ ವಾಟ್ ಇಸ್ ದ ಪರ್ಸೆಂಟೇಜ್ ಚೇಂಜ್ ಅಂತ. ಸ್ಮಾಲ್ ಡಿ, ಕ್ಯಾಪಿಟಲ್ ಡಿ ಎಲ್ಲ ಕಾನ್ಸ್ಟೆಂಟ್, ಅದು ಏನು ಚೇಂಜ್ ಆಗ್ತಿಲ್ಲ ಒಂದರಿಂದ ಇನ್ನೊಂದು ಕ್ವಶನ್ಗೆ. ಎಕ್ಸ್ಪೆರಿಮೆಂಟಲ್ ಸೆಟಪ್ ಎಲ್ಲ ಸೇಮ್ ಇದೆ. ಫಸ್ಟು 400 nanometers, ಅದನ್ನು ರಿಪ್ಲೇಸ್ ಮಾಡಿದ್ರೆ 700 nanometersಗೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಬೀಟಾ ಅನ್ನೋದು ಪ್ರೊವೈಡೆಡ್ ಲ್ಯಾಂಬ್ಡಾ ಡಿ, ಪ್ರೊವೈಡೆಡ್ ಡಿ ಆ್ಯಂಡ್ ಡಿ ಆರ್. ಬೀಟಾ ಫಾರ್ಮುಲಾ ಏನು? ಲ್ಯಾಂಬ್ಡಾ ಡಿ ಬೈ ಡಿ ಅಲ್ವಾ. ಈಗ ನಮಗೆ ಇದು ಎರಡು ಕಾನ್ಸ್ಟೆಂಟ್ ಇದ್ದರೆ ಬೀಟಾ ಅನ್ನೋದು ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ. ಅಂದರೆ ಬೀಟಾ ವ್ಯಾಲ್ಯೂ ಜಾಸ್ತಿ ಆದರೆ, ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಜಾಸ್ತಿ ಆದರೆ ಬೀಟಾ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ನಾನೀಗ 400 nanometerನ ಇಫ್ ಐ ರೀಪ್ಲೇಸ್ ವಿತ್ 700 nanometers, ಸೊ ಏನಾಗುತ್ತೆ? ಬೀಟಾ ಫ್ರಿಂಜ್ ವಿಡ್ತ್ ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ ಆಯಿತಾ? ಅದನ್ನು ಈಸಿಯಾಗಿ ನೀವೇ ಕ್ಯಾಲ್ಕುಲೇಟ್ ಮಾಡಿ ಈಗ. ಸೊ ಇಟ್ಸ್ ವೆರಿ ಸಿಂಪಲ್. ನನ್ನ ಹತ್ರ 700 ರೂಪಾಯಿ, ನಿಮ್ಮ ಹತ್ರ 400 ರೂಪಾಯಿ ಇದೆ ಆಯಿತಾ? ಸೊ ನೀವು ಇಮ್ಯಾಜಿನ್ ದಟ್ ಯು ಗೋಂಟ್ ಇನ್ವೆಸ್ಟ್ ಇಟ್ ಇನ್ ದ ಮಾರ್ಕೆಟ್, ಇನ್ ದ ಮ್ಯೂಚುವಲ್ ಫಂಡ್ಸ್. ಇಟ್ ವಿಲ್ ಬಿಕಮ್ 700 rupees ಬಂದು 400 rupees ಬಂದು 700 rupees ಆಗುತ್ತೆ. ವಾಟ್ ಈಸ್ ದ ಪರ್ಸೆಂಟೇಜ್ ಚೇಂಜ್? ಎಷ್ಟು ಚೇಂಜ್ ಆಗಿದೆ? ನನ್ನ ಹತ್ರ 400 ರೂಪಾಯಿ ಇತ್ತು, ಅದು 700 ರೂಪಾಯಿ ಆಗಿದೆ ಈಗ. ಅಂದರೆ ಚೇಂಜ್ ಎಷ್ಟು? 300 ರೂಪಾಯಿ ಅಲ್ವಾ. ಸೊ ವಾಟ್ಸ್ ಎ ಚೇಂಜ್ ನಾವು? ವಾಟ್ಸ್ ಎ ಪರ್ಸೆಂಟೇಜ್ ಚೇಂಜ್? ಸೊ 300 rupees. ಸೊ ನನ್ನ ಹತ್ರ ಇದು 400 ರೂಪಾಯಿ, ಅದಕ್ಕೆ ನನಗೆ ಎಕ್ಸ್ಟ್ರಾ 300 ರೂಪಾಯಿ ಸಿಕ್ಕಿದೆ. ಚೇಂಜ್, ಪರ್ಸೆಂಟೇಜ್ ಚೇಂಜ್, ಡಿಫ್ರೆನ್ಸ್ ಫೈಂಡ್ ಮಾಡೋಕೆ. ಓಕೆ, ಸೊ ಇಂಟು 100. ವಾಟ್ಸ್ ಆನ್ಸರ್ ಫಾರ್ ದಿಸ್? 0 ಕ್ಯಾನ್ಸಲ್, 0 ಕ್ಯಾನ್ಸಲ್. ಸಾರಿ, ಯಾವ 0 ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ? ಇವೆರಡು ಕ್ಯಾನ್ಸಲ್ ಆಯಿತಾ? ಓಕೆ ಬಿಡು, ಆಯಿತಾ. ಸೊ 0 ಕ್ಯಾನ್ಸಲ್, ಇದು ಕ್ಯಾನ್ಸಲ್ ಆಗುತ್ತೆ. ಈಗ ನಿಮ್ಗೆ ಏನಾಗುತ್ತೆ ಆನ್ಸರ್ ಈಗ? ಸೊ ಯು ವಿಲ್ ಗೆಟ್ 300 ಬೈ ದಿಸ್ ಒನ್. ಸೊ ಇಟ್ಸ್ ಆಲ್ಮೋಸ್ಟ್, ಇಟ್ ಇಸ್ 3/4 ಎಷ್ಟು? 75%. ಸೊ ಯು ಗೋನ್ ಟು ಗೆಟ್ 75%. 3/4 ಇಸ್ ನಥಿಂಗ್ ಬಟ್ ಇಟ್ ಇಸ್ 75. ಅರ್ಥ ಇದೆ ಕ್ಲಿಯರಾಗಿ? ಸೊ ಆನ್ಸರ್ಸ್ ತುಂಬ ಸಿಂಪಲ್ ಆ್ಯಕ್ಚುಲಿ. ಇದು ಕ್ಯಾಪಿಟಲ್ ಡಿ, ಸ್ಮಾಲ್ ಡಿ ಎಲ್ಲ ಸೇಮ್ ಇದೆ. ಅದರಿಂದ ಏನಾಗುತ್ತೆ? ಡೈರೆಕ್ಟ್ಲಿ ಆನ್ಸರ್ 75%. ನೀವೇನು ಅಷ್ಟು ತಲೆ ಕೆಡಿಸ್ಕೋದೇ ಬೇಕಾಗಿಲ್ಲ. ಸೊ ನಮ್ಮ ಹತ್ರ 400 nanometers ಇರೋದು. ಇಫ್ ಐ ರೀಪ್ಲೇಸ್ ವಿತ್ 700 nanometers, ದ ಪರ್ಸೆಂಟೇಜ್ ಚೇಂಜ್ ಇನ್ ದ ಬೀಟಾ ವಿಲ್ ಬಿ 75%. ಸೊ ಇದೇ ಕ್ವಶನ್ ಈಗ ನೋಡಿ. ಈಗ ಫಾರ್ ಎಕ್ಸಾಂಪಲು KCET 2022 ಕೇಳಿದ್ದಾರೆ. ಓಕೆ, ಸೊ ಲುಕ್ ಎಟ್ ದಿಸ್ ಕ್ವಶನ್ ಈಗ. ದ ಫ್ರಿಂಜ್ ವಿತ್ ಆಫ್ ರೆಡ್ ಕಲರ್ಸ್ ಆಸ್ ಕಂಪೇರ್ಡ್ ಟು ದಟ್ ಆಫ್ ವೈಲೆಟ್ ಕಲರ್. ಎರಡು ಸೇಮ್ ಕ್ವಶನ್ ನೋಡಿ. ಇಲ್ಲಿ ಕ್ವಶನ್ ಇದೆ, ಇಲ್ಲಿ ದ ಫ್ರಿಂಜ್ ವಿತ್ 400 nanometers ಇದೆ, ಅದನ್ನು ರಿಪ್ಲೇಸ್ ಮಾಡಿದ್ರೆ 700 nanometers ಅಲ್ಲಿ. ಈಗ ಎಷ್ಟು ಆಗುತ್ತೆ? ಇಲ್ಲಿ ಸೇಮ್ ಕ್ವಶನ್, ಫ್ರಿಂಜ್ ವಿಡ್ತ್ ಆಫ್ ರೆಡ್ ಕಲರ್ ಆ್ಯಸ್ ಕಂಪೇರ್ ಟು ವೈಲೆಟ್ ಕಲರ್. ರೆಡ್ ಕಲರ್ದು ಫ್ರಿಂಜ್ ವಿಡ್ತ್ ಜಾಸ್ತಿ ಇರುತ್ತಲ್ವಾ, ಸೊ ವೈಲೆಟ್ದು ಕಲರ್ ಕಡಿಮೆ ಇರುತ್ತಲ್ವಾ. ಸೊ ರೆಡ್ ಕಲರ್ ವೈಲೆಟ್, ರೆಡ್ಡು ಜಾಸ್ತಿ ಇದೆ, ವೈಲೆಟ್ ಕಡಿಮೆ ಇದೆ. ಸೊ ಆಬ್ವಿಯಸ್ಲಿ ರೆಡ್ ಫ್ರಿಂಜ್ ವಿಡ್ತು ಸಮ್ ಟೈಮ್ಸ್ ಇಟ್ ಇಸ್ ಮೋರ್ ದ್ಯಾನ್ ದ ವೈಲೆಟ್. ಅಂದರೆ ಆಬ್ವಿಯಸ್ಲಿ ಇಟ್ ಶುಡ್ ಬಿ 4 times, 8 times, 1/3 times ಡಬಲ್ ಅಂದಿದೆ. ಈ ಯಾವುದಾದ್ರು ಆಪ್ಷನ್ಸಲ್ಲಿ 1/2 times, 1/4 times ಅಂದರೆ ಆಪ್ಷನ್ ಆಗೋದಿಲ್ಲ. ಎಂತಕ್ಕೆ ಅಂದರೆ ಬಿಕಾಸ್ ರೆಡ್ ಕಲರ್ ಯೂಸ್ ಮಾಡಿದ್ರೆ ಬೀಟಾ ಬಂದು ಜಾಸ್ತಿ ಇರುತ್ತೆ. ಬೀಟಾ ಇಸ್ ಕೂಡ ಲ್ಯಾಂಬ್ಡಾ ಡಿ ಬೈ ಡಿ. ಅರ್ಥ? ಈಗ ಅದು ಅರ್ಥ ಆದಮೇಲೆ ಈಗ ಸೊ ನೀವೇ ಅರ್ಥ ಮಾಡ್ಕೊಳ್ಳಿ. ನಾನು ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಜಾಸ್ತಿ ಆಗುತ್ತೆ? ವಿ ಜಸ್ಟ್ ಕ್ಯಾಲ್ಕುಲೇಟ್ 75% ಜಾಸ್ತಿ ಇರುತ್ತೆ ಅಂತ ಅರ್ಥ. ಅಂದರೆ ನನ್ನ ಹತ್ರ
ನೋಡಿ ಆಲ್ಮೋಸ್ಟ್ 400 ಇರೋದು 700, ಆಲ್ಮೋಸ್ಟ್ ಡಬಲ್ ಅಲ್ವಾ, ನಿಯರ್ಲಿ ಡಬಲ್. ಇದಕ್ಕೆ 8 ಟೈಮ್ಸ್. ಸೊ ಇಲ್ಲಿ ಆಪ್ಷನ್ ನೋಡಿ, ಇಲ್ಲಿ ಆಪ್ಷನ್ ಬಂದು ಇಲ್ಲಿ 4 ಟೈಮ್ಸು, 8 ಟೈಮ್ಸು, 3 ಟೈಮ್ಸು, 2 ಟೈಮ್ಸ್ ಕೊಟ್ಟಿದೆ ಆ್ಯಕ್ಚುಲಿ. ಅಂದರೆ ಆಲ್ಮೋಸ್ಟ್ ನಿಯರ್ಲಿ ತೊಗೊಂಡ್ರೆ ನಮಗೆ 400 ಇರೋದು 700. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಕ್ಕಳೇ, ದ ರಿಯಲ್ ವೇವ್ ಲೆಂತ್ ಆಫ್ ದ ಇದು ವೈಲೆಟ್ ಕಲರ್ ಬಂದು ಆ್ಯಕ್ಚುಲಿ ಒಂದು 380 ಸಮಥಿಂಗ್, ಅರೌಂಡ್ 380ಇಂದ 450 ನಾನೋಮೀಟರ್ಸ್ ಇರುತ್ತೆ. ಆ್ಯಂಡ್ ರೆಡ್ ಕಲರ್ ಬಂದು, ವೈಲೆಟ್ ಬಂದು, ರೆಡ್ ಬಂದುಬಿಟ್ಟು ನಿಮಗೆ ಅರೌಂಡ್ 620 ಏನೋ ಇರುತ್ತೆ. 620ಇಂದ ಅಪ್ರಾಕ್ಸಿಮೇಟ್ಲಿ 720, 680, 720 ಸಮಥಿಂಗ್ 750 ಇರುತ್ತೆ. 680 to 750 ಏನೋ ಇರುತ್ತೆ ಆ್ಯಸ್ ಆ್ಯಾವ್ರೇಜ್ ರೇಂಜು. ಸೊ ವೈಲೆಟ್ ಬಂದು ಆ್ಯಸ್ ಅನ್ ಆ್ಯಾವ್ರೇಜ್ ಬಂದು 400 ನಾನೋಮೀಟರ್ಸು. ಸೊ ರೆಡ್ ಕಲರ್ ಬಂದು 700 ನ್ಯಾನೋಮೀಟರ್ಸ್. ನಿಮಗೆ ವಿಸಿಬಲ್ ಲೈಟ್ ಅನ್ನೋದು 380ಇಂದ ಹಿಡಿದು 720, 750ವರೆಗೂ ವೇರಿ ಆಗುತ್ತೆ. ವಿಬ್ಗ್ಯೋ ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಇದು ನೆನ್ಪಿಟ್ಕೊಬೇಕು, ಏನಕ್ಕೆ ಅಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಯಾವುದೇ ಒಂದು ಕಲರ್ಗೆ, ಸೊ ಯು ಡೋಂಟ್ ಹ್ಯಾವ್, ಫಾರ್ ಎಕ್ಸಾಂಪಲ್ ವೈಲೆಟ್ ಅಂದರೆ ತುಂಬ, ರೆಡ್ ಅಂದರೆ ತುಂಬ ಯಾಕೆ 680, 750 ಅಂದರೆ ಯು ವಿಲ್ ನಾಟ್ ಹ್ಯಾವ್ ಎ ಸಿಂಗಲ್ ವೇವ್ ಲೆಂತ್ ಫಾರ್ ರೆಡ್ ಕಲರ್. ಅದನ್ನು ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಐ ಜಸ್ಟ್ ಗಿವ್ ಅನ್ ಎಕ್ಸಾಂಪಲ್. ನೀವು ಯಾವುದು ಹುಡುಗಿರು ನೋಡ್ತಾ ಇದ್ದಾರೆ, ಇಫ್ ಸಮ್ ಗರ್ಲ್ಸ್ ಆರ್ ವಾಚಿಂಗ್ ದಿಸ್ ವಿಡಿಯೋ, ನಿಮಗೆಲ್ಲ ಗೊತ್ತಿರ್ತಲ್ಲ, ರೆಡ್ ಕಲರ್ ಇಸ್ ಅ ಫೇಮಸ್ ಫಾರ್ ಲಿಪ್ಸ್ಟಿಕ್ ಅಲ್ವಾ. ಸೊ ಲಿಪ್ಸ್ಟಿಕಲ್ಲಿ ನೀವು ಹೋಗಿ ನೋಡಿದ್ರೆ ಎಷ್ಟು ಶೇಡ್ಸ್ ಇರುತ್ತಲ್ವ, ಶಾಪ್ಕೀಪಲ್ಲಿ ಕೇಳಿದ್ರೆ ಸೋ ಮೆನಿ ಶೇಡ್ಸ್, ಡಾರ್ಕ್ ರೆಡ್, ಲೈಟ್ ರೆಡ್, ಸಮಥಿಂಗ್ ಅಲ್ವಾ. ಐ ಡೋಂಟ್ ನೋ ಆ್ಯಕ್ಚುಲಿ, ಐ ಗೆಟ್ ವೆರಿ ಮಚ್ ಕನ್ಫ್ಯೂಸ್. ಎಲ್ಲ ನಿಮ್ಗೆ ರೆಡ್ಡೇ ಅನಿಸುತ್ತೆ, ಆದರೆ ಅಲ್ಲಿ ಕಲರ್ಸ್ ನೋಡಿ ತುಂಬ ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಸೊ ಯಾಕಂದರೆ ವೇವ್ ಲೆಂತ್ ಪ್ರತಿಯೊಂದು ಚೇಂಜ್ ಆಗುತ್ತೆ. ವೇವ್ ಲೆಂತ್ ಚೇಂಜ್ ಆದರೆ ಅದ್ರ ಕಲರ್ ಕೂಡ ಚೇಂಜ್ ಆಗ್ತಾ ಇರುತ್ತೆ ಲೈಟ್ ಆಗಿ. ಅಂದರೆ ಜಾಸ್ತಿ ರೆಡ್ ಅಂದರೆ ಯು ವಿಲ್ ಹ್ಯಾವ್ ಲೈಕ್ ಹೈಯರ್ ವೇವ್ ಲೈನ್ಸು. ಕಡಿಮೆ ರೆಡ್ ಅಂದರೆ ಕಡಿಮೆ ರೆಡ್ಡಿಶ್ ಕಲರ್ ಅಂದರೆ 680 ಆ ಥರ ಇರುತ್ತೆ. ಅರ್ಥ ಆಯಿತಾ? ಅದು ಆವ್ರೇಜ್ ನಾವು 300 to 400 to 700 ತೊಗೊತೀವಿ. ಸೊ ಸಿನ್ಸ್ ವೇವ್ ಲೆಂತ್ ಆಲ್ಮೋಸ್ಟ್ ಡಬಲ್, ಸೊ ಆನ್ಸರ್ ಫಾರ್ ದಿಸ್ ಇಸ್ ಡಬಲ್ಸ್. ಅಂದರೆ ಡಬಲ್ ಆಗುತ್ತೆ. ಆ್ಯಕ್ಚುಲಿ ಡಬಲ್ ಆಗ್ತಾ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ 75% ಜಾಸ್ತಿ ಆಗ್ತಾ ಇದೆ. ಸೊ 300ಇಂದ 400, 700ಗೆ 400 ಡಬಲ್ ಅಂದರೆ 800 ಇರಬೇಕು ಆ್ಯಕ್ಚುಲಿ, ಬಟ್ 800 ಇಲ್ಲ, ಅಪ್ರಾಕ್ಸಿಮೇಟ್ಲಿ ಡಬಲ್ಸ್ ಆಗುತ್ತೆ. ಅರ್ಥ ಆಯ್ತು ಇದು ಆ್ಯಕ್ಚುಲಿ. ಸೊ ನಾನು ಲೆಟ್ ಮಿ ಟೆಲ್ ಯು ಹೌ ಟು ರೈಟ್ ನ ಬೋರ್ಡ್ ಎಕ್ಸಾಮ್. ಓಕೆ, ಸೊ ಈಗ ಇದೇ ಕ್ವಶನ್ ಬೋರ್ಡ್ ಎಕ್ಸಾಮ್ ಕೇಳಿದ್ದಾರೆ. ಸೊ ವಾಟ್ ಯು ಶುಡ್ ಯು ಆಲ್ರೆಡಿ ನೋ ಇಟ್ ಅಲ್ವಾ. ನೀವು ಆಲ್ರೆಡಿ ನೀವೇ ಫೈನ್ ಮಾಡಬೇಕು. ಫಸ್ಟ್ ಕೇಸಲ್ಲಿ β1 ಅಂತ ತಗೊಳ್ಳಿ, ಆಯಿತಾ. β1 ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿ. ವಾಟ್ ಈಸ್ β1? λ1 ಎಷ್ಟಿದೆ? λ1 ಅಂದರೆ 400. ನೀವು ಫಾರ್ಮುಲಾ ಬರಬೇಕು, λ1 d/d ಅಂತ. ನಂತರ ಕ್ಯಾಲ್ಕುಲೇಟ್ ಮಾಡಿ. β1 ಬಂದುಬಿಟ್ಟು λ1 400 ನ್ಯಾನೋಮೀಟರ್ಸ್ 10⁻³ ಆ್ಯಂಡ್ ಕ್ಯಾಪಿಟಲ್ ಡಿ ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಡಿ ಎಲ್ಲಿದೆ? ಕ್ಯಾಪಿಟಲ್ ಡಿ 1 ಮೀಟರ್ ಅಲ್ವಾ. ಸ್ಕ್ರೀನ್ ಇಸ್ ಪ್ಲೇಸ್ಡ್ 1 ಮೀಟರ್, ಪ್ಲೇಸ್ಡ್ ಎಟ್ 1 ಮೀಟರ್. ಓಕೆ, ಸ್ಮಾಲ್ ಡಿ ಬಂದು 1 mm, 1 × 10⁻⁻. ಆನ್ಸರ್ ಬಂದು ನಿಮಗೆ ಇದು 400 ನ್ಯಾನೋಮೀಟರ್ಸ್. ಸೊ ಆನ್ಸರ್ ಬಂದು ನಿಮಗೆ 10⁻³ 10 ಕ್ಯಾನ್ಸಲ್ ಆಗುತ್ತೆ. ಸೊ ಯು ವಿಲ್ ಗೆಟ್ ದ ಆನ್ಸರ್ ಅಪ್ರಾಕ್ಸಿಮೇಟ್ಲಿ 400 × 10⁻⁻6 ಅಂತ ಬರುತ್ತೆ. ಸೊ ಅಂದರೆ ನಿಮಗೆ 4 × 10⁻⁻4. ಸೊ ದಿಸ್ ಇಸ್ ಅ ಬೀಟಾ ವಿಡ್ತ್. ಬೀಟಾ ಬಂದು 4 × 10⁻⁴ ಮೀಟರ್ಸ್ ಇರುತ್ತೆ. ನಂತರ ಯು ಕ್ಯಾನ್ ಜಸ್ಟ್ ಗೋ ವಿತ್ ಒನ್ ಮೋರ್ β2 ಬಂದು ನಿಮಗೆ β2 ಬಂದು ಎಷ್ಟು ಬರುತ್ತೆ? λ2. ಅಲ್ಲಿ ಎರೇಸ್ ದಿಸ್. ಓಕೆ, ಎಲ್ಲ ಎರೇಸ್ ಮಾಡ್ತೀನಿ. ಸೊ ನೀವು ಕ್ಯಾಲ್ಕುಲೇಷನ್ ಮಾಡೋಕ್ಕಂದರೆ, ಸೊ β2 ಬಂದು ವಾಟ್ ಇಸ್ ದ β2 ವ್ಯಾಲ್ಯೂ ಬಂದು ಇದು β2. ಸೊ ಐ ಟು ರೀಪ್ಲೇಸ್ ವಿತ್ ಹೌ ಮಚ್ ವೇವ್ ಲೆಂತ್? 700. ಓಕೆ, ಡೈರೆಕ್ಟಾಗಿ ಫಾರ್ಮುಲಾ ಬರೀತಾರೆ. 700 ನ್ಯಾನೋಮೀಟರ್ಸ್ ಇಂಟು 1 ಡಿವೈಡೆಡ್ ಬೈ, ಇದು ಜಸ್ಟ್ ಸ್ಟೆಪ್ಸ್ ತೋರಿಸ್ತಾ ಇದ್ದೀನಿ. ಸೊ 1 ಇಂಟು ಸ್ಮಾಲ್ ಡಿ ಬಂದು ಕ್ಯಾಪಿಟಲ್ ಡಿ ಬೈ ಕ್ಯಾನ್ಸಲ್ ಆಗುತ್ತೆ. ಸೊ ಯು ವಿಲ್ ಗೆಟ್ 700 × 10⁻⁻6 ಇರುತ್ತೆ. ಸೊ ಯು ಕ್ಯಾನ್ ಗೆಟ್ 7 × 10⁻⁴. ಸೊ ಇದು β2 ಅಂತ. ಸೊ ಇಫ್ ಯು ವಾಂಟ್ ಟು ಫೈಂಡ್ β2, ಸೊ ಇಫ್ ಯು ವಾಂಟ್ ಟು ಫೈಂಡ್ ಪರ್ಸೆಂಟೇಜ್ ಚೇಂಜ್, ಪರ್ಸೆಂಟೇಜ್ ಯಾವುದ್ರದ್ದೇ ಪರ್ಸೆಂಟೇಜ್ ಚೇಂಜ್ ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್, ಇಟ್ಸ್ ಆಲ್ವೇಸ್ ವಾಟ್ ಈಸ್ ದ ಇನಿಷಿಯಲ್ ವ್ಯಾಲ್ಯೂ ಎಷ್ಟಿದೆ, ನಂತರ ಚೇಂಜ್ ಎಷ್ಟಾಗಿದೆ, b2 - b1 ಅಂತ. b2 - ಎಷ್ಟು? b1 ಅಂತ. b2 - b1 ಅಂತ. ಸೊ ಇದ್ರ ಚೇಂಜ್, ಸೊ ಡಿವೈಡ್ ಬೈ ಇನಿಷಿಯಲ್. ಎಲ್ಲ 10⁻⁻4 ಇರೋದ್ರಿಂದ ಯು ಕ್ಯಾನ್ ಟೇಕ್ 10⁻⁻4 ಕಾಮನ್. ಯು ಕ್ಯಾನ್ ರೈಟ್ ಒನ್ ಮೋರ್ ಸ್ಟೆಪ್. ಇಲ್ಲಿ 7 × 10⁻⁻4 ಅಂತ ಬರೋದು. ನಂತರ ಇಲ್ಲಿ ಕೂಡ ವಾಟ್ ಇಸ್ ದಟ್ 3 × 4 ಅಲ್ವಾ, 4 × 10⁻⁻4 ಅಂತ ಬರೋದು ಡಿವೈಡೆಡ್ ಬೈ. ಸೊ ಇನಿಷಿಯಲ್ ವ್ಯಾಲ್ಯೂ ಎಷ್ಟಿತ್ತು? 4 × 10⁻⁻4 ಇರುತ್ತೆ. ಸೊ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಏನು ಬರುತ್ತೆ ಈಗ? ಸೊ 10⁻⁻4 ಕಾಮನ್ ತೊಗೊಂಡು ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಯು ವಿಲ್ ಗೆಟ್ 7 - 4 ಡಿವೈಡೆಡ್ ಬೈ 4. ದ ಆನ್ಸರ್ ಈಸ್ 3/4. ಸೊ ಇದು 0.75 ಇರುತ್ತೆ. ಸೊ ಪರ್ಸೆಂಟೇಜ್ ಆಗಿರಬೇಕಂದ್ರೆ ಯು ಟು ಮಲ್ಟಿಪ್ಲೈ ವಿತ್ 100, ಯು ಟು ಮಲ್ಟಿಪ್ಲೈ ದಿಸ್ ವಿತ್ 100. ಎಲ್ಲದನ್ನು 100 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಇಲ್ಲಿ ಕೂಡ 100 ಮಲ್ಟಿಪ್ಲೈ ಮಾಡೋಕ್ಕಾಗುತ್ತೆ. ಸೊ ಆನ್ಸರ್ ಬಂದು ನಿಮಗೆ 75% ಬರುತ್ತೆ.
ಅರ್ಥ ಆಯ್ತಾ? ಇಟ್ಸ್ ವೆರಿ ವೆರಿ ಸಿಂಪಲ್. ಅರ್ಥ ಆಯ್ತಾ ಈಗ? ಸೊ ದಟ್ಸ್ ಆಲ್ ಮಕ್ಕಳೇ. ಸೊ ತುಂಬ ಈಸಿ ಇದೆ, ನಾನು ತುಂಬ ಈಸಿ ಸ್ಟೆಪ್ಸ್ ಹೇಳ್ಕೊಟ್ಟೆ. ಅಂದರೆ ಒಂದು ವೇಳೆ ಇದು 800 ಆಗಿದ್ದರೆ, ಇಮ್ಯಾಜಿನ್ 400 ಪ್ಲೇಸಲ್ಲಿ ಇದು 800 ಇದ್ದರೆ ಆಗ ಆನ್ಸರ್ ಆಗುತ್ತೆ. ಸೊ ಇಟ್ಸ್ ವೆರಿ ಸಿಂಪಲ್ ಅಲ್ವಾ? ಸೊ 8 - 4 ಡಿವೈಡೆಡ್ ಬೈ 4 ಆಗುತ್ತೆ. ಸೊ ನಿಮಗೆ ಆನ್ಸರ್ ಆಲ್ಮೋಸ್ಟ್ 100% ಜಾಸ್ತಿ ಆಗುತ್ತೆ. 100% ಜಾಸ್ತಿ ಅಂದರೆ ಡಬಲ್ ಆಗುತ್ತೆ. ಈ ಡಬಲ್ಸ್ ಅಂದರೆ 100% ಜಾಸ್ತಿ ಆಗುತ್ತೆ. ನನ್ನ ಹತ್ರ ಈಗ 1000 ರೂಪೀಸ್ ಇತ್ತು, ಇಟ್ ಗಾಟ್ ಡಬಲ್ಡ್ ಅಂದರೆ 2000 ಆಗುತ್ತೆ. ದಟ್ ಮೀನ್ಸ್ ದೇರ್ ಇಸ್ 100% ಇಂಕ್ರಿಮೆಂಟ್. ವೆನ್ ದೇರ್ ಇಸ್ 100% ಇಂಕ್ರಿಮೆಂಟ್ ಇಟ್ ಡಬಲ್ಸ್. ಅದೇ ಕ್ವಶನ್ನ KCET 2022 ಕೇಳಿದ್ದಾರೆ ಆ್ಯಕ್ಚುಲಿ. ನಿಯರ್ಲಿ ಇಟ್ಸ್ ನಾಟ್ ಆನ್ಸರ್ ಡೆಫಿನೆಟ್ಲಿ 8 times ಅಂತೂ ಇಲ್ವಲ್ಲ, 8 4 6 3 ಅಂತೂ ಆಗೋದಿಲ್ಲ. ಸೊ ನಿಯರ್ಲಿ ಆನ್ಸರ್ ಡಬಲ್. ಇಟ್ಸ್ ಅ ವೆರಿ ವೆರಿ ಸಿಂಪಲ್ ಕ್ವಶನ್. ನಂತರ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ಸೊ KCETಗೆ ನಾನು ಹೇಳ್ತೀನಿ ಯಾವತ್ತೇ ಆಗಲಿ ಮಕ್ಕಳೇ, ಸೊ KCETಗೆ ಯಾರು ಪ್ರಿಪೇರ್ ಆಗ್ತಾಯಿದ್ರು, ಪ್ಲೀಸ್ ಪ್ರಿಪೇರ್. ನ್ಯೂಮರಿಕಲ್ಸ್ ತುಂಬ ಇಂಪಾರ್ಟೆಂಟ್. ನೀವು KCET ಪ್ರಾಪರ್ ಪ್ರಿಪೇರ್ ಆದರೆ ನ್ಯೂಮರಿಕಲ್ಸ್ ವಿಲ್ ಬಿ ವೆರಿ 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 ಈಸಿ ಫಾರ್ ಯು ಕ್ಯಾನ್ ಜಸ್ಟ್ ಡೂ ಇಟ್ ಇನ್ ಲೈಕ್ ದ್ಯಾಟ್. ರೈಟ್? ಅರ್ಥ ಆಯ್ತಾ? ಒಂದು ವೇಳೆ ನೀವು KCET ಇಂಟ್ರೆಸ್ಟ್ ಇದೆ, ಡೆಫಿನೆಟ್ಲಿ ಐ ಆಮ್ ಓನ್ಲಿ ಟೀಚಿಂಗ್ ಸಿಂಪ್ಲಿಫೈಡ್ ಮೈಂಡ್ಸ್ ಆ್ಯಪಲ್ಲಿ ಹೋಗಿ, ಯು ಹ್ಯಾವ್ ವೆರಿ ಗುಡ್ ಕೋರ್ಸಸ್. ಐ ಬಿ ಆಲ್ಸೋ ಡೂಯಿಂಗ್ ಇಟ್ ಆನ್ ಯೂಟ್ಯೂಬ್ ಸಮ್ ಕ್ವಶನ್ಸ್. ಆಲ್ರೆಡಿ ಹ್ಯಾವ್ ಡನ್ ಮೆನಿ ಕ್ವಶನ್ಸ್. ಸೊ ಇಂಟ್ರೆಸ್ಟ್ ಆಗಿದ್ದರೆ ನಾನೇ ಲೈವ್ ಕ್ಲಾಸ್ ತೊಗೊತೀನಿ, ತುಂಬ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಇಫ್ ಯು ಇಂಟ್ರೆಸ್ಟೆಡ್ ಆಲ್ಸೋ ಲುಕ್ ಫಾರ್ ದ KCET code. If you're preparing for KCET, simplified mind definitely is the best one. So do not worry about that. Okay. Iga coming to next question now. Iga in a YDS experiment, ನೀವೇ ಆನ್ಸರ್ ಮಾಡೋದು ಈಗ ಇದನ್ನ. In a YDS experiment, the wavelength of light uses 5,000. Okay, 5,000 angstrom ಕೊಟ್ಟಿದ್ದಾರೆ. Angstrom ಅಂದರೆ 10⁻⁻10. The distance between the slits is 2 mm. Distance of the screen from the slits is 1 meter. The fringe width, also calculate the distance of the 7th fringe from the ಸೆಂಟ್ರಲ್ ಬ್ರೈಟ್ ಫ್ರಿಂಜ್. ಫಸ್ಟ್ ನಾನು ಕ್ಯಾಲ್ಕುಲೇಟ್ ಮಾಡಬೇಕು, ಫೈಂಡ್ ದ ಫ್ರಿಂಜ್ ವಿಡ್ತ್. ಓಕೆ, ಬೀಟಾ ಫೈಂಡ್ ಮಾಡಬೇಕು. ಬೀಟಾ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ d/d. ಲ್ಯಾಂಬ್ಡಾ ಕೊಟ್ಟಿದ್ದಾರೆ, ಇನ್ನೇನು ಕೊಟ್ಟಿದ್ದಾರೆ ಆ್ಯಕ್ಚುಲಿ, ಸ್ಮಾಲ್ ಡಿ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಡಿ ಎಲ್ಲ ಕೊಟ್ಟಿದ್ದಾರೆ. ಬೀಟಾ ನೀವು ಫೈಂಡ್ ಮಾಡಿಬಿಡಿ. ಓಕೆ, ನಂತರ ಆಲ್ಸೋ ಕ್ಯಾಲ್ಕುಲೇಟ್ ಡಿಸ್ಟೆನ್ಸ್ ಆಫ್ 7th ಡಾರ್ಕ್ ಫ್ರಿಂಜ್ ಫ್ರಮ್ ದ ಸೆಂಟ್ರಲ್ ಬ್ರೈಟ್ ಫ್ರಿಂಜ್. ಅದು ಏನು ಸಿಂಪಲ್, 7th ಡಾರ್ಕ್ ಫ್ರಿಂಜ್ ಅಂದರೆ 7 - ½ ಇಂಟು ಲ್ಯಾಂಬ್ಡಾ d/d. ಸೊ ನೋಡಿ ನೆನ್ಪಿಟ್ಕೊಳ್ಳಿದ್ದು. ಸೊ ಈಗ ಬೀಟಾ ಫೈಂಡ್ ಮಾಡಾದ್ಮೇಲೆ, ಬೀಟಾ ಅಂದರೆ ಏನು ಫಾರ್ಮುಲಾ, ಲ್ಯಾಂಬ್ಡಾ d/d ಅಲ್ವಾ. ನೀವು 7th ಡಾರ್ಕ್ ಫ್ರಿಂಜ್ ಕ್ಯಾಲ್ಕುಲೇಟ್ ಮಾಡೋಕ್ಕಂದ್ರೆ 7th ಅಂದರೆ ಏನು, ಡಿಸ್ಟೆನ್ಸ್ ಎಕ್ಸ್ ಆಫ್ 7th ಡಾರ್ಕ್ ಫ್ರಿಂಜ್ ಬಂದು ನಿಮಗೆ 7 - ½ 7 - ½ ಅಂದರೆ ಏನು, 6.5 ಲ್ಯಾಂಬ್ಡಾ d/d. ಇದು ಏನು ಬೀಟಾ ಕ್ಯಾಲ್ಕುಲೇಟ್ ಮಾಡ್ತೀರೋ ಅದರಿಂದ 6.5 ಮಲ್ಟಿಪ್ಲೈ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ. ಇಟ್ಸ್ ವೆರಿ ಸಿಂಪಲ್ ಕ್ವಶನ್. ಓಕೆ, ಸೊ ನೀವೇ ಟ್ರೈ ಮಾಡಿ ಫಸ್ಟು, ಬಿಫೋರ್ ನಾನು ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ಪಾಸ್ ಮಾಡಿ ನೀವೇ ಟ್ರೈ ಮಾಡಿ. ಇಫ್ ಯು ಗೆಟಿಂಗ್ ಇಟ್ಸ್ ವೆರಿ ಗುಡ್. ಓಕೆ, ಸೊ ವೆರಿ ಸಿಂಪಲ್. ನೀವು ಯಾವತ್ತಾಗಲಿ ಗಿವನ್ ಬರೀಬೇಕು, ನಾನು ಬರೀತಾ ಇಲ್ಲ. ಸೊ ಬೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ, ಲ್ಯಾಂಬ್ಡಾ d/d ಆಗುತ್ತೆ. ನಂತರ ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ, ಬೀಟಾ ವ್ಯಾಲ್ಯೂ ಏನಿದೆ, ಬೀಟಾ ಲ್ಯಾಂಬ್ಡಾ 5,000 ಆಂಗ್ಸ್ಟ್ರಾಮ್, 5,000 ಇಂಟು 10⁻⁻10. ಕ್ಯಾಪಿಟಲ್ ಡಿ ಬಂದು 1 ಇದೆ, 1 ಅಲ್ವಾ, 1 ಇದೆ. ಸ್ಮಾಲ್ ಡಿಟಾ ಬಂದು 2 ಇಂಟು 10⁻⁻3 ಇದೆ. ಸೊ ದ ಆನ್ಸರ್ ಫಾರ್ ದಿಸ್ ಇಸ್, ಇದರ ಕ್ಯಾನ್ಸಲ್ ಆಗುತ್ತೆ, 10⁻⁻7 ಆ್ಯಂಡ್ ದೆನ್ 5,000 ಎಷ್ಟು 3 ಡೆಸಿಮಲ್ ಅಲ್ವಾ ಇದು, 5 ಇಂಟು 10⁻3 ಹೋಗುತ್ತೆ, 10⁻⁻4 ಆಗುತ್ತೆ. ಡಿವೈಡ್ ಬೈ 2 ಇದೆ, 2 ಡಿವೈಡ್ ಬೈ 2.5 ಇಂಟು 10⁻⁻4, 1 ತೊಗೊಂಡ್ರೆ ಇಲ್ಲಿ. ಸೊ 0.25 ಇಂಟು 10⁻⁻3. ಸೊ ಮೀಟರ್ಸ್ ಇವೆಲ್ಲ ಇದು. ಸೊ ಈಗ ನಮ್ಮ MM ಅಲ್ಲಿ ಬರೆದ್ರೆ 0.25 mm ಅಂತ ಆನ್ಸರ್. ಅರ್ಥ ಆಯ್ತು? ಅದು ವೆರಿ ಸಿಂಪಲ್. ಇದು ನೀವೇ ಕ್ಯಾಲ್ಕುಲೇಟ್ ಮಾಡಿ. ಎಲ್ಲ ಕ್ವಶನ್ PUCಯಲ್ಲಿ ಬೀಟಾ ಮೇಲೆ ಜಾಸ್ತಿ ಕ್ವಶನ್ ಕೇಳ್ತಾ ಇದ್ದಾರೆ. ಆಯಿತಾ? ಇದು ಕ್ಯಾಲ್ಕುಲೇಟ್ ಮಾಡೋದ್ಮೇಲೆ ನಂತರ ಏನು ಮಾಡ್ತೀವಿ ನಾವೀಗ, ಫ್ರಿಂಜ್ ವಿಡ್ತ್ ಬಂತು, ಕ್ಯಾಲ್ಕುಲೇಟ್ ದ 7th ಡಾರ್ಕ್ ಫ್ರಿಂಜ್. ಇಸ್ ವೆರಿ ಸಿಂಪಲ್ ಅಲ್ವಾ. 7th ಅಂದರೆ ಏನು, 6.5 ಟೈಮ್ಸ್ ಆಫ್ ದಿಸ್. ವಾಟ್ಸ್ ಆನ್ಸರ್ ಫಾರ್ ದಿಸ್? ಆಯಿತಾ? ನಾನು ಹಂಗೆ ಕ್ಯಾಲ್ಕುಲೇಟ್ ಮಾಡೋದು, 6.5 ಇಂಟು 0.2. ನೀವು ಹಿಂಗೆಲ್ಲ ಎಕ್ಸಾಮಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಡಿ. ಯು ಹ್ಯಾವ್ ಟು ರೈಟ್ ದ ಸ್ಟೆಪ್ಸ್. ಯಾಕಂದರೆ 5 ಮಾರ್ಕ್ಸ್ ಕ್ವಶನ್ ಇದು. 1 ಮಾರ್ಕ್ KCET ಇಲ್ಲಾದರೆ 1 ಮಾರ್ಕ್ ಕ್ವಶನ್ 1 ಮಿನಿಟಲ್ಲಿ ಮಾಡಬೇಕು. ಇದು 5 ಮಾರ್ಕ್ ಎಕ್ಸಾಮಲ್ಲಿ ಸ್ಟೆಪ್ಸ್ ಬರೀಬೇಕು. 0.25 ಇಂಟು 6.5 ಅಂದರೆ ಎಷ್ಟಪ್ಪ, ನಿಮ್ಮ ಕ್ಯಾಲ್ಕುಲೇಟ್ ಇರುತ್ತೆ, ಯು ಕ್ಯಾನ್ ಡೂ ಕ್ಯಾಲ್ಕುಲೇಷನ್. 0.25 ಅಂದರೆ 1/4 ಅಂತ ಹೇಳಿದ್ರೆ, ಸೊ 1/4 ಅಂದರೆ 6.5 ಬೈ ಇದು 1/4. ಹಾಫ್ ಅಂದರೆ 3.25, 3.2 ಹಾಫ್ ಅಂದರೆ 3.25 ಅಲ್ವಾ, ಅದರದ್ದು ಹಾಫು 1.625. ಓಕೆ, ಯಾ. ಸೊ ಆನ್ಸರ್ ಬಂದು 1.625 mm ಅಷ್ಟೇ ಆನ್ಸರ್. ಓಕೆ, ನೀವು ಸ್ಟೆಪ್ಸ್ ಬರೀರಿ. ಸೊ ಬೀಟಾ ಅಂದರೆ ನೀವೇನು ಮಾಡ್ಕೊಂಡೆ, ದ ಡಿಸ್ಟೆನ್ಸ್ ಆಫ್ ದ 7th ಡಾರ್ಕ್ ಫ್ರಿಂಜ್, ಸೆಂಟೆನ್ಸ್ ಬರೀಬೇಕು ಎಕ್ಸಾಮಲ್ಲಿ. ದ ಡಿಸ್ಟೆನ್ಸ್ ಆಫ್ ದ 7th ಡಾರ್ಕ್ ಫ್ರಿಂಜ್ ಫ್ರಮ್ ದ ಸೆಂಟರ್ ಇಸ್ ಗಿವನ್ ಬೈ. ಸೊ PUCಯಲ್ಲಿ ಡೈರೆಕ್ಟಾಗಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಬಟ್ KCETಲ್ಲಿ ಬಿಟ್ವೀನ್ ಫ್ರಿಂಜಸ್ ಕೇಳ್ತಾರೆ. 4th ಫ್ರಿಂಜ್ ಆ್ಯಂಡ್ 7th ಫ್ರಿಂಜ್, 3rd ಫ್ರಿಂಜ್ ಆ್ಯಂಡ್ 2nd ಫ್ರಿಂಜ್, ಈ ಥರ ಎಲ್ಲ ಕ್ವಶನ್ಸ್ ಕೇಳ್ತಾರೆ. ಬಟ್ ಇದು ಸೆಂಟ್ರಲ್ ಬ್ರೈಟ್ ಫ್ರಿಂಜ್, ಸೊ ನಾಟ್ ಎನ್ ಇಶ್ಯೂ ಅಟ್ ಆಲ್. ಓಕೆ, ಸೊ 7th ಡಾರ್ಕ್ ಫ್ರಿಂಜ್ ಅಂತ ಹೇಳಿದ್ರೆ ಬೇಸಿಕಲಿ
ಸೊ ಆ್ಯಕ್ಚುಲಿ ಸೆಂಟ್ರಲ್ ಡಾರ್ಕ್ ಆ್ಯಕ್ಚುಲಿ ಡಿಸ್ಟೆನ್ಸ್ ಇದು ಡಿಸ್ಟೆನ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಐ ಜಸ್ಟ್ ಎರೇಸ್ ದಿಸ್. ಐ ಆಲ್ರೆಡಿ ಗಾಟ್ ದ ಆನ್ಸರ್ 1.65. ಓಕೆ, ಬಟ್ ಸುಮ್ಮನೆ ಸ್ಟೆಪ್ಸ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆ, ನಾವೀಗ ಇದು ಎಕ್ಸ್ಪೆರಿಮೆಂಟಲ್ಲಿ ನೋಡಿ, ಎಕ್ಸ್ಪೆರಿಮೆಂಟಲ್ಲಿ ಸೊ ಇಲ್ಲಿ ಸೆಂಟರ್ ಇದೆ ಅಲ್ವಾ, ಈ ಸೆಂಟರಿಂದ ಸೆಂಟರ್ 0 ಆಯಿತಾ, ಇಲ್ಲಿಂದ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಸೊ ನನಗೆ 0 ಐ ಕ್ಯಾನ್ ಡೈರೆಕ್ಟ್ಲಿ ಮೈನ್ 7th - 0. ಎಸ್, ಇದು ಡಿಸ್ಟೆನ್ಸ್ ಏನು ಬರುತ್ತೆ -0. ಒಂದು ವೇಳೆ ಸೆಂಟ್ರಲ್ಲಿ ಒಂದು ವೇಳೆ ಯಾವುದಾದ್ರು ನಿಮಗೆ ಸೆಕೆಂಡ್ ಬ್ರೈಟ್ ಫ್ರಿಂಜ್ ಟು 7th ಡಾರ್ಕ್ ಫ್ರಿಂಜ್ ಅಂದರೆ ಆಗ ನೀವು ಡಿಸ್ಟೆನ್ಸ್ ಆಫ್ ದ 7th ಡಾರ್ಕ್ ಫ್ರಿಂಜ್ x7 - x2 ಮಾಡಬೇಕು. ನಾನು ಬೇರೆ ಕ್ವಶನ್ ಹೇಳ್ತಾ ಇದ್ದೀನಿ, ಇದು ಈಸಿ, ಇದು ಡೈರೆಕ್ಟಾಗಿ ಡಿಸ್ಟೆನ್ಸ್ 7 ಡಾರ್ಕ್ ಫ್ರಿಂಜ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಬಟ್ ಸಿನ್ಸ್ ಇಟ್ ಸ್ಟಾರ್ಟಿಂಗ್ ಫ್ರಮ್ 0, ದಿಸ್ ಅ ಡಿಸ್ಟೆನ್ಸ್. ಒಂದು ವೇಳೆ ಬೇರೆ ಕ್ವಶನ್ ಕೇಳಿದಾಗ ಆ ಡಿಸ್ಟೆನ್ಸ್ ಮೈನಸ್ ದಿಸ್ ಡಿಸ್ಟೆನ್ಸ್, ಐ ಥಿಂಕ್ ದಿಸ್ ಎ ಕ್ವಶನ್ ಲೈಕ್ ದಟ್. ಯಾವುದೋ ಕ್ವಶನ್ ತೊಗೊಂಡೋಗಿದೆ ಮೋಸ್ಟ್ ಲಾಸ್ಟ್ ಯಾವುದೋ ಒಂದು ಇದೆ, ಅಲ್ಲಿ ಚೆಕ್ ಇಟ್. ಓಕೆ, ಎನಿವೇರ್ ಕಮ್ ಬ್ಯಾಕ್ ಟು ಹಿಯರ್ ನಾವು. ಸೊ ಆನ್ಸರ್ ಏನಾಗುತ್ತೆ ಇಲ್ಲಿ, 7 ಡಾರ್ಕ್ ಫ್ರಿಂಜ್ ಬಂದು x = ನಿಮಗೆ n - ½. ಆಲ್ವೇಸ್ ರೈಟ್ ದ ಫಾರ್ಮುಲಾ, ಪ್ರತಿ ಸತಿ ಫಾರ್ಮುಲಾ ಬರಿಬೇಕು ನೀವು. n - ½, n = 7, ಸೊ 6.5 ಇಂಟು ಲ್ಯಾಂಬ್ಡಾ. ಇದು ಎಲ್ಲ ಇದೇ ಬರುತ್ತೆ ಆ್ಯಕ್ಚುಲಿ, 5000 ಇಂಟು 10⁻−10 ಡಿವೈಡೆಡ್ ಬೈ 5000 × 10⁻−10 ಡಿವೈಡೆಡ್ ಬೈ ಇಂಟು 1 d ಡಿವೈಡೆಡ್ ಬೈ 2 × 10⁻−3. ಇದನ್ನು ಕ್ಯಾಲ್ಕುಲೇಟ್ ಮಾಡಿ. ಆ್ಯಸ್ ಐ ಟೋಲ್ಡ್ ಯು, ಅದು ಏನು ಆನ್ಸರ್ ಬರುತ್ತೋ ಅದರದ್ದು ಇಂಟು 6.5 ಆನ್ಸರ್ ಬಂದರೆ ಐ ಥಿಂಕ್ 1.625 ನಿಮ್ಗೆ ಆನ್ಸರ್ ಬರುತ್ತೆ. ಯು ಕ್ಯಾನ್ ಕ್ಯಾಲ್ಕುಲೇಟ್ ಯೂಸಿಂಗ್ ಕ್ಯಾಲ್ಕುಲೇಟರ್. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ನೆಕ್ಸ್ಟು YDSC ಎಕ್ಸ್ಪೆರಿಮೆಂಟ್. ಒಂದು ಸ್ವಲ್ಪ ನೀರು ಕೊಡ್ತೀನಿ ಈಗ ನಂತರ. ಸೊ ಏನು ಕ್ವಶನ್ ಏನು ಕೇಳಿದ್ದಾರೆ, YDSC ಎಕ್ಸ್ಪೆರಿಮೆಂಟಲ್ಲಿ ಡಿಸ್ಟೆನ್ಸ್ ಪಾಯಿಂಟು ಎಷ್ಟು, ಸ್ಲಿಟ್ ಡಿಸ್ಟೆನ್ಸ್ ಏನು ವ್ಯಾಲ್ಯೂ ಇದು, ಪಾಯಿಂಟ್ ಡಿ ಕೊಟ್ಟಿದ್ದಾರೆ. ನಂತರ ಸ್ಕ್ರೀನ್ ಇಸ್ ಪ್ಲೇಸ್ ಅಟ್ ಡಿಸ್ಟೆನ್ಸ್ ಆಫ್ ಕ್ಯಾಪಿಟಲ್ D ಕೊಟ್ಟಿದ್ದಾರೆ. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟ್ರಲ್ ಬ್ರೈಟ್ ಫ್ರಿಂಜ್, ಡಿಸ್ಟೆನ್ಸ್ ಬಿಟ್ವೀನ್ ಮತ್ತೆ ಸೆಂಟ್ರಲ್ ಕೇಳಿದ್ದಾರೆ. ಓಕೆ, ಸೆಂಟ್ರಲ್ ಟು ದ 5th ಡಾರ್ಕ್ ಫ್ರಿಂಜ್ ಅಂದರೆ ಏನು, ಸೆಂಟ್ರಲ್ ಟು ದ 5th ಡಾರ್ಕ್ ಫ್ರಿಂಜ್ ಅಂದರೆ 4.5 ಲ್ಯಾಂಬ್ಡಾ. 4.5 ಅಂದರೆ 5th ಅಂದರೆ 5 - ½ ಅಲ್ವಾ. ಸೆಂಟರಿಂದ ಅಂದರೆ 0 ಸ್ಟಾರ್ಟ್ ಆಗುತ್ತೆ, 0 ಟು ದಿಸ್ ಒನ್. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಆಫ್ ದ ಲೈಟ್ ಯೂಸ್, ಲ್ಯಾಂಬ್ಡಾ ಎಸ್ ಕೇಳ್ತಾ ಇದ್ದಾರೆ. ಫೈಂಡ್ ದ ಫ್ರಿಂಜ್ ವಿಡ್ತ್ ಇಫ್ ದ ಸ್ಕ್ರೀನ್ ಈಸ್ ಮೂವ್ಡ್ 0.4 meters ಟುವರ್ಡ್ಸ್ ದ ಸ್ಲಿಟ್ಸ್. ಓಕೆ, ನಾನೀಗ ಸ್ಕ್ರೀನ್ನ 0.4 meter ಮುಂದೆ ಮೂವ್ ಮಾಡಿದ್ರೆ ಸೊ ಆಗ ಕ್ಯಾಪಿಟಲ್ D ಬಂದು ಡಿಕ್ರೀಸ್ ಆಗುತ್ತೆ. ಕ್ಯಾಪಿಟಲ್ D ಡಿಕ್ರೀಸ್ ಆದರೆ ಬೀಟಾ ಬಂದು ಏನೇ ಫ್ರಿಂಜ್ ವಿಡ್ತ್ ಇದೆಯಲ್ವಾ, ಲ್ಯಾಂಬ್ಡಾ d/d. ಸೊ ಕ್ಯಾಪಿಟಲ್ D ಡಿಕ್ರೀಸ್ ಆದರೆ ಬೀಟಾ ಕೂಡ ಡಿಕ್ರೀಸ್ ಆಗುತ್ತೆ, ಪ್ರೊವೈಡೆಡ್ ಅದರ್ ಟು ಆರ್ ಕಾನ್ಸ್ಟೆಂಟ್. ಓಕೆ, ಸೊ ಆಬ್ವಿಯಸ್ಲಿ ಸೆಕೆಂಡ್ ಕೇಸಲ್ಲಿ ನೀವು ಬೀಟಾ ಫೈಂಡ್ ಮಾಡಿದಾಗ ವೇವ್ ಲೆಂತ್ ಕೇಳ್ತಾ ಇದ್ದಾರೆ. ಫ್ರಿಂಜ್ ವಿಡ್ತ್ ನೋ, ದೇ ನಾಟ್ ಆಸ್ಕಿಂಗ್ ಕಂಪ್ಯಾರಿಸನ್, ದೇ ಆರ್ ಜಸ್ಟ್ ಆಸ್ಕಿಂಗ್ ಟು ಫೈಂಡ್ ದ ಬೀಟಾ ವ್ಯಾಲ್ಯೂ. ಓಕೆ, ಲೆಟ್ಸ್ ಕ್ಯಾಲ್ಕುಲೇಟ್. ಓಕೆ, ಫಸ್ಟ್ ಈಗ ಸೊ ಲೆಟ್ಸ್ ಟೇಕ್ ದ ಕ್ವಶನ್ ನಾವು. ಸೊ ಓಕೆ, ನಾವು ಸೊ ಏನು ಫಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದ ವೇವ್ ಲೆಂತ್. ನೀವೇ ಕ್ಯಾಲ್ಕುಲೇಟ್ ಮಾಡೋ ವಾಟ್ ಇಸ್ ಬೀಟಾ. ಸೊ ಬೀಟಾ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ d/d. So whatever the given beta value, what we are calculate the wavelength. First always say the given and the formula. ನಾನು ಫಾರ್ಮುಲಾ ಡೇಟಾ ಬರೀತಾ ಇದ್ದೀನಿ, ಅದಕ್ಕಿಂತ ಮುಂಚೆ ನೀವು ಗಿವನ್ ಬರೀಬೇಕು. ಓಕೆ, ಸೊ ಬೀಟಾ ವ್ಯಾಲ್ಯೂ ಕೇಳ್ತಾ ಇದೆ. ಕ್ಯಾಲ್ಕುಲೇಟ್ ದ ವೇವ್ಲೆಂತ್ ಆಫ್ ಲೈಟ್ ಯೂಸ್. ಬೀಟಾ ಎಷ್ಟು ಕೊಟ್ಟಿದ್ದಾರೆ, ದೇ ನಾಟ್ ಗಿವನ್ ಬೀಟಾ, ದೇ ಗಿವನ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಅಂಡ್ ದ 5th ಡಾರ್ಕ್ ಫ್ರಿಂಜ್. ಅಂದರೆ ಏನು, ದೇ ಗಿವನ್ ದಟ್ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಟು 5th ಡಾರ್ಕ್ ಫ್ರಿಂಜ್. ಅಂದರೆ ನಿಮ್ಗೆ ಡೈರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಫ್ರಿಂಜ್ ಬಿಡ್ತು ಬಂದು ಸೆಂಟ್ರಲ್ಲಿಂದ 7th ಆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ದ ಡಿಸ್ಟೆನ್ಸ್ ಮಸ್ಟ್ ಬಿ ಈಕ್ವಲ್ ಟು, ಸೊ ಸೆಂಟ್ರಲ್ ಟು 5th ಡಾರ್ಕ್ ಫ್ರಿಂಜ್, ದಟ್ ಈಸ್ ನಥಿಂಗ್ ಬಟ್ n - ½ ಲ್ಯಾಂಬ್ಡಾ d/d ಅಲ್ವಾ. ಸೊ ನಿಮಗೆ n ಬಂದು n ಈಸ್ ಈಕ್ವಲ್ ಟು ನಥಿಂಗ್ ಬಟ್ 5 ಅಲ್ವಾ, 5 - ½ ದಟ್ ಈಸ್ 4.5 ಲ್ಯಾಂಬ್ಡಾ d/d. ದಟ್ ಈಸ್ ಡಿಸ್ಟೆನ್ಸ್. ದಿಸ್ ಅ ಡಿಸ್ಟೆನ್ಸ್ ಆಫ್ ಆ್ಯಕ್ಚುಲಿ ಇದು ಬಂದು ಡಿಸ್ಟೆನ್ಸ್ ಆಫ್ ದ 5th ಡಾರ್ಕ್ ಫ್ರಿಂಜ್. So since they given from central to 5th, you can directly take 5th dark fringe. ಒಂದು ವೇಳೆ ಇದೇ ಕ್ವಶನ್ನು ಸೆಕೆಂಡ್ ಡಾರ್ಕ್ ಫ್ರಿಂಜ್ ಟು 5th, ಸೆಕೆಂಡ್ ಬ್ರೈಟ್ ಫ್ರಿಂಜ್ ಟು 5th ಡಾರ್ಕ್ ಫ್ರಿಂಜ್ ಅಂತ ಹೇಳಿದ್ರೆ ಆಗ ನೀವೇನು ಮಾಡಬೇಕು, ಸೊ ಡಿಸ್ಟೆನ್ಸ್ ಮಸ್ಟ್ ಬಿ ಈಕ್ವಲ್ ಟು 5th ಡಾರ್ಕ್ ಫ್ರಿಂಜ್ ಅಂದರೆ 5th ಡಾರ್ಕ್ ಫ್ರಿಂಜು ಮೈನಸ್ ಡಿಸ್ಟೆನ್ಸ್ ಆಫ್ ದ ಸೆಕೆಂಡ್ ಬ್ರೈಟ್ ಫ್ರಿಂಜ್. ಅರ್ಥ ಮಾಡ್ಕೊಳ್ಳೋಣ, ಇದು ಕ್ವಶನ್ ಕೇಳಿಲ್ಲ ಇಲ್ಲಿ, ನಾನು ಹೇಳ್ತಾ ಇದ್ದೀನಿ ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ಸಿನ್ಸ್ ದೇ ಗಿವನ್ ಐ ಸಪೋಸ್ ಟು ಡೂ -0 ಫ್ರಮ್ ಇಯರ್ ಬಿಕಾಸ್ ಸೆಂಟ್ರಲ್ 0 ಅಲ್ವಾ, ಆದರೆ ನಾನು ತೊಗೊಳೋದಿಲ್ಲ ಆ್ಯಕ್ಚುಲಿ. ಇದು ಒಂದು ವೇಳೆ ಕ್ವಶನ್ನು ಡಿಸ್ಟೆನ್ಸ್ ಬಿಟ್ವೀನ್ ದ ಇನ್ಸ್ಟೆಡ್ ಆಫ್ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಒಂದು ವೇಳೆ ಕ್ವಶನಲ್ಲಿ ಬಂದು ಏನಾದರೂ
ಸೆಕೆಂಡ್ ಬ್ರೈಟ್ ಫ್ರಿಂಜಿಂದ ಹಿಡಿದು ಫಿಫ್ತ್ ಡಾರ್ಕ್ ಫ್ರಿಂಜ್ ಅಂದರೆ ಇದು ಕಾಮನ್ ಸೆನ್ಸ್ ರೀ ಇದು. ಈಗ ಸೆಕೆಂಡ್ ಡಾರ್ಕ್ ಫ್ರಿಂಜ್ ಇಲ್ಲಿ ಫಾರ್ಮ್ ಆಗ್ತಾ ಇದೆ, ಫಿಫ್ತ್ ಡಾರ್ಕ್ ಫ್ರಿಂಜ್ ಇಲ್ಲಿ ಫಾರ್ಮ್ ಆಗ್ತಾ ಇದೆ, ಆಯಿತಾ. ಇದ್ರ ಡಿಸ್ಟೆನ್ಸ್ ಇದು. ಸೊ ಇಲ್ಲಿ ಕ್ವಶನ್ ಕೇಳಿರೋದು ಈ 0ಇಂದ ಹಿಡಿದು ಇಲ್ಲಿವರೆಗೂ, ಆಯಿತಾ. ಅದನ್ನು -0 ಮಾಡೋಕ್ಕೂ ಬೇಕಾಗಿಲ್ಲ, ನಾನು ಜಸ್ಟ್ ಕ್ವಶನ್ ಕೊಡ್ತಾ ಇದ್ದೀನಿ ಅಷ್ಟೇ. ನಾನು ಏನಂತಿಗೆ ಇಷ್ಟ ಆಯಿತಾ ಸ್ಟ್ರೆಸ್ ಮಾಡ್ತೀನಿ ಅಂದರೆ, ಬಿಕಾಸ್ ನಾನು ನೋಡಿ ಮಕ್ಕಳಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅಂತ ಅವ್ರಿಗೆ ಕನ್ಫ್ಯೂಷನ್ ಆಗೋದು ಆ್ಯಕ್ಚುಲಿ. ಸೊ ಸೆಂಟ್ರಲಿಂದ ಕೊಟ್ಟರೆ ಡೈರೆಕ್ಟಾಗಿ ಡಿಸ್ಟೆನ್ಸೇ ಬರೀದೆ ಆ್ಯಕ್ಚುಲಿ. ಸೊ ಈಗ ನಿಮಗೆಲ್ಲ ಕೊಟ್ಟಿದ್ದಾರೆ. ಈಗ ಇದ್ರ ವ್ಯಾಲ್ಯೂ ಎಷ್ಟಿದು 1.35 ಸೆಂಟಿಮೀಟರ್ಸ್, 1.35 ಇಂಟು 10⁻⁻², 4.5 ಕೊಟ್ಟಿದ್ದಾರೆ, ಆಯಿತಾ. ಲ್ಯಾಂಬ್ಡಾ ಎಷ್ಟು ವೇವ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ, ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವು ಕ್ಯಾಪಿಟಲ್ ಡಿ. Since I have not given the given data, so we will think what. So every time I have to see the question and then copy. But new exam only you have to write the given data. 4.5 lambda d is to 1.5 meter. Oh, 1.5, 0.28. So they're expecting you to cancel the things. 0.28 mm. Indian question. I have to find lambda alva. Okay, rest to lambda iga. So 1.4 bandu 14 2 is 28. ಬಟ್ ಇಲ್ಲಿ 0.28 ಬೇಕು ನನಗೆ. 14 ಇಂಟು 0.2 14 ಇಂಟು 2 ಬಂದು 2.8 ಆಗುತ್ತೆ. 0.2 14 2 ನೋಡಿ ಕ್ಯಾನ್ಸಲ್ ಆಗಲಿ ಅಂತಲೇ ಕೊಟ್ಟಿದ್ದಾರೆ ನಿಮಗೆ ಆ್ಯಕ್ಚುಲಿ, ಆಯಿತಾ. ಸೊ ನಂತರ 1.2 ಅಂದರೆ ಐ ಹ್ಯಾವ್ 1.2 ಹಿಯರ್ ಆ್ಯಂಡ್ ಇದು ಕೂಡ ಕ್ಯಾನ್ಸಲ್ ಆಗುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ 4.5 45 45 135 ನಂಬರ್ ಫೇಮಸ್ 145 4 ಮೂರಲಿ 12 ಆಗುತ್ತೆ. ಸೊ 145 3 135 45 3 135. ಇದು 3 ಆಗೋದಿಲ್ಲ, ಇದು 4.5 ಇಂಟು 0.3. ಸೊ 0.3 ಅಂದರೆ 45 ಇಂಟು 3 ಬಂದು 45 ಆಗುತ್ತೆ. 2 ಡೆಸಿಮಲ್ ಪಾಯಿಂಟ್ಸ್ ಅಲ್ಲ 0.3 ಟೈಮ್ಸ್ ಆಗುತ್ತೆ, ಓಕೆನಾ. ನಂತರ ಸೊ ಜಸ್ಟ್ ಶಿಫ್ಟ್ ದೀಸ್ ಟು ಅಷ್ಟೇ ನೋಡಿ, ಎಲ್ಲ ಕ್ಯಾನ್ಸಲ್ ಮಾಡಿದಾಗ ನಂಗೆ ಫೈಂಡ್ ಮಾಡಬೇಕು. ಸೊ ನಿಮ್ಮ ಹತ್ರ ಎನಿವೇರ್ ಕ್ಯಾಲ್ಕುಲೇಟ್ ಇದೆಯಲ್ಲ, ಬೇಕಾದ್ರೆ ಕ್ಯಾಲ್ಕುಲೇಟ್ ಯೂಸ್ ಮಾಡ್ಕೊಂಡು ಮಾಡಿ, ಓಕೆ. ಸೊ ಪಾಯಿಂಟು ಶಿಫ್ಟ್ ಮಾಡ್ತೀನಿ ಇಲ್ಲಿ ಬೇಸಿಕಲಿ. ಸೊ ಆನ್ಸರ್ ಏನು ಬರ್ತೀನಿ. So 0.3 into 0.2, that is, okay, I'll just shift and show you, okay. So 0.3 into 0.2 into 10⁻⁻² already ಇದೆ. 10⁻⁻3 that must be equal to lambda. ಇದು ನಿಮಗೆ 0.06 ಆಗುತ್ತೆ. ಸೊ ಇದು ಬಂದು 10⁻⁻5 equal to 1.35 ಸೆಂಟಿಮೀಟರ್ಸ್ ಅಲ್ವಾ. ದಟ್ ಮಸ್ಟ್ ಬಿ ಈಕ್ವಲ್ ಟು ಲ್ಯಾಂಬ್ಡಾ. ಸೊ ನಾನು ಬೇಕಾದರೆ 2 ಡೆಸಿಮಲ್ ಶಿಫ್ಟ್ ಮಾಡ್ತೀನಿ ಇಲ್ಲಿ. 6 ಇಂಟು 10⁻⁻5 2 ಶಿಫ್ಟ್ ಮಾಡಿ 10⁻⁻7 ಆಗುತ್ತೆ, ಈಕ್ವಲ್ ಟು ಲ್ಯಾಂಬ್ಡಾ. ಸೊ ಆರ್ ಎಲ್ಸ್ ಐ ಕ್ಯಾನ್ ಗಿವ್ 3 zeros ಫಾರ್ ದಿಸ್. ನಾವು ಯು ಕ್ಯಾನ್ ಲೀವ್ ಹಿಯರ್ ಓನ್ಲಿ, ಇಲ್ಲೇ ಬೇಕಾದರೆ ಬಿಡ್ಬೋದು ನೀವು. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 6 ಇಂಟು 10⁻⁻7 ಮೀಟರ್ಸ್ ಅಂತ. ಅದೇ ಲ್ಯಾಂಬ್ಡಾ ವ್ಯಾಲ್ಯೂ ಇಲ್ಲಿ ಬಂದುಬಿಟ್ಟು ಈಗ 6 ಇಂಟು 10⁻⁻7 ಅಂದರೆ ಎಷ್ಟಾಗುತ್ತೆ ಇದು. 6 ಇಂಟು 10⁻⁻7 ಅಂದರೆ ಬೇಸಿಕಲಿ ಇಫ್ ಐ ಕನ್ವರ್ಟ್ ಇಟ್ ಟು ಆಂಗ್ಸ್ಟ್ರಾಮ್ 6000. 3 zeros ಆಗ್ತಾ ಇದ್ದೀನಿ. ಸೊ ಐ ಹ್ಯಾವ್ ಟು ಇನ್ಕ್ರೀಸ್ ದ ಪವರ್ 3 ಹಿಯರ್. 10⁻⁻10 ಮೀಟರ್ಸ್ ಆಗುತ್ತೆ. ದಟ್ಸ್ ನಥಿಂಗ್ ಬಟ್ 6000 ಆಂಗ್ಸ್ಟ್ರಾಮ್. ಅರ್ಥ ಆಯ್ತಾ? ತುಂಬ ಈಸಿ ಕ್ವೆಶನ್ ಆ್ಯಕ್ಚುಲಿ ಇದು, ಓಕೆ. ನಂತರ ಸೊ ಇದು ಅರ್ಥ ಆದಮೇಲೆ ನಂತರ ಏನು ನೆಕ್ಸ್ಟ್ ಕ್ವೆಶನ್ ಅಂದರೆ, ಆಲ್ಸೋ ಫೈಂಡ್ ದ ಫ್ರಿಂಜ್ ವಿಡ್ತ್ ಇಫ್ ದ ಸ್ಕ್ರೀನ್ ಇಸ್ ಮೂವ್ಡ್ 0.4 meters ಟುವರ್ಡ್ಸ್ ದ ಸ್ಲಿಟ್ಸ್. ಈಗ ಹೊಸ ಕ್ಯಾಲ್ಕುಲೇಷನ್ಸಲ್ಲಿ ಬೀಟಾ ಕೇಳ್ತಾ ಇದ್ದಾರೆ. ಲ್ಯಾಂಬ್ಡಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಿಮಗೆ ಲ್ಯಾಂಬ್ಡಾ ವ್ಯಾಲ್ಯೂ. ಕ್ಯಾಪಿಟಲ್ ಡಿ ಎಷ್ಟಿದೆ? ಕ್ಯಾಪಿಟಲ್ ಡಿ ಅಷ್ಟೇ ವ್ಯಾಲ್ಯೂ ಇದೆ. ಕ್ಯಾಪಿಟಲ್ ಡಿ ಬಂದು 1.4 meters ಇದೆ. ನಂತರ ಅದಾದಮೇಲೆ ಸ್ಮಾಲ್ ಡಿ ಬಂದು ನಿಮಗೆ 0.8. ಎವ್ರಿಥಿಂಗ್ ಇಸ್ ಸೇಮ್ ಆ್ಯಕ್ಚುಲಿ, ಎವ್ರಿ ವ್ಯಾಲ್ಯೂ ಇಸ್ ಸೇಮ್. ಯು ಜಸ್ಟ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್ಸ್ ವೆರಿ ಸಿಂಪಲ್. ನೀವೇ ಕ್ಯಾಲ್ಕುಲೇಟ್ ಮಾಡಿ. ನಾನು ಬೇಕಾದರೆ ಫಾಸ್ಟಾಗಿ ತೋರಿಸ್ತೀನಿ. ಬೀಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಷ್ಟಿದೆ ಇಲ್ಲಿ 6000 ಆಂಗ್ಸ್ಟ್ರಾಮ್ನ 6 ಇಂಟು 10⁻⁻7 ಬರ್ಕೊತೀನಿ, ಓಕೆ. ಆರ್ 6000. ಕ್ಯಾಪಿಟಲ್ ಡಿ ಎಷ್ಟಿದೆ? 1.4 ಇದೆ. ನಂತರ ಏನಿದೆ ಇಲ್ಲಿ 0.28. ಓ ಕ್ಯಾಪಿಟಲ್ ಡಿ 1.4. No, it is moved 0.4 meters toward. So new d dash will be 1.4 minus 0.4. ಸೊ ಆಗ 1 ಆಗುತ್ತೆ. ಸೊ ಆನ್ಸರ್ ಬಂದಿಗೆ ಟಿ ಬಂದು 1 ಇರುತ್ತೆ, ಓಕೆನಾ. ಸೊ ಆನ್ಸರ್ ಬಂದು ನಿಮಗೆ 6 ಇಂಟು 1 ಡಿವೈಡ್ ಬೈ 0.28 ಅಂದರೆ ಅಪ್ರಾಕ್ಸಿಮೇಟ್ಲಿ ಎಷ್ಟಿರುತ್ತೆ? ಸೊ 6 ಇಂಟು ಅಂದರೆ, ಸೊ ಯು ಕ್ಯಾನ್ ರಿಮೆಂಬರ್ ಇಟ್ ಇಸ್ ಲೈಕ್ I'll shift 2 decimals here. So it will become 600 by 28 into 10⁻⁻7. So approximately ನಿಮಗೆ ಎಷ್ಟು ಬರ್ತದೆ ಆನ್ಸರ್ ಇದು? 600 into
2 decimal shift ಮಾಡಿ I have shifted 2 decimals. 28 ಅಂದರೆ ಅರೌಂಡ್ ಟ್ವೈಸ್ ಸಮಥಿಂಗ್ ಅರೌಂಡ್ 2 ಪಾಯಿಂಟ್ ಸಮಥಿಂಗ್ ಇಂಟು ಇದು ಮೀಟರ್ಸ್ ಇದೆಯಲ್ವಾ ಇದು ಯು ಟು ಕನ್ವರ್ಟ್ ಇಟ್ ಇಂಟು ಕ್ಯಾಪಿಟಲ್ ಡಿ ಎಸ್ 1 ಮೀಟರ್, ಸ್ಮಾಲ್ ಡಿ ಓಕೆ ಐ ಫರ್ಗಾಟ್ ಒನ್ ಮೋರ್ ಇದೆ, ಜಾಸ್ತಿ ವ್ಯಾಲ್ಯೂ ಬರ್ತಾ ಇದೆ ಇಲ್ಲಿ 10⁻³ ಯಾಕೆಂದರೆ ದಟ್ಸ್ ಅ ಕಾಮನ್ ಸೆನ್ಸ್. ನನಗೆ ಆನ್ಸರ್ ತುಂಬ ಜಾಸ್ತಿ ಬರ್ತಾ ಇದೆ. ಐ ಆಮ್ ಗೆಟಿಂಗ್ ಬೀಟಾ ವ್ಯಾಲ್ಯೂ. ಸಿ ಇಫ್ ಐ ಕ್ಯಾನ್ಸಲ್ ದಿಸ್ ಐ ಆಮ್ ಗೆಟಿಂಗ್ ಟೂ ಸ್ಮಾಲ್ ವ್ಯಾಲ್ಯೂ, ಐ ಆಮ್ ನಾಟ್ ಗೆಟಿಂಗ್ mm ಓನ್ಲಿ. ಐ ಫರ್ಗಾಟ್ ದಿಸ್. ಓಕೆ 10⁻³ ಇಲ್ಲಿ ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ ನಿಮಗೆ 10⁻⁴ ಬರುತ್ತೆ. ಸೊ ಇದು ಕ್ಯಾಲ್ಕುಲೇಟ್ ಮಾಡಿದ್ದು ಈಸಿ ಇದೆ. 10⁻⁴ ಅಂದರೆ ನಿಮಗೆ ಆನ್ಸರ್ ಬಂದೀಗ 600 on 60/28 ಇಂಟು 10⁻³ ಇದು ಈಗ 10⁻³ ಮೀಟರ್ಸ್ ಇರುತ್ತೆ. 60/28 ಎಷ್ಟಪ್ಪ ಅಪ್ರಾಕ್ಸಿಮೇಟ್ಲಿ 2, 60/30 ಅಂದರೆ 2 ಇಂಟು 10⁻⁻. ಐ ಥಿಂಕ್ ಇಟ್ಸ್ ಅಪ್ರಾಕ್ಸಿಮೇಟ್ಲಿ 2 mm. ನೀವು ಆ್ಯಕ್ಯುರೇಟಾಗಿ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಬಂದು 2 mm. ನನ್ನ ಪ್ರಕಾರ 2.1213 ಏನೋ ಬರುತ್ತೆ ಆನ್ಸರ್. ಓಕೆ ದಟ್ಸ್ ಆನ್ಸರ್ ಇಸ್ ಓಕೆ. ಅರ್ಥ ಇದೆ ಕ್ಲಿಯರಾಗಿ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ಸೊ ಲೈಟ್ ತುಂಬ ವೀಡಿಯೋ ಲೆಂತಿ ಆಯಿತಾ? ಸೊ ಅಫ್ಕೋರ್ಸ್ ಇಷ್ಟೊಂದು ಕ್ವಶನ್ ಮಾಡೋಕ್ಕಂತ ಲೆಂತಿ ಆಗುತ್ತೆ. ಸೊ ಐ ಆಮ್ ರಿಯಲಿ ಅಪ್ರಿಷಿಯೇಟ್ ಯಾರು ನೋಡಿಕೊಂಡು ನೋಟ್ಸ್ ಮಾಡ್ತಾಯಿದ್ರು. ಯು ವಿಲ್ ಡೆಫಿನೆಟ್ಲಿ ಗೆಟ್ ವೆರಿ ಗುಡ್ ಮಾರ್ಕ್ಸ್ ಇನ್ ದ wave optics, don't worry. Okay, ಈಗ the light of a wavelength 6000 angstrom is used to obtain the interfringe fringes of width 6 mm in a Young's double slit experiment. The calculate wavelength of a light required to obtain the fringe width 4 mm when the distance between the screen and slits is reduced to half. Again very easy question. Look at here ಆಯ್ತಾ, ಇದು ಆಲ್ರೆಡಿ ಎಲ್ಲ ಕೊಟ್ಟಿದ್ದಾರೆ ನಿಮಗೆ. ಆ್ಯಕ್ಚುಲಿ ಆನ್ಸರ್ ತುಂಬ ಈಸಿ ಆನ್ಸರು. ದ ಲೈಟ್ ಆಫ್ 6000 angstrom ಇಂದ ನಮಗೆ 6 mm ನೋಡಿ. ನಾನು ಎಲ್ಲ ಕ್ವಶನು ಈ ಫಾರ್ಮುಲಾ ಹೇಳ್ತಾ ಇದ್ದೀನಿ. ಬೀಟಾ ಬಂದೇನು λ/d ಆಯಿತಾ. ಈಗೇನಿದೆ ಇಲ್ಲಿ ಕ್ಯಾಪಿಟಲ್ ಡಿ ಸ್ಮಾಲ್ ಡಿ ಎರಡರಲ್ಲೂ ಎರಡು ಕಂಡೀಷನ್. ಫಸ್ಟ್ ಕಂಡೀಷನಲ್ಲಿ 6000 angstrom ಇಂದ 6 mm ವಿಡ್ತ್ ಬರ್ತಾ ಇದೆ ಫ್ರಿಂಜ್ ವಿಡ್ತು. ಈಗ ಅದೇ ರೀತಿ ನಾವು ಒಂದು ವೇಳೆ 4 mm ನನಗೆ ಬೇಕಂದರೆ ಫ್ರಿಂಜ್ ವಿಡ್ತು, ವೇವ್ ಲೆಂತ್ ಓಕೆ ಎಷ್ಟು ವೇವ್ ಲೆಂತ್ ಇರಬೇಕು ಆ್ಯಂಡ್ ಆಲ್ಸೋ ಡಿಸ್ಟೆನ್ಸ್ ರಿಡ್ಯೂಸ್ ಟು ಹಾಫ್. ಓಕೆ ಎನಿವೆ ಒಂದು ವೇಳೆ ಇವೆರಡು ಕಾನ್ಸ್ಟೆಂಟ್ ಇದ್ದರೆ, ಇನ್ ಕೇಸ್ ಎರಡು ಕಾನ್ಸ್ಟೆಂಟ್ ಇದ್ದರೆ ಬೀಟಾ ಬಂದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ. ನನಗೆ ಬೀಟಾ ಎಷ್ಟು ಬೇಕಪ್ಪ? ಈಗ ಬೀಟಾ ಬಂದು ನನಗೆ 6 mm ಒಂದು ವೇಳೆ ಇದ್ದರೆ 6 mm ಇದ್ದರೆ ನನಗೆ 6000 6 mm ಬೀಟಾ ಇದ್ದರೆ ಲ್ಯಾಂಬ್ಡಾ ಬಂದು ಎಷ್ಟು? 6000 angstrom. ಇದು ವೆರಿ ಕಾಮನ್ ಸೆನ್ಸ್ ಆಯಿತಾ. ಕ್ವಶನ್ ಕೊಟ್ಟಿದ್ದಾರೆ ಆಲ್ರೆಡಿ ವೇವ್ ಲೆಂತ್ ಬಂದು. ಅದೇ ವೇವ್ ಲೆಂತ್ ನನಗೆ ಗೊತ್ತಿಲ್ಲ ವೇವ್ ಲೆಂತ್ ಎಷ್ಟಿರಬೇಕು ಅಂತ. ಒಂದು ವೇಳೆ 4 mm ಬೇಕಂತ ಹೇಳಿದ್ರೆ ನನಗೆ ಆಬ್ವಿಯಸ್ಲಿ 4000 angstrom ಇರಬೇಕು, ಪ್ರೊವೈಡೆಡ್ ದ ಡಿ ಆ್ಯಂಡ್ ಸ್ಮಾಲ್ ಡಿ ರಿಮೈನ್ಸ್ ಸೇಮ್. ಆದರೆ ಇಲ್ಲಿ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ರೀನ್ ಅಂಡ್ ದ ಸ್ಲಿಟ್ ಇಸ್ ರೆಡ್ಯೂಸ್ ಟು ಹಾಫ್. ಅಂದರೆ ಈ ಡಿನ d/2 ಮಾಡ್ತಾ ಇದ್ದೀವಿ. ಸೊ ಆಬ್ವಿಯಸ್ಲಿ ನನಗೆ ಸೇಮ್ ಆನ್ಸರ್ ಬೇಕಂದರೆ ಇಲ್ಲಿ ವೇವ್ ಲೆಂತ್ನ ಡಬಲ್ ಮಾಡಬೇಕಾಗುತ್ತೆ. ಸೊ ಆಬ್ವಿಯಸ್ಲಿ ಈ ವೇವ್ ಲೆಂತ್ನ ಡಬಲ್ ಮಾಡಬೇಕು. ದ ಆನ್ಸರ್ ಬಂದು 8000 angstrom. ನೋಡಿ ಇದೇ ಕ್ವಶನ್ ನಿಮಗೆ KCETಯಲ್ಲಿ ಕೇಳಿದ್ರೆ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದ್ರೆ ಯು ಕ್ಯಾನ್ ಜಸ್ಟ್ ಆನ್ಸರ್ ದ ಕ್ವಶನ್ ಇನ್ ಜಸ್ಟ್, ನಾನಂತೂ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ. 6006 4004 ಬಟ್ ಡಿ ಈಸ್ ರೆಡ್ಯೂಸ್ ಟು ಹಾಫ್. ಸೊ ವೇವ್ ಲೆಂತ್ ಶುಡ್ ಡಬಲ್ ಇಟ್. ಅಂದರೆ 2 ಕ್ಯಾನ್ಸಲ್ ಆಗಬೇಕಲ್ವಾ. ಸೊ ಯು ವಿಲ್ ಗೆಟ್ λ/d ಅಲ್ವಾ. ಸೊ ಆಬ್ವಿಯಸ್ಲಿ 4ಗೆ 4000 ಅದರ ಡಬಲ್ 8000. ಸೊ ಈ ರೀತಿ ನೀವು ಆನ್ಸರ್ನ ಮಾಡಬೇಕು. ಐ ಕ್ಯಾನ್ ಸಾಲ್ವ್ ದಿಸ್ ಕ್ವಶನ್ ಅಂಡರ್ 30 seconds. ಬಟ್ ಸೇಮ್ ಕ್ವಶನ್ ಇಸ್ ಗಿವನ್ ಇನ್ KCET ಇನ್ ದ ಬೋರ್ಡ್ ಎಕ್ಸಾಮ್ ಫಾರ್ 5 marks. ಸೊ ಯು ಟ್ರೈ ದ ಸ್ಟೆಪ್ಸ್. I'll just show steps also, don't worry. This is how we calculate it actually, but don't worry. ನಾನು ಈಗ ಸ್ಟೆಪ್ಸ್ ತೋರಿಸಿ ನಿಮಗೆ. ಸೊ ಈ ರೀತಿ ಕ್ವಶನ್ಸ್ ಬಂದಾಗ ನೆನ್ಪಿಟ್ಕೊಳ್ಳಿ, ಒಂದು ಈ ಕ್ವಶನ್ಸು ಡಿ ಈಸ್ ರೆಡ್ಯೂಸ್ ಟು ಹಾಫ್ ಆರ್ ಇಟ್ಸ್ ಡಬಲ್ಡ್ ಆರ್ ಸಮಥಿಂಗ್ ರೆಡ್ಯೂಸ್ ಟು ಹಾಫ್, ಈ ಥರ ಕ್ವಶನ್ಸ್ ಬಂದಾಗ ಯಾವತ್ತೇ ನೆನ್ಪಿಟ್ಕೊಳ್ಳಿ, ನೀವು ಡಿವಿಷನ್ ಮಾಡಬೇಕು, ಡಿವೈಡ್ ಮಾಡಬೇಕು. ಯು ಹ್ಯಾವ್ ಟು ಕ್ಯಾನ್ಸಲ್ ಇಟ್. ಮೀನ್ ಸಮಥಿಂಗ್ ರೆಡ್ಯೂಸ್ ಟು ಹಾಫ್ ಆಫ್ ಇಟ್ಸ್ ವ್ಯಾಲ್ಯೂ, ಯು ಹ್ಯಾವ್ ಟು ಡಿವೈಡ್ ದ 2 values. ಅದೇ ಕೆಲವೊಂದು ಕ್ವಶನ್ ಬರ್ತಾ ಈಗ ದ ಡಿಸ್ಟೆನ್ಸ್ ವಾಸ್ ಇನ್ಕ್ರೀಸ್ಡ್ ಬೈ 0.1 ಡಿಕ್ರೀಸ್ಡ್ ಬೈ 0.1. ನಿಮ್ಮ ಕ್ವಶನ್ಸಲ್ಲಿ ಎಲ್ಲಾದ್ರೂ ಇನ್ಕ್ರೀಸ್ ಬೈ 0.1 ಡಿಕ್ರೀಸ್ ಬೈ 0.1 ಆರ್ ಸಮಥಿಂಗ್ ಲೈಕ್ ದಟ್ ಡಿಫ್ರೆನ್ಸ್ ಇಸ್ ಗಿವನ್. ಇನ್ ದಟ್ ಕೇಸ್ ಯು ಶುಡ್ ಸಬ್ಟ್ರಾಕ್ಟ್ ದ 2 equations. ಇದು ಮ್ಯಾಥ್ಸ್ ರೀ, ಇದು ಕಾಮನ್ ಸೆನ್ಸ್. ಸಿನ್ಸ್ ಐ ಆಲ್ಸೋ ಟೀಚ್ ಮ್ಯಾಥಮೆಟಿಕ್ಸ್. ಸೊ ಅಫ್ಕೋರ್ಸ್ ನಿಮಗೆ ತುಂಬ ಮ್ಯಾಥ್ಸ್ ವಿಡಿಯೋಸ್ ಇದೆ, ಕ್ಯಾಲ್ಕುಲಸ್ ಎಲ್ಲಾನು ಗೋ ಆನ್ ವಾಚ್. ಸಿನ್ಸ್ ಐ ಟೀಚ್ ಮ್ಯಾಥಮೆಟಿಕ್ಸ್, ಸೊ ಇಟ್ಸ್ ಲೈಕ್ ವಿ ಯೂಸ್ ಲಾಟ್ ಆಫ್ ಥಿಂಗ್ಸ್ ದೇರ್. ಅಂದರೆ ಯಾವತ್ತಾಗಿ ಈ ರೀತಿ ಇನ್ಕ್ರೀಸಸ್ ಡಿಕ್ರೀಸಸ್ ಇದ್ರೆ ಏನು ಮಾಡಬೇಕು? ಸಬ್ಟ್ರಾಕ್ಷನ್ ಮಾಡಬೇಕು. ರೆಡ್ಯೂಸ್ ಟು ಹಾಫ್ ಆರ್ ಡಬಲ್ಸ್ ಆರ್ ಟ್ರಿಪಲ್ಸ್, ಈ ಥರ ಯಾವುದೇ ಕ್ವಶನ್ ಆಗಲಿ ಎಲ್ಲಾದರೂ ಬಂದಿದೆಯಾ, ಅದು ಏನು ಈಕ್ವೇಷನ್ಸ್ ಇದೆ ಅದನ್ನು ಡಿವೈಡ್ ಮಾಡೋಕ್ಕಾಗುತ್ತೆ. ಯಾಕೆಂದರೆ ಡಬಲ್ಸ್ ಟ್ರಿಪಲ್ಸ್ ಆದಾಗ ಡಿವೈಡ್ ಮಾಡಿದಾಗ ವ್ಯಾಲ್ಯೂಸ್ ಕ್ಯಾನ್ಸಲ್ ಆಗುತ್ತೆ. ಇನ್ಕ್ರೀಸ್ ಡಿಕ್ರೀಸ್ ಅನ್ ಐ ಥಿಂಕ್ ದಿಸ್ ಕ್ವಶನ್ ತೊಗೊಂಡಿದ್ದೀನಿ. ಐ ಹ್ಯಾವ್ ಟೇಕನ್ ದ ಕ್ವಶನ್. ಐ ಥಿಂಕ್ ಲುಕ್ ಎಟ್ ದಿಸ್ ಕ್ವಶನ್. ಇಲ್ಲಿ ನೋಡಿ ಕ್ವಶನ್ ಬಂದು ಇಲ್ಲಿ ದ ಸ್ಕ್ರೀನ್ ಇಸ್ ಮೂವ್ಡ್ ಅವೇ ಫ್ರಮ್
by 0.1. It is moved away by 0.1. That means it's increased by 0.1. ಇದು ಕೂಡ ಕೇಸ್ ಇದೆ, ಬೋರ್ಡ್ ಎಕ್ಸಾಮ್ ಕೇಳಿದ್ದಾರೆ. ಈ ರೀತಿ ಕ್ವಶನ್ ಬಂದಾಗ ಅವ್ರು ಸಮ್ಟೈಮ್ ಇನ್ನೊಂದು ಕ್ವಶನ್ ತೊಗೊಂಡು ನೋಡಿ. ಫಾರ್ ಎಕ್ಸಾಂಪಲ್ ಇಟ್ ಮೂವ್ ಥ್ರೂ ಎ ಡಿಸ್ಟೆನ್ಸ್ ಆಫ್ 0.25 meters ಅವೇ. ಇಲ್ಲಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಮಾಡಿದಾಗ ಸಬ್ಟ್ರಾಕ್ಟ್ ಮಾಡಬೇಕು. ಡಬಲ್ಸ್ ಟ್ರಿಪಲ್ಸ್ ಹಾಫ್ ಬಂದಾಗ ಡಿವೈಡ್ ಮಾಡಬೇಕು. ದಟ್ಸ್ ಅ ರೀಸನ್. ಈ ರೀತಿಯ ನಾವು ಕಲಿಬೇಕು ನ್ಯೂಮರಿಕಲ್ಸ್. ಸುಮ್ಮನೆ ಕ್ವಶನ್ ತೊಗೊಂಡು ಆನ್ಸರ್ ಬರೆಯೋದಲ್ಲ. ಆ್ಯಕ್ಚುಲಿ ಯು ಟು ಅಂಡರ್ಸ್ಟ್ಯಾಂಡ್. ಫಸ್ಟ್ ವೆರಿ ಸಿಂಪಲ್. ಫಸ್ಟ್ ಬೀಟಾ 1 ಕೊಟ್ಟಿದ್ದಾರಾ? ಸೊ ಬೀಟಾ 1 ತೊಗೊಳ್ಳಿ. ಫಸ್ಟ್ ಕೇಸ್ ಬೀಟಾ 1 is equal to lambda 1 ಡಿ ಚೇಂಜ್ ಇದೆಯಾ? ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ರೀನ್ ಸ್ಲಿಟ್ಸ್ ರೆಡ್ಯೂಸ್ಡ್ ಆಫ್. ಓಕೆ, ಇನಿಷಿಯಲ್ D1 ಅಂತ ತೊಗೊತೀನಿ ಬೈ ಕ್ಯಾಪ್ ಸ್ಮಾಲ್ ಡಿ. ಎರಡು ಸೇಮ್ ಇದೆ ಎರಡು ಕ್ವಶನಲ್ಲೂ. ಇಫ್ ದ ಲೈಟ್ ಆಫ್ ಅರೌಂಡ್ 6000 ಆಂಗ್ಸ್ಟ್ರಾಮ್ ಈಸ್ ಟು ಅಬ್ಟೈನ್ ಇಂಟರ್ಫ್ರಿಂಜ್ ಫ್ರಿಂಜಸ್ ಆಫ್ ವಿಡ್ತ್ ಆಫ್ 6 mm. ಅದರಲ್ಲಿ ಕ್ಯಾಲ್ಕುಲೇಟ್ ವೇವ್ ಲೆಂತ್ ಕೇಳ್ತಾ ಇದ್ದಾರೆ. ವೇವ್ ಲೆಂತ್ ಆಫ್ ಅ ಲೈಟ್ ಯೂಸ್ಡ್ ರಿಕ್ವೈರ್ಡ್ ಟು ಅಬ್ಟೈನ್ ಅ ಫ್ರಿಂಜ್ ಆಫ್ 4 mm. ವೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ರೀನ್ ಅಂಡ್ ಸ್ಲಿಟ್ಸ್ ರೆಡ್ಯೂಸ್ ಟು ಹಾಫ್. ಓಕೆ, ಅಂದರೆ ಇದು ಚೇಂಜ್ ಆಗ್ತಾ ಇದೆ. ಫಸ್ಟ್ ಕೇಸಲ್ಲಿ ಬೀಟಾ 1, ಸೆಕೆಂಡ್ ಕೇಸ್ ಏನಾಗಿದೆ? ಫಾರ್ ಎಕ್ಸಾಂಪಲ್, ಸೊ ಸೆಕೆಂಡ್ ಕೇಸಲ್ಲಿ ಬೀಟಾ 2 ಅಲ್ಲಿ ಲ್ಯಾಂಬ್ಡಾ 2 ನನಗೆ ಗೊತ್ತಿಲ್ಲ. ಸೊ ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ಲ್ಯಾಂಬ್ಡಾ 2 ಆ್ಯಂಡ್ ಇಲ್ಲಿ D2 ಇದೆ ಡಿವೈಡೆಡ್ ಬೈ D ಇದೆ. ಬಟ್ ಸೆಕೆಂಡ್ ಕೇಸಲ್ಲಿ D2 ಬಂದು D1 by half ಅಷ್ಟೇ, ಇನ್ನೇನು ಇಲ್ಲ. ಸೊ ಸಿನ್ಸ್ ಐ ನೀಡ್ ಟು ಕ್ಯಾನ್ಸಲ್ ಸಮಥಿಂಗ್, ರೈಟ್? ಸೊ ಈಗ ಇದೇ ಫಾರ್ಮುಲಾ ಬೇಕಾದ್ರೆ ನಾನು ಐ ಕ್ಯಾನ್ ರೈಟ್ ದಿಸ್ ಆಸ್ ಲ್ಯಾಂಬ್ಡಾ 2 D1 by 2 times of D ಅಂತ ಕೂಡ ಬರೀಬೋದು. ಈಗ ಎರಡು D1 ಐ ಕ್ಯಾನ್ ಕ್ಯಾನ್ಸಲ್ ಇಟ್. ಇಟ್ಸ್ ವೆರಿ ಸಿಂಪಲ್. ಈಗ ಇಟ್ ಇಸ್ ಡೆಡ್ ಈಸಿ. ಈ ಈಕ್ವೇಷನ್ನ ಡಿವೈಡ್ ಮಾಡಿದ್ರೆ ಐ ಗೆಟ್ ದ ರಿಕ್ವೈರ್ಡ್. ನಂಗೆ ಆನ್ಸರ್ ಈಸಿಯಾಗಿ ಬರುತ್ತೆ. D1 ಕ್ಯಾನ್ಸಲ್ ಆಗುತ್ತೆ, ಸ್ಮಾಲ್ ಡಿ ಕ್ಯಾನ್ಸಲ್ ಆಗುತ್ತೆ. B1 ಕೊಟ್ಟಿದ್ದಾರೆ, B2 ಕೊಟ್ಟಿದ್ದಾರೆ, ಲ್ಯಾಂಬ್ಡಾ 1 ಕೊಟ್ಟಿದ್ದಾರೆ, ಲ್ಯಾಂಬ್ಡಾ 2 ಕೊಟ್ಟಿಲ್ಲ. ಅಷ್ಟೇ ಈಸಿ. ಬಟ್ ನಾನು ಹೇಳಿದಾಗ ನೋಡಿ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಈಗ ಐ ಜಸ್ಟ್ ಡೂ ಇಟ್. ಓಕೆ, ಡಿವೈಡಿಂಗ್ ಈಕ್ವೇಷನ್ 1 by equation 2, dividing 1 by 2, what's answer we're going to get? So beta 1 ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ ಡಿವೈಡ್ ಮಾಡ್ಬೋದು. ನಾನು ಡಿವೈಡ್ ಮಾಡಿ ಲೇಟರ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎನಿವೇ ಯು ಕ್ಯಾನ್ ಡೂ ಇಟ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಪುಟ್ ದಟ್ ವಾಟ್ ಇಸ್ ಆಂಗ್ಸ್ಟ್ರಾಮ್ ಗಿಂಗ್ಸ್ಟ್ರಾಮ್ ಅಂಡ್ ಆಲ್ ಇನ್ ದ ಫಾರ್ಮುಲಾಸ್. ಸಿಂಪಲ್ ಸಿಂಪಲಾಗಿ ಮಾಡ್ಕೊಂಡು ಹೋಗೋಣ. B1 by B2 ಅಂದರೆ ಲ್ಯಾಂಬ್ಡಾ 1 D1 by D ಡಿವೈಡ್ ಬೈ ಲ್ಯಾಂಬ್ಡಾ 2 D2 ಅಲ್ಲ, ಏನಾದರೂ D2 ಪ್ಲೇಸಲ್ಲಿ D1 by 2 ಹಾಕಿದ್ದೀನಿ, ಆಯಿತಾ? ಇವಾಗ D1 by 2D ಇದೆ. ಕ್ಯಾನ್ಸಲ್ ಮಾಡಿ ಎಲ್ಲ. D1 ಕ್ಯಾನ್ಸಲ್ಲು, D ಕ್ಯಾನ್ಸಲ್ಲು, ಇನ್ನೇನು ಕ್ಯಾನ್ಸಲ್ ಆಗುತ್ತೆ? ಇನ್ನೇನು ಕ್ಯಾನ್ಸಲ್ ಆಗೋಲ್ಲ. ಸೊ ಬೀಟಾ 1 by ಬೀಟಾ 2 ಏನಾಗುತ್ತೆ ಫಾರ್ಮುಲಾ? 2 lambda 1 by lambda 2 ಅಷ್ಟೇ ಅಪ್ಪ. ನೀವೇ ಕ್ಯಾಲ್ಕುಲೇಟ್ ಮಾಡಿ. ಈಗ ಎಲ್ಲ ಕೊಟ್ಟಿದ್ದಾರೆ. B1 ಎಷ್ಟು? B1 ಬಂದು ಇದು, ಆಯಿತಾ? ಅದರದ್ದು ವೇವ್ ಲೆಂತ್ ಎಷ್ಟು? ವಿಡ್ತು ಸಾರಿ ಇದೇನು? ಲ್ಯಾಂಬ್ಡಾ 1 ಇದು ಲ್ಯಾಂಬ್ಡಾ 1. ಇದು ಏನದು? ಬೀಟಾ 1 ಏನು ಕೊಡೋದು ನೆಕ್ಸ್ಟು? ವಿಡ್ತು 4 mm ಬೇಕು ನಿಮ್ಗಲ್ವಾ? ಬೀಟಾ 2 ಲ್ಯಾಂಬ್ಡಾ 2 ಎಷ್ಟು ಅಂತ ಕೇಳ್ತಾರೆ. ಎಲ್ಲ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಇದನ್ನೇ ಕಾಮನ್ ಸೆನ್ಸ್ ಯೂಸ್ ಮಾಡಿ ಆಗಲೇ ಆನ್ಸರ್ ಫೈಂಡ್ ಮಾಡಿಬಿಟ್ಟೆ, ಆಯಿತಾ? ಸೊ ಇದಾದರೂ ಈಸಿ ಇರುತ್ತೆ. ಕೆಲವೊಂದು ಸರಿ ಎರಡು ಕೊಡ್ತಾರೆ. ಡಿ ಈಸ್ ಇನ್ಕ್ರೀಸ್ಡ್, ಕ್ಯಾಪಿಟಲ್ D ಈಸ್ ಇನ್ಕ್ರೀಸ್, ಸ್ಮಾಲ್ d ಈಸ್ ಡಿಕ್ರೀಸ್ಡ್. ಹೌ ಇಟ್ಸ್ ಗೋನ್ ಟು ಚೇಂಜ್, ಪರ್ಸೆಂಟೇಜ್ ಚೇಂಜ್. ಈ ರೀತಿ ನಾವು ಒಂದು ಅರ್ಥ ಮಾಡಿಕೊಂಡ್ರೆ ಅದ್ರ ಮೇಲೆ ಕ್ವಶನ್ಸ್ ಯಾವುದೇ ಬೇಕಾದ್ರೂ ಕೇಳ್ತಾ ಇರ್ಬೋದು. ಅರ್ಥ ಆಯ್ತಾ? ಈಗ ಸೊ ಐ ಥಿಂಕ್ ನೀವೇ ಕ್ಯಾಲ್ಕುಲೇಟ್ ಮಾಡ್ಬೋದು, ಬಟ್ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಓಕೆ, ಸೊ ಏನು ಬೀಟಾ 1 ಏನಿದೆ? ಬೀಟಾ 1 ಎಷ್ಟು? 6 mm. 6 into 10 power minus 3 ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 6 into 10 power minus 3. ಬೀಟಾ 2 ಎಷ್ಟಿದೆ? 4 into 10 power minus 3. 2 into ಲ್ಯಾಂಬ್ಡಾ 1 ಎಷ್ಟು? 6000 ಆಂಗ್ಸ್ಟ್ರಾಮ್. ಲ್ಯಾಂಬ್ಡಾ 1 ಓಕೆ, ಡಿವೈಡೆಡ್ ಬೈ ಲ್ಯಾಂಬ್ಡಾ 2 ನನಗೆ ಗೊತ್ತಿಲ್ಲ, ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾನ್ಸಲ್ ಇದು 3 ಕ್ಯಾನ್ಸಲ್, 2 ಕ್ಯಾನ್ಸಲ್, ಇದು 3 ಕ್ಯಾನ್ಸಲ್, ಇದು 2 ಕ್ಯಾನ್ಸಲ್. 2000 ಆಂಗ್ಸ್ಟ್ರಾಮ್. ಸೊ 2 ನಾ ಶಿಫ್ಟ್ ಮಾಡಿ ಆ ಸೈಡು. ಸೊ ಆನ್ಸರ್ ಏನಾಗುತ್ತೆ? ಈಗ ಲ್ಯಾಂಬ್ಡಾ 2 ಈ ಸೈಡ್ ಬರುತ್ತೆ. ಸೊ ಲ್ಯಾಂಬ್ಡಾ 2 ಈಸ್ ಈಕ್ವಲ್ ಟು 8000 ಆಂಗ್ಸ್ಟ್ರಾಮ್. ದಟ್ಸ್ ಆನ್ಸರ್. ಅರ್ಥ ಆಯ್ತಾ? ಐ ಗಾಟ್ ದ ಆನ್ಸರ್ ವೆರಿ ಕ್ವಿಕ್ಲಿ. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ನಂತರ ನೆಕ್ಸ್ಟ್ ಕ್ವಶನು ಏನಿದು? ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಇನ್ ಡಬಲ್ ಸ್ಲಿಟ್ ಫ್ರಿಂಜಸ್ ಆಫ್ ಸರ್ಟನ್ ವಿಡ್ತ್ ಆರ್ ಪ್ರೊಡ್ಯೂಸ್ಡ್ on the screen kept a certain distance of us to from the slits. Okay, if the screen is moved away from the slits by 0.1 mm, fringe width increases by 6. ಅರ್ಥ ಮಾಡ್ಕೊಳ್ಳಿ. ಫಸ್ಟು ಏನೋ ಬೀಟಾ ಕೊಟ್ಟಿದ್ದಾರೆ, ಏನೋ ಬೀಟಾ ಹೇಳ್ತಾ ಇಲ್ಲ, ಏನೋ ಹೇಳ್ತಾ ರಿವೀಲ್ ಮಾಡ್ತಾ ಇಲ್ಲ. ಬೀಟಾ ಒಂದು ಲ್ಯಾಂಬ್ಡಾ D by D ಅಂತ ಹೇಳ್ತಾ ಇದ್ದಾರೆ.
ಇದು ನನಗೆ ಗೊತ್ತು ಫಾರ್ಮುಲಾ. ಅವ್ರು ಹೇಳ್ತಾ ಇದ್ದಾರೆ ಈ YDS ಎಕ್ಸ್ಪೆರಿಮೆಂಟಲ್ಲಿ ಒಂದು ಸ್ಕ್ರೀನ್ನ ಒಂದು ಸರ್ಟೆನ್ ಡಿಸ್ಟೆನ್ಸ್ ಇಟ್ಟಿದ್ದೀನಿ. ಓಕೆ, ಸರ್ಟೆನ್ ಡಿಸ್ಟೆನ್ಸು. ಇದು ಸ್ಕ್ರೀನ್ ಈಸ್ ಮೂವ್ಡ್ ಅವೇ ಫ್ರಮ್ ದ ಸ್ಲಿಟ್ಸ್. ಆ ಸ್ಕ್ರೀನ್ನ ಮೂವ್ ಮಾಡಿದ್ರೆ ಕ್ಯಾಪಿಟಲ್ ಡಿ ಅನ್ನೋದು ಇನ್ಕ್ರೀಸ್ ಆಗುತ್ತೆ, ಆಯಿತಾ? ಸೊ ಆಗೇನಾಗುತ್ತೆ, ಫ್ರಿಂಜ್ ಬಿಡ್ತು ಕೂಡ ಆಬ್ವಿಯಸ್ ನನಗೆ ಗೊತ್ತಲ್ಲ, ಫ್ರಿಂಜ್ ಕೊಡ್ತಾ ಇನ್ಕ್ರೀಸ್ ಆಗುತ್ತೆ. ಸತಿ ಹೇಳಿದ್ದೀನಿ, ಪ್ರತಿಯೊಂದು ಕ್ವಶನ್ ಇದು ಹೇಳ್ತಾ ಇದ್ದೀನಿ ನಾನು. ಅರ್ಥ ಮಾಡ್ಕೊಳ್ಳಿ. ರೀಸೆಂಟ್ ಕ್ವಶನಿಂದ ಹಿಡಿದು ಇಲ್ಲಿ 2016 ಕ್ವಶನ್ವರೆಗೂ ನೋಡಿ, ಎಲ್ಲದರಲ್ಲೂ ಇದು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಬೀಟಾ ಇನ್ಕ್ರೀಸ್ ಆದರೆ ಕ್ಯಾಪಿಟಲ್ ಡಿ ಇನ್ಕ್ರೀಸ್, ನನಗೆ ಗೊತ್ತೇ ಆ್ಯಕ್ಚುಲಿ ಇದು. ಫ್ರಿಂಜ್ ಬಿಡ್ತು ಎಷ್ಟು ಇನ್ಕ್ರೀಸ್ ಆಗುತ್ತೆ, ಇದು 6 × 10⁻⁵ ಅಷ್ಟು ಇನ್ಕ್ರೀಸ್ ಆಗುತ್ತೆ. ಕ್ಯಾಪಿಟಲ್ ಡಿ ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ದ ವೇವ್ ಲೆಂತ್. ವೆರಿ ಸಿಂಪಲ್ ಕ್ವಶನ್ ಮಕ್ಕಳೇ, ವೆರಿ ಸಿಂಪಲ್. ಸೊ ಈಗ ನಮಗಿಲ್ಲಿ ಏನಿದೆ, ಸೊ ಇನಿಷಿಯಲಿ ಸ್ಕ್ರೀನ್ನ ಡಿಸ್ಟೆನ್ಸ್ ಡಿ ಅಂತ ಇಟ್ಟಿದೆ ಅನ್ಕೋಣ, ಆಯಿತಾ? ಅದನ್ನು ಮೂವ್ ಮಾಡಿದಾಗ D+0.1 ಇನ್ಕ್ರೀಸ್ ಮಾಡಿದಾಗ, ಸೊ ಇನಿಷಿಯಲ್ ಡಿಸ್ಟೆನ್ಸ್ ಡಿ ಇದೆ, ಡಿನ ಇನ್ಕ್ರೀಸ್ ಮಾಡಿದಾಗ ಬೀಟಾ ಇನ್ಕ್ರೀಸ್ ಆಗುತ್ತೆ. ಇದರ ಇನಿಷಿಯಲ್ ಡಿ ಇದ್ದಾಗ ಬೀಟಾ B1 ಇರುತ್ತೆ, ಇಲ್ಲಿ B2 ಇರುತ್ತೆ. ಅರ್ಥ ಆಯ್ತಾ? ಸೊ ಈ ಕ್ವಶನ್ ಏನು ಕೇಳ್ತಾ ಇದ್ದಾರೆ, ಫ್ರಿಂಜ್ ವಿಡ್ತ್ ಈ ಚೇಂಜ್ ಏನಿದೆ ಅಲ್ವಾ, ಸೊ β2 - β1 ಬಂದು ಅವ್ರು ಹೇಳ್ತಾ ಇದ್ದಾರೆ ಇದು ಬಂದು 6 × 10⁻⁵ ಇದೆ. ಇದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ ನಮಗೆ. ಇದ್ರ ವ್ಯಾಲ್ಯೂ ಬಂದು 6 × 10⁻⁵ ಮೀಟರ್ಸ್. ದೇ ಆರ್ ಆಸ್ಕಿಂಗ್ ವಾಟ್ ಇಸ್ ದ ವೇವ್ ಲೆಂತ್. ವಾಟ್ ಐ ಟೋಲ್ಡ್ ಯು, ವೆನ್ಎವರ್ ದೇ ಸೇ something increases by or decreases by, in that case what I should do, I should subtract. ನಾನು ಸಬ್ಟ್ರಾಕ್ಟ್ ಮಾಡಬೇಕು. ಅರ್ಥ ಆಯ್ತಾ? ಸಬ್ಟ್ರಾಕ್ಟ್ ಮಾಡಿ ಈಗ ಬೇಸಿಕಲಿ. ಸೊ ವಾಟ್ ಇಸ್ β2 ಫಾರ್ಮುಲಾ? β2 ಫಾರ್ಮುಲಾ ಏನಿರುತ್ತೆ, β2 ಬಂದು ಲ್ಯಾಂಬ್ಡಾ ಎಲ್ಲ ಕಡೆ ಸೇಮ್ ಇರುತ್ತೆ, ಲ್ಯಾಂಬ್ಡಾ ಇಂಟು ಬೇಸಿಕಲಿ β2 ಅಂದರೆ D+0.1, ಅರ್ಥ D+0.1 ಮೈನಸ್ ಬೈ ಲ್ಯಾಂಬ್ಡಾ D/D ಮೈನಸ್ ಲ್ಯಾಂಬ್ಡಾ ಇನಿಷಿಯಲ್ ಲ್ಯಾಂಬ್ಡಾ D/D ಇರುತ್ತೆ. ಅಂದರೆ ಇನಿಷಿಯಲಿ ಡಿ ಇತ್ತು, D+0.1 ಮಾಡಿದಾಗ β2 ಬಂತು, β2 - β1 ಡಿಫ್ರೆನ್ಸ್ ಬಂದು ಇದು ಫಾರ್ಮುಲಾ ಬರುತ್ತೆ ಅಷ್ಟೇ. ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿರಿ. ದಿಸ್ ಡಿವೈಡ್ ಬೈ ದಿಸ್ ಏನಾಗುತ್ತೆ, ಲ್ಯಾಂಬ್ಡಾ ಡಿ ಕಾಮನ್ ತೊಗೊಳ್ಳಿ, D+0.1 ಮೈನಸ್ ಡಿ ಕ್ಯಾನ್ಸಲ್ ಆಗುತ್ತೆ, 0.1. ಆನ್ಸರ್ ಇಂದ ಬೇಸಿಕಲಿ ಇದಕ್ಕೆ ಲ್ಯಾಂಬ್ಡಾ ಇಂಟು 0.1/D. ನೀವು ಈ ಕ್ವಶನ್ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಕ್ವಶನ್ ನೀವೇ ಈಸಿಯಾಗಿ ಮಾಡ್ಬೋದು, ಈ ಸ್ಟೆಪ್ಸು ಬೇಕಾಗಿಲ್ಲ. ಅರ್ಥ ಆಯ್ತಾ? ಸೊ ಇದ್ರ ವ್ಯಾಲ್ಯೂ ಬಂದು 6 × 10⁻⁵. ಈಗೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. 6 × 10⁻⁵. ಲ್ಯಾಂಬ್ಡಾ ಎಷ್ಟಿದೆ, ಲ್ಯಾಂಬ್ಡಾ ಕ್ಯಾಲ್ಕುಲೇಟ್ ಮಾಡಬೇಕು. ಡಿ ಎಷ್ಟಿದೆ, 1 mm × 0.1. ಸೊ ಆನ್ಸರ್ ಎಷ್ಟು ಬರುತ್ತೆ, ಈಗ ಶಿಫ್ಟ್ ಮಾಡಿ. ಸೊ 60 ಹೋಗುತ್ತೆ ಇಲ್ಲೂ. ಸೊ ಎಲ್ಲ 1 ಇದೆ ಅಲ್ವಾ. ಸೊ 6 × 10⁻⁵. 1 × 10⁻³ ಡಿವೈಡೆಡ್ ಬೈ 0.1 ಇದೆ. ಸಮಥಿಂಗ್ ಆ್ಯಂಗ್ಸ್ಟ್ರಾಮ್ ಇರಬೇಕಿದು. -5 -3 -8 ಆಗುತ್ತೆ. ಓಕೆ, 6 × 10⁻⁸ 0.1 ಅಂದರೆ 60 × 10⁸. 2 zeros ಕೊಡ್ತೀನಿ ಈಗ. ಸೊ ಇನ್ನು 60 2 zeros × 10⁻⁻10 ಆ್ಯಂಗ್ಸ್. ಸೊ ದಟ್ಸ್ ಆನ್ಸರ್. ನೀವು ಬೇಕಾದ್ರೆ ಇಲ್ಲೇ ಬಿಟ್ಬಿಡ್ರಿ, ಪರವಾಗಿಲ್ಲ. 6 × 0.1 ಶಿಫ್ಟ್ ಮಾಡ್ತಾ ಇದ್ದೀನಿ ಈ ಸೈಡು. ಸೊ ಇಲ್ಲಿ 60 ಬರುತ್ತೆ, 10⁻⁵ 10⁻⁶ 60 × 10⁻⁸. ಅಂದರೆ ಇಲ್ಲಿ ಆ್ಯಕ್ಚುಲಿ ನಾನು 2 0 ಹಾಕಿದ್ರೆ ಇಲ್ಲಿ ಝೀರೋಸ್ ಇಲ್ಲ. ಬೇಸಿಕಲಿ ಐ ಥಿಂಕ್ ಸಮ್ ಸ್ಟೂಡೆಂಟ್ಸ್ ಫೇಸ್ ಡಿಫಿಕಲ್ಟ್ ಹಿಯರ್ ಆಲ್ಸೋ. ನಾನು ಕ್ವಿಕ್ಕಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. 60 ಇದೆಯಲ್ವಾ, ಇಲ್ಲಿ 10⁻⁸ ಇದೆಯಲ್ವಾ, ಇಲ್ಲಿ ಝೀರೋಸ್ ಇಲ್ಲ ಬೇಸಿಕಲಿ. ಅಂದರೆ ನಾನು ಇಲ್ಲಿ 2 zeros ಹಾಕಿದ್ರೆ ಐ ಶುಡ್ ಡಿವೈಡ್ ಬೈ ಆ್ಯಕ್ಚುಲಿ 100 ಬಂದು 10⁻2. ಆ 10⁻2 ಮೇಲೆ ಹೋದರೆ 10⁻⁻2 ಆಗುತ್ತೆ, 10⁻⁻10 ಆಗುತ್ತೆ. ಅರ್ಥ ಆಯ್ತಾ? ಸೊ ವೆನ್ ವಿ ಡೋಂಟ್ ಹ್ಯಾವ್ ಸಮಥಿಂಗ್, ಸಿ ಐ ಹ್ಯಾವ್ ಓನ್ಲಿ 60, ಬಟ್ 2 0 ಆಗ್ತಾಗ ಅಲ್ಲಿಲ್ಲ, ಅದನ್ನ ಕ್ಯಾನ್ಸಲ್ ಮಾಡೋಕ್ಕಂದ್ರೆ 10⁻⁻2 ಬರೀಬೇಕು ಎಕ್ಸ್ಟ್ರಾ. ಇಲ್ಲಿ 10⁻⁻2 ಅಂದರೆ 1/100 ಬರುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಯು ಕ್ಯಾನ್ ರೈಟ್ 6000, ಆಗ 10⁻⁻10 ಆಗುತ್ತೆ. ಇಟ್ ವಿಲ್ ಬಿ ದಿಸ್ ಆ್ಯಂಗ್ಸ್ಟ್ರಾಮ್. ಓಕೆ, ಪ್ಲೀಸ್ ಟ್ರೈ ಟು ಅಂಡರ್, ಬಿಕಾಸ್ ನಾನು ತುಂಬ ಸರಿ ನೋಡಿದ್ರೆ ಮಕ್ಕಳು ಪವರ್ಸಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನಾನು ಇದನ್ನು ಹೇಳೋದೇ ಇಲ್ಲ, ಆ್ಯಕ್ಚುಲಿ ನೀವೇ ಮಾಡಬೇಕು. ನಾನು ಆಗಲಿಂದ ಹೇಳಿ ಸುಸ್ತಾಗಿದೆ. ಸೊ ಐ ವಾಂಟ್ ಆನ್ಸರ್ ವೆರಿ ಫಾಸ್ಟಾಗಿ ಮಾಡಿ ಆನ್ಸರ್ನ. ಸೊ ವಿಡಿಯೋ ಪಾಸ್ ಮಾಡಿ. ವಿಡಿಯೋ ಪಾಸ್ ಮಾಡಿ ಇದು ಆನ್ಸರ್ ಹೇಳಿ ನನಗೆ. ಓಕೆ, ಇನ್ನು YDS ಎಕ್ಸ್ಪೆರಿಮೆಂಟ್ ಡಿಸ್ಟ್ರಿಬ್ಯೂಷನ್ ಸ್ಲಿಟ್ಸ್ ಐ ಹೋಪ್ ಯು ಆರ್ ಡನ್ ದಿಸ್. ಓಕೆ, ನನಗೆ ಆನ್ಸರ್ ಫಾಸ್ಟಾಗಿ ಮಾಡಬೇಕು, ಸ್ಲೋ ಆಗಿ ಮಾಡಬಾರ್ದು. ಓಕೆ, ಇನ್ YDS ಎಕ್ಸ್ಪೆರಿಮೆಂಟ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ಸ್ ಇಸ್ 1 mm. ಸ್ಮಾಲ್ ಡಿ ಕೊಟ್ಟಿದ್ದಾರೆ. ದ ಫ್ರಿಂಜ್ ವಿತ್ ಇಸ್ ಫೌಂಡ್ ಟು ಬಿ 0.6. ಓಕೆ, ಇನ್ ದ ಸ್ಕ್ರೀನ್ ಇಸ್ ಮೂವ್ ಟು ಡಿಸ್ಟೆನ್ಸ್ ಆಫ್ 0.25. ಇನಿಷಿಯಲಿ ಡಿ ಇತ್ತು,
ನಂತರ ಡಿ ಪಾಯಿಂಟ್ ಮೂವ್ ಥ್ರೂ ಎ ಡಿಸ್ಟೆನ್ಸ್ ಅವೇ ಫ್ರಮ್ ದ ಸ್ಲಿಟ್ಸ್. ಅವೇ ಅಂದರೆ ಇನ್ಕ್ರೀಸ್ ಆಗ್ತಾ ಇದೆ, ಟುವರ್ಡ್ಸ್ ಅಂದರೆ ಡಿಕ್ರೀಸ್ ಆಗುತ್ತೆ. ಸ್ಕ್ರೀನ್ ನನ್ನ ಹತ್ರ ತೊಗೊಂಬಂದರೆ ಡಿಕ್ರೀಸ್ ಆಗುತ್ತೆ ಡಿಸ್ಟೆನ್ಸು, ದೂರ ತೊಗೊಂಡ್ರೆ ಡಿಸ್ಟೆನ್ಸು ಕಡಿಮೆ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ವೆನ್ ಯು ಮೂವ್ ಅವೇ ಡಿಸ್ಟೆನ್ಸ್ ಇನ್ಕ್ರೀಸಸ್, ವೆನ್ ಯು ಮೂವ್ ಟುವರ್ಡ್ಸ್ ಡಿಸ್ಟೆನ್ಸ್ ವಿಲ್ ಡಿಕ್ರೀಸ್, ಆಗ ಬೀಟಾ ಡಿಕ್ರೀಸ್ ಆಗಬೇಕು. ಓಕೆ, ಬಟ್ ಇಲ್ಲೇನಿಲ್ಲ, ಇಲ್ಲಿ ಅವೇ ಮಾಡ್ತಾ ಇದ್ರೆ ಬೀಟಾ ಬಂದು ಇನ್ಕ್ರೀಸ್ ಆಗುತ್ತೆ. ಆಫ್ಕೋರ್ಸ್ ಬೀಟಾ ಇನ್ಕ್ರೀಸ್ ಆಗ್ತಾ ಇದೆ. 0.75 6 ಇರೋದು 75 ಆಗ್ತಾ ಇದೆ, 60 75 0.6 0.75. ನಾನು ಡೈರೆಕ್ಟಾಗಿ ಮಾಡಲ ಆನ್ಸರ್. ಈಗ ನಾನು ಆಲ್ರೆಡಿ ಸ್ಟೆಪ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ ನೋಡಿ ಇಲ್ಲಿ, ಆಯಿತಾ. ಡಿ ಪಾಯಿಂಟ್ ಫಸ್ಟ್ ಬಂದು ಡಿ ಇರುತ್ತೆ, ಬೀಟಾ 1. ಡಿ ಪ್ಲಸ್ ಎಷ್ಟಿದೆ ಡಿಸ್ಟೆನ್ಸ್ ಈಗ ಸೆಕೆಂಡ್ ಕೇಸಲ್ಲಿ 0.25. ಹಾಗೇನಾಗುತ್ತೆ ಆನ್ಸರು. ಸೊ ನಿಮಗೆ ಬೀಟಾ 2 ಬರುತ್ತೆ. ಅದ್ರ ಡಿಫ್ರೆನ್ಸ್ ಎಷ್ಟಿಲ್ಲಿ ಬೀಟಾ 2 ಮೈನಸ್, ಅಲ್ಲಿ ಪ್ರೀವಿಯಸ್ ಕ್ವಶನಲ್ಲಿ ಅವ್ರು ಡಿಫ್ರೆನ್ಸ್ ಕೊಟ್ಟಿದ್ರು, ಇದರಲ್ಲಿ ಬೀಟಾ 2 ಬೀಟಾ 1 ಸಪ್ರೇಟಾಗಿ ಕೊಟ್ಟಿದ್ದಾರೆ. ನೀವು ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಇವೆರಡು ಸಪ್ರೇಟ್ ಮಾಡಿ ಈಗ 0.15 ಇಂಟು 10⁻³ ಸೊ ಲ್ಯಾಂಬ್ಡಾ ಡಿ ಬೈ ಡಿ, ಲ್ಯಾಂಬ್ಡಾ ಡಿ ಡಿಸ್ಟೆನ್ಸ್ ಎಷ್ಟು, ಡಿಸ್ಟೆನ್ಸು 0.25 ಡಿವೈಡೆಡ್ ಬೈ ಲ್ಯಾಂಬ್ಡಾ ಡಿ ಬೈ ಡಿ ಎಷ್ಟಿದೆ 1. ಓಕೆ, 1 ಇಂಟು 10⁻³ ಅಷ್ಟೇ. ಯು ಜಸ್ಟ್ ಕ್ಯಾಲ್ಕುಲೇಟ್ ಇಟ್. 1 ಇಂಟು 10⁻³ ಬೈ 0.25 ಇಸ ತೊಗೊಂಬನಿಲ್ಲ, 0.15 ಇಂಟು 10⁻⁻6 ಲ್ಯಾಂಬ್ಡಾ ಡಿವೈಡೆಡ್ ಬೈ 0.25. 15 ಬೈ 5 3 15 5 3 5 5 5 5 3 ಓ ಇದು 6000 10⁻⁻6 ಈಕ್ವಲ್ ಟು ಲ್ಯಾಂಬ್ಡಾ. ಇದು ಒಂದು 5 6 30 0.3 ಇಂಟು 10⁻⁻6 ಈಕ್ವಲ್ ಟು ಲ್ಯಾಂಬ್ಡಾ. ನಿಮಗೆ ಲ್ಯಾಂಬ್ಡಾ ಬಂದು ಶಿಫ್ಟ್ ಮಾಡಿ 0.6 ಇದು 5 6 ಇದು. ಸೊ ನಿಮಗೆ 0.6 ಇಂಟು 10⁻⁻6 ಮೀಟರ್ಸ್ ಬಂತು ಆನ್ಸರು. ನಿಮ್ಗೆ ಹೆಂಗೆ ಮಾಡೋಕ್ಕೆ ಗೊತ್ತಾಗಲಿಲ್ಲ, ಇಲ್ಲೇ ಬಿಟ್ಬಿಡಿ ಪರವಾಗಿಲ್ಲ. ಬಟ್ ಈಗ ನಾನು ಎಷ್ಟು ಡೆಸಿಮಲ್ ಶಿಫ್ಟ್ ಮಾಡೋಕ್ಕೀಗ ಐ ನೀಡ್ ಟು ರೈಟ್ ಇನ್ ಟರ್ಮ್ಸ್ ಆಫ್ ಲೈಕ್, ನನಗೊಂದು 3 ಡೆಸಿಮಲ್ ಶಿಫ್ಟ್ ಮಾಡಿದ್ರೆ ನನಗೆ 600 ಬರುತ್ತೆ, ಇಲ್ಲಿ 2 zeros ಹಾಕ್ಕೊಂಡ್ರೆ. ಬಟ್ ಐ ವಾಂಟ್ 6000 ಅಂದರೆ 4 ಡೆಸಿಮಲ್ ಶಿಫ್ಟ್ ಮಾಡೋಕ್ಕೆ 6000. ಇಲ್ಲಿ ಆಲ್ರೆಡಿ ಡೆಸಿಮಲ್ ಇದೆ, 0.6ನ ನಾನು 6000 ಮಾಡಬೇಕು. ಇದೆಲ್ಲ ತುಂಬ ಮಿಸ್ಟೇಕ್ ಮಾಡ್ತೀರಾ. 1 2 3 ಆಯಿತಾ, 6000. ಸೊ ಸಿನ್ಸ್ 4 ಡೆಸಿಮಲ್ಸ್ ಫಿಕ್ಸ್ ಮಾಡೋದ್ರಿಂದ ಇಲ್ಲಿ ಹ್ಯಾವ್ ಟು ಆ್ಯಡ್ ದ 4 ಇಯರ್. ಇಟ್ ಇಸ್ 10 ಪವರ್ ಆ್ಯಡ್ ಅಂದರೆ ಐ ಮೀನ್ ಯು ಡಿಕ್ರೀಸ್ ಇಟ್ ಬೈ -4, ದಟ್ ಈಸ್ -10. ಸೊ ದಿಸ್ ಇಸ್ -10. ನಾವು ಸಾಲ್ವ್ ಅಬೌಟ್ 6000 ಆ್ಯಂಗ್ಸ್ಟ್ರೋಮ್. ಆನ್ಸರ್ ಬಂದು 6000 ಆ್ಯಂಗ್ಸ್ಟ್ರೋಮ್. ನೀವು ಈ ರೀತಿ ಎಕ್ಸಾಮ್ ಬರೀಬಾರ್ದು. ಈ ರೀತಿ ಬರೆದ್ರೆ 5 ಮಾರ್ಕ್ಸ್ಗೆ 3 ಮಾರ್ಕ್ಸೇ ಕೊಡ್ತಾರೆ ಎಕ್ಸಾಮಲ್ಲಿ, ಬೋರ್ಡ್ ಎಕ್ಸಾಮಲ್ಲಿ. ಬಟ್ ಇದಕ್ಕೆ ಸ್ಟೆಪ್ಸ್ ಬರೀಬೇಕು. ಸ್ಟೆಪ್ಸ್ ಹೆಂಗೆ ಬರೀಬೇಕೀಗ, ವೆರಿ ಸಿಂಪಲ್. ಕ್ವಶನ್ ಅರ್ಥ ಆಗೋ ಸ್ಟೆಪ್ಸ್ ಯಾರು ಬೇಕಾದ್ರೂ ಬರೀಬೋದು. ಓಕೆ, ಬೀಟಾ 1 ಫಸ್ಟ್ ಕಂಡೀಷನ್ ಏನಾಗಿದೆ, ಬೀಟಾ 1 ಅಂತ ಕೊಟ್ಟಿದ್ದಾರೆ. ಬೀಟಾ 1 ಅಂತ ತೊಗೊಂಡು ನೀವು ಬೀಟಾ 1ಗೆ ಏನೇನು ವ್ಯಾಲ್ಯೂ ಕೊಟ್ಟಿದ್ದಾರೆ, ಬೀಟಾ 1 ಎಷ್ಟು ಅಂತ ಬರೀರಿ. ಸೊ ಬೀಟಾ 1 ಇಸ್ ಬೇಸಿಕಲಿ ವಾಟ್ ಇಸ್ ಬೀಟಾ 1? ಬೀಟಾ 1 ಇಸ್ 0.6 mm ಆಯಿತಾ. ಅಲ್ಲಿ ನಿಮಗೆ D1 ಬಂದು ನೀವು ಡಿ ಅಂತ ತೊಗೊಳ್ಳಿ, ಓಕೆನಾ. ನಂತರ ಬೀಟಾ 2 ಬಂದು ನಿಮ್ಗೆ ಏನು ಕೊಟ್ಟಿದ್ದಾರೆ, ದೇ ಆಲ್ರೆಡಿ ಗಿವನ್ ಬೀಟಾ 2 ಇಸ್ 0.75. ಇದರಲ್ಲಿ D1 ಇದರಲ್ಲಿ ಡಿ ಬಂದು, ಸೊ ಇದರಲ್ಲಿ D2 ಬಂದು ನೀವು ಡಿ ಪ್ಲಸ್ 0.25 ಅಂತ ಬರ್ಕೊಳ್ಳಿ. D2 ಬಂದು ಡಿ ಪ್ಲಸ್ 0.25 ಅಂತ ಬರ್ಕೊಳ್ಳಿ. ನಂತರ ಸೊ ಯು ಹ್ಯಾವ್ ಬೀಟಾ 1 ಬೀಟಾ 2 D1 D2 ದೆನ್ ಪುಟ್ ದ ಫಾರ್ಮುಲಾ ಬೀಟಾ 2 ಮೈನಸ್ ಸ್ಟೆಪ್ಸ್ ನಾನು ಹೇಳ್ತಾ ಇರೋದು. ಸೊ ಬೀಟಾ 2 ಮೈನಸ್ ಬೀಟಾ 1 ಅಂತ ಬರ್ಕೊಂಡು ಅದರಲ್ಲಿ ಫಾರ್ಮುಲಾದಲ್ಲಿ ನೀವು ವಾಟ್ ಎವರ್ ದ ಬೀಟಾ 2 ಫಾರ್ಮುಲಾ ಬೀಟಾ 1 ಫಾರ್ಮುಲಾ ನಾನು ಪ್ರೀವಿಯಸ್ ತೋರಿಸಿದ್ನಲ್ವ ಇಲ್ಲಿ. ಸೊ ಈ ರೀತಿ ಸಬ್ಟ್ರಾಕ್ಟ್ ಮಾಡಿಕೊಂಡು ಅದಕ್ಕೆ ಗೆದ್ದ ಆನ್ಸರ್. ಅರ್ಥ ಆಯ್ತಾ? ತುಂಬ ಈಸಿ ಇರುತ್ತೆ ಮಕ್ಕಳೇ. ಸೊ ವೆರಿ ವೆರಿ ಸಿಂಪಲ್ ಇಟ್ ಇಸ್. ಸೊ ಐ ಹೋಪ್ ಐ ಥಿಂಕ್ ದಟ್ಸ್ ಆಲ್. 10 out of 10. Yeah. Now, so I hope you understood the numericals. It's a very easy. And so ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡು ಕಾನ್ಫಿಡೆನ್ಸ್ ಬಂದಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇದೇ ಕ್ವಶನ್ಸ್ನ ಮತ್ತೆ ಚೆಕ್ ಮಾಡಿ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇದೇ ಟೈಪ್ ಸಿಮಿಲರ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಅದೇ ರೀತಿ ಇಫ್ ಇಂಟ್ರೆಸ್ಟೆಡ್ ಇನ್ ಸಿಂಪ್ಲಿಫೈಡ್ ಮೈಂಡ್ಸ್ ಹೋಗಿ. ಸೊ ಐ ಮೈಸೆಲ್ಫ್ ಥಾಟ್ ಎಂಟೈರ್ ಫಿಸಿಕ್ಸ್. ಓಕೆ, ನಿಮಗೆ ನನ್ನಿಂದ ಕಲಿಬೇಕಂತಿದ್ರೆ ಡೆಫಿನೆಟ್ಲಿ ದ ಸ್ಮಾಲ್ ಮಿನಿಮಲ್ ಅಮೌಂಟಲ್ಲಿ ವಿ ಹ್ಯಾವ್ ದ ಕೋರ್ಸಸ್. ಯು ಕ್ಯಾನ್ ಟೇಕ್ ಎನಿ ಕೋರ್ಸ್ ಯು ವಾಂಟ್ and I'll be teaching you entire physics and all. Okay, and thank you so much for watching, guys. Have a nice day. It was very lengthy video. Thank you so much for staying this much of time. ಯಾರು ನೋಡ್ತಾ ಇದ್ದೀರೋ, thank you so much for watching this. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. Bye bye, take care, see you in the next video.